ಮಿತ್ರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಯಪಯನ ಈ ಬುಕ್ ಅನ್ನೋದು ಸ್ವಾಧ್ಯಾಯ ಪೂರ್ಣಗೊಳಿಸ್ತದೆ. ಸಂಪೂರ್ಣವಾಗಿ ಸ್ವಾಧ್ಯಾಯ ಕಂಪ್ಲೀಟ್ ಆಗತ್ತೆ. ಅದಕ್ಕೆ ಇವತ್ತಿನ ಕೊನೆ ಭಾಗದ ಈ ಸತ್ಯಪಯನಕ್ಕೆ ಈಗ ಮೇಡಮ್ ವಿಜಯಲಕ್ಷ್ಮಿ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಓಕೆ ಮೇಡಮ್, ಪ್ರಾರಂಭಿಸಿ. ನಮಸ್ತೆ ಗುರುಗಳೇ, ನಮಸ್ತೆ ಆಲ್ ಮಾಸ್ಟರ್ಸ್. ಈ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಹಂಚಲು ತಮ್ಮ ಜೀವಿತವನ್ನೇ ಸವಸಿದಂತ ಬ್ರಹ್ಮರ್ಷಿ ಪಿತಾಮಹ ಭತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ ಅವರಿಗೆ, ಆಸ್ಟ್ರಲ್ ಏಂಜಲ್ಸ್ ಅವರಿಗೆ, ಎಲ್ಲರಿಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ, ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಾಸ್ಟರ್ಸ್, ನಾವು ಈ 3 ದಿನಗಳ ಕಾಲ ನಿರ್ಗುಣತ್ವ ತ್ರಿಗುಣಗಳನ್ನ ದಾಟಿ ನಿರ್ಗುಣತ್ವ ಪಡೆದಾಗ ನಾವು ಸಹಸ್ರ ಚಕ್ರ ಸ್ಥಿತಿಗೆ ಬರ್ತೀವಿ. ಅಲ್ಲಿಗೆನೆ ಜೀವನ ಕೊನೆ ಆಗಲ್ಲ. ಮತ್ತೆ ಬ್ರಹ್ಮನ ಆಯುಷ್ಯ ಅಂತಕ್ಕಂಥದ್ದು 100 ವರ್ಷ. ಆ 100 ವರ್ಷದಲ್ಲಿ ಹಗಲು ಮತ್ತೆ ರಾತ್ರಿ ಅಂತಕ್ಕಂಥ 2 ಕಲ್ಪ ಇರ್ತದೆ. 2 ಕಲ್ಪಗಳು ಸೇರಿ 1 ದಿನದ ಲೆಕ್ಕ ಬರ್ತದೆ. ಅದೇ ರೀತಿ 71 ಯುಗ ಇದಾವೆ. 14 ಮನ್ವಂತರಗಳಿಗೆ 71 ಯುಗಗಳು ಸೇರಿದ್ರೆ 1 ಮನ್ವಂತರ ಆಗ್ತದೆ. ಅದೇ ತರ ಅಂತ 14 ಮನ್ವಂತರಗಳಿಗೆ 1 ಕಲ್ಪ ಆಗ್ತದೆ ಅಂತ ಹೇಳ್ಬಿಟ್ಟು ತಿಳಿದ್ವಿ ಮಾಸ್ಟರ್ಸ್. ನಿನ್ನೆ ದಿನ ಸಹಸ್ರಾರ ಚಕ್ರ ಅಷ್ಟೇ ಅಲ್ಲ, ಅದನ್ನ ಮುಂದುವರೆದು ದೇಹದಿಂದ ಹೊರಚಾಚಿರ್ತಕ್ಕಂಥ 5 ಚಕ್ರಗಳಿವೆ. ಅದರಲ್ಲಿ 2 ಚಕ್ರಗಳ ಬಗ್ಗೆ ಮಾಹಿತಿ ತಿಳಿದಿದೀವಿ ಮಾಸ್ಟರ್ಸ್. ನಾವು ಮಂಕುತಿಮ್ಮನ ಕಗ್ಗ ಒಂದು ಹೇಳ್ತದೆ ಮಾಸ್ಟರ್ಸ್, ಹಸಿವು ಮತ್ತೆ ಅಕ್ಕರೆಗಳು ಜೀವಕ್ಕೆ ಕಮ್ಮಾರನು ಕಾಯಿಸುವ ಕುಲಮೆ ಮತ್ತು ಸುತ್ತಿಗೆಗಳ ಇದ್ದಾಗೆ. ಕಮ್ಮಾರ ಕುಲ್ಮೆಯಲ್ಲಿ ಚೆನ್ನಾಗಿ ಕಾಯಿಸಿ ಸುತ್ತಿಗೆಯಲ್ಲಿ ಬಡದಾಗ ಹೇಗೆ ಕಬ್ಬಿಣ ಅಂತಕ್ಕಂಥದ್ದು ತನ್ನ ಆಕಾರವನ್ನು ಪಡೆಯುತ್ತೋ, ಹಾಗೆ ಇವುಗಳಿಂದ ಕಲ್ಮಶಗೊಂಡು ಜೀವವು ಉತ್ಕೃಷ್ಟ ಎಂದೆನಿಸುತ್ತದೆ. ಕಲ್ಮಶವನ್ನ ಕಳ್ಕೊಂಡ್ಬಿಟ್ಟು ಅದೇ ರೀತಿ ಈ ಜೀವ ಉತ್ಕೃಷ್ಟ ಅನಿಸ್ತದೆ. ಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಸಂಸಾರವೆನ್ನುವುದು ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಪರಮಾತ್ಮನು ಒದಗಿಸಿರುವ ಒಂದು ಸಾಧನ ಈ ಸಂಸಾರ ಅಂತಕ್ಕಂಥದ್ದು. ಅಂದ್ರೆ ನಾವು ಈ ಸಹಸ್ರಾರ ಸ್ಥಿತಿಯ ನಂತರ ಇರ್ತಕ್ಕಂಥ 5 ಚಕ್ರಗಳನ್ನ ದಾಟ್ಬೇಕಂದ್ರು ಮಾಸ್ಟರ್ಸ್ ಈ ಸಂಸಾರದಲ್ಲಿ ಇದ್ಕೊಂಡೇ ದಾಟ್ಬೇಕು ಅಂತಕ್ಕಂಥ ಈ ಸಂಸಾರದ ಮಹತ್ವವನ್ನ ವರ್ಣಿಸಿದ್ದಾರೆ ಮಾಸ್ಟರ್ಸ್. ಇವತ್ತಿನ ದಿನ ದಶಹರ ಚಕ್ರದಿಂದ ನೋಡ್ತಾ ಹೋಗೋಣ ಮಾಸ್ಟರ್ಸ್. 10ನೆಯ ಚಕ್ರದ ಸ್ಥಾಯಿಯೇ ದಶಹರ. ಈ ಸ್ಥಿತಿಯನ್ನ ತಲುಪಿದಂತ ಆತ್ಮವು ವಿಜ್ಞಾನವನ್ನಾಗಿ ಪರಿವರ್ತಿಸಿಕೊಂಡ ತನ್ನ ಜ್ಞಾನವನ್ನು ವಿಶ್ವದ ಇತರ ಲೋಕಗಳೊಡನೆ ಹಂಚಿಕೊಳ್ಳಲು ಅವುಗಳ ಸಂಪರ್ಕವನ್ನು ಸಾಧಿಸುತ್ತದೆ. ನಿನ್ನೆ ನೋಡಿದ್ರಿ ಮಾಸ್ಟರ್ಸ್, 9ನೇ ನವಾಯಾಮಿ ಚಕ್ರದಲ್ಲಿ ಇರ್ತಕ್ಕಂಥವ್ರಿಗೇನೆ 11ನೇ ಚಕ್ರದಲ್ಲಿ ಇರ್ತಕ್ಕಂಥವ್ರಿಂದ ನಿರ್ದೇಶನ ದೊರೀತದೆ ಅಂತ ಹೇಳಿ. ಈಗ ದಶಹರ ಚಕ್ರದ ಮಹತ್ವವನ್ನ ತಿಳಿತಾ ಹೋಗೋಣ ಮಾಸ್ಟರ್ಸ್. ದಶಹರ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನಾವೇನು ಜ್ಞಾನ ಪಡಿತೀವಲ್ಲ ಮಾಸ್ಟರ್ಸ್, ಅದನ್ನ ಇತರ ಲೋಕಗಳನ್ನ ಹಂಚಿಕೊಳ್ಳೋದು ಮತ್ತೆ ಅದ್ರ ಜೊತೆ ಸಂಪರ್ಕ ಸಾಧಿಸ್ತೀವಿ. ಅಲ್ಲಿಯ ಜೀವಿಗಳೊಡನೆ ಸಂಪರ್ಕ ಸಾಧಿಸಿ ಅಲ್ಲಿಯ ಜೀವಿತಗಳ ಬಗೆಗಿನ ಜ್ಞಾನವನ್ನು ಸಹ ಪಡೆಯುವ ಸಾಮರ್ಥ್ಯವನ್ನು ಸಿದ್ಧಿಸಿಕೊಳ್ಳುತ್ತದೆ. ಇತರ ಲೋಕಗಳಲ್ಲಿ ಇರ್ತಕ್ಕಂಥ ಜೀವಿಗಳ ಜೊತೆ ನಾವು ಜ್ಞಾನವನ್ನ ವಿನಿಮಯ ಮಾಡ್ಕೊಳ್ತೀವಿ ಮಾಸ್ಟರ್ಸ್. ಇತರ ಲೋಕಗಳೊಡನೆಯ ಸ್ನೇಹ ಹಾಗೂ ಜ್ಞಾನ ವಿನಿಮಯ ಭೂಲೋಕದ ಮೇಲಿನ ಅನೇಕ ಪ್ರಾಯೋಗಿಕತೆಗಳಿಗೆ ದಾರಿ ಮಾಡಿಕೊಳ್ಳುತ್ತದೆ. ಅಂದ್ರೆ ನಾವು ಬೇರೆ ಲೋಕದಲ್ಲಿ ನಾವು ಕನೆಕ್ಟ್ ಇದ್ದಾಗ ಅಲ್ಲಿಂದ ಬರ್ತಕ್ಕಂಥ ಮಾಹಿತಿ ಮತ್ತೆ ಇಲ್ಲಿಯ ಅದರ ಅನುಭವ ಏನಾಗ್ತದೆ, ಈ ರೀತಿ ವಿಚಾರ ವಿನಿಮಯ ಜ್ಞಾನ ಅಂತಕ್ಕಂಥದ್ದು ವಿನಿಮಯ ಮಾಡ್ಕೊಳ್ತಾ ಇರ್ತದಂತೆ ಮಾಸ್ಟರ್ಸ್ ದಶಹರ ಚಕ್ರದಲ್ಲಿ ಆತ್ಮ ಇದ್ದಾಗ. ಇಂತಹ ಪ್ರಾಯೋಗಿಕತೆಗಳು ಮಾನವ ಕುಲದ ಅಭಿವೃದ್ಧಿಗೆ ನೆರವಾಗುತ್ತದೆ. ಇಂಥ ಪ್ರಾಯೋಗಿಕತೆಗಳಿಂದ ಏನು ಉಪಯೋಗ ಅಂದ್ರೆ ಮಾಸ್ಟರ್ಸ್, ಮಾನವ ಕುಲದ ಅಭಿವೃದ್ಧಿಗೆ ನೆರವಾಗುತ್ತದೆ. ಹಾಗೆಯೇ ಅದರ ದುರ್ಬಳಕೆಯಿಂದ ಇಡೀ ಭೂಮಂಡಲವೇ ಅಧೋಗತಿಯನ್ನು ಪಡೆಯಬಹುದು. ಆದ್ರೆ ಇದನ್ನ ಒಳ್ಳೆ ಕೆಲಸಗಳಿಗೆ ಮಾನವ ಅಭಿವೃದ್ಧಿಗೆ ಬಳಸಬೇಕೇ ಹೊರತು ಯಾವುದೇ ದುರಾಲೋಚನೆಯಿಂದ ಇದನ್ನ ಬಳಕೆ ಮಾಡಬಾರದು. ಈ ಜ್ಞಾನವನ್ನ ಹಂತದಲ್ಲಿ ದಶಹರ ಸ್ಥಿತಿಯಲ್ಲಿದ್ದಾಗ ಪಡೆದಂತ ಜ್ಞಾನವನ್ನ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ದಶಹರ ಸ್ಥಿತಿಯು ಆತ್ಮಗಳು ಜ್ಞಾನವನ್ನು ವಿನಿಮಯ ಮಾಡಿಕೊಂಡು ಭೂಮಂಡಲದ ಇತರ ಮಾನವಾತ್ಮರಲ್ಲಿ ಹಂಚುತ್ತಾರಷ್ಟೇ. ಈ ಸ್ಥಿತಿಯಲ್ಲಿ ಇದ್ದಂತ ಆತ್ಮಗಳು ಜ್ಞಾನವನ್ನ ವಿನಿಮಯ ಮಾಡಿಕೊಂಡು ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಮಾತ್ರ ಹಂಚುತ್ತಾರೆ, ಮಾನವಾತ್ಮರಲ್ಲಿ ಹಂಚುತ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಜ್ಞಾನದ ಬಳಕೆಯ ರೀತಿಯ ಆಯ್ಕೆ ಮಾನವನಿಗೆ ಬಿಟ್ಟಿದ್ದು. ಈ ಜ್ಞಾನ ಅಂತಕ್ಕಂಥದ್ದು
ಮಾನವನ ಕುಲ ಉದ್ಧಾರಕ್ಕೆ ಬಳಸ್ಬೇಕೆ ಬಿಡಬೇಕೆ ಅನ್ನತಕ್ಕಂಥದ್ದು ಆತ್ಮಕ್ಕೆನೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ದಶಹರ ಚಕ್ರದ ಸ್ಥಾಯಿಗೆ ಏರಿದ ಮಾನವಾತ್ಮನು ತಾನು ಮಾತ್ರವಲ್ಲದೆ ಇಡೀ ವಿಶ್ವದ ಉನ್ನತಿಗಾಗಿ ಶ್ರಮಿಸುತ್ತಾನೆ. ಆದ್ರೆ ಹಂತ ತಲುಪಿದರೆ ಅಂದ್ರೆ ಮಾಸ್ಟರ್ಸ್ ಬರೀ ತಾನು ತನ್ನ ಕುಟುಂಬ ಅನ್ನೋ ಭಾವನೆಯಿಂದ ಹೊರ ಬಂದು ಎಷ್ಟೋ ಚಕ್ರಗಳನ್ನ ದಾಟಿ ಬಂದಿರ್ತಾರಲ್ಲ ಮಾಸ್ಟರ್ಸ್, ಅದಕ್ಕೋಸ್ಕರ ಈ ಆತ್ಮಗಳು ಲೋಕೋದ್ಧಾರಕ್ಕಾಗಿನೇ ಪಾತ್ರವನ್ನ ನಿರ್ವಹಿಸ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮನು ತಾನು ಭೂಲೋಕದಲ್ಲಿ ಏಕಮಾತ್ರ ಪಾತ್ರದಲ್ಲಿ ಅಲ್ಲದೆ ಅನೇಕ ಲೋಕಗಳಲ್ಲಿ ಅನೇಕ ಪಾತ್ರಗಳಲ್ಲಿ ಒಂದೇ ಸಮಯದಲ್ಲಿ ಅಭಿನಯಿಸುತ್ತಿರುವುದರ ಅರಿವು ಮೂಡುತ್ತದೆ. ನಾವು ಸಾಕಷ್ಟು ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಮಾಸ್ಟರ್ಸ್, ನಾರದರು ಅಲ್ಲೊಂದ್ ಕಡೆ ಹೇಳ್ತಿರ್ತಾರೆ, ಇನ್ನೂ ಒಂದ್ ಕಡೆ ಇರ್ತಾರೆ. ಆ ರೀತಿಯಾಗಿ ನಮ್ಮ ದಶಾರ ಸ್ಥಿತಿಯನ್ನು ತಲುಪಿದಂತ ಆತ್ಮ ಬರೀ ಭೂಲೋಕದಲ್ಲಿ ಅಷ್ಟೇ ಪಾತ್ರ ಮಾಡ್ದಲೆ ಇನ್ನು ಬೇರೆ ಬೇರೆ ಉನ್ನತ ಲೋಕಗಳಲ್ಲೂ ಕೂಡ ಅನೇಕ ಪಾತ್ರಗಳಲ್ಲಿ ಒಂದೇ ಸಮಯದಲ್ಲಿ ಗೋಚರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪತ್ರಿಜಿ ಗುರುಗಳು ಈ ಸ್ಥಿತಿಯಲ್ಲಿ ಸಾಕಷ್ಟು ಸರಿ ಗೋಚರಿಸಿದ್ರಂತೆ ಮಾಸ್ಟರ್ಸ್ ಅವರು ಜೀವಿತಾವಧಿಯಲ್ಲಿ. ಈ ಅರಿವಿನ ನಂತರ ಆತ್ಮವು ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುವುದರ ಮೂಲಕ ತಾನು ನಿರ್ವಹಿಸುತ್ತಿರುವ ಎಲ್ಲ ಪಾತ್ರಗಳ ಅರಿವನ್ನು ಪಡೆಯಬಹುದಾಗುತ್ತದೆ. ಈ ಸ್ಥಿತಿಯನ್ನ ದಶಾರ ಸ್ಥಿತಿಯನ್ನ ಉತ್ತಮಗೊಳಿಸ್ಕೊಳ್ಳೋದ್ರ ಜೊತೆಗೆ ತಾನು ನಿರ್ವಹಿಸ್ತಕ್ಕಂಥ ಈ ಭೂಮಿಯಲ್ಲಿ ನಿರ್ವಹಿಸ್ತಕ್ಕಂಥ ಪಾತ್ರದ ಅರಿವಿನಿಂದನೂ ಅನುಭವ ಪಡಿತಾ ಇರ್ತದಂತೆ ಮಾಸ್ಟರ್ಸ್. ಈ ಅರಿವಿನಿಂದ ಆತ್ಮದ ಸಾಧನ ಮಟ್ಟವು ದುಪ್ಪಟ್ಟುಗೊಳ್ಳುತ್ತದೆ. ಈ ಎಲ್ಲಾ ಕಡೆ ಪಾತ್ರ ನಿರ್ವಹಿಸಿದಾಗೂ ಕೂಡ ಅದರಿಂದ ಬಂದಂತ ಅನುಭವ ಪಡಿತಾ ಅವ್ರು ಮಾಡ್ತಕ್ಕಂಥ ಸಾಧನೆ ಇದೆಯಲ್ಲ ಮಾಸ್ಟರ್ಸ್, ಅದು ಈರ್ಮಡಿಗೊಳ್ಳುತ್ತದೆ, ದುಪ್ಪಟ್ಟುಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಷ್ಟೇ ಅಲ್ಲದೆ ತಾನು ಭೂಮಿಯಲ್ಲಿ ನಡೆಸುತ್ತಿರುವ ಸಾಧನಾ ಕ್ರಮವನ್ನು ತನ್ನ ಇತರ ಪಾತ್ರಗಳಲ್ಲಿ ಕೂಡ ನಿರ್ವಹಿಸುವ ಚಾಕಚಕ್ಯತೆಯನ್ನು ಪಡೆಯುತ್ತದೆ. ಇಲ್ಲಿ ಭೂಮಿಯಲ್ಲಿ ನಡೀತಾ ಇರ್ತಕ್ಕಂಥ ಸಾಧನ ಕ್ರಮವನ್ನು ಮತ್ತೆ ಇತರ ಪಾತ್ರಗಳಲ್ಲಿ ಕೂಡ ನಿರ್ವಹಿಸ್ತಕ್ಕಂಥ ಚಾಕಚಕ್ಯತೆಯನ್ನು ಬೇರೆ ಲೋಕಗಳಲ್ಲಿ ಪಾತ್ರ ಮಾಡುವಾಗ ಕೂಡ ಚಾಕಚಕ್ಯತೆಯನ್ನು ಪಡೆಯುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಂತಹ ಆತ್ಮಗಳು ವಿಶ್ವಾತ್ಮ ಎನಿಸಿಕೊಳ್ಳುತ್ತವೆ. ಇಂತಹ ಉನ್ನತ ಸ್ಥಿತಿಯನ್ನ ಪಡೆದ ಆತ್ಮಗಳು ಸರ್ವವನ್ನು ಆತ್ಮದ ಸ್ಥಿತಿಯಲ್ಲೇ ಕಾಣುತ್ತದೆ. ಇಂಥ ವಿಶ್ವಾತ್ಮರು ಇರ್ತದಾರಲ್ಲ ಮಾಸ್ಟರ್ಸ್, ಎಲ್ಲ ಆತ್ಮಗಳನ್ನು ಆತ್ಮದ ಸ್ಥಿತಿಯಲ್ಲೇ ನೋಡ್ಲಿಕ್ಕೆ ಸಾಧ್ಯ. ಸರ್ವರಲ್ಲೂ ಪ್ರೀತಿ, ಸ್ನೇಹ ಹಾಗೂ ಸೌಹಾರ್ದತೆಯನ್ನು ಹಂಚುವ ಕಾರ್ಯವನ್ನು ನಿರ್ವಹಿಸುತ್ತವೆ. ನಾವು ಈಗಾಗ್ಲೇ ಗಮನಿಸ್ತಿದೀವಿ ಮಾಸ್ಟರ್ಸ್. ಇದ್ರಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ಪ್ರೀತಿ, ಪ್ರೇಮ ಮತ್ತೆ ಶಾಂತಿ, ಸತ್ಯ ಇವಿಷ್ಟೇ ಅಲ್ವಾ ಮಾಸ್ಟರ್ ಮುಖ್ಯ ಗುಣಗಳು. ಅದನ್ನೇ ಹಂಚತಕ್ಕಂಥ ಕಾರ್ಯವನ್ನೇ ನಿರ್ವಹಣೆ ಮಾಡ್ತಾರೆ. ಅದು ತಾನು ತನ್ನ ಕುಟುಂಬ ಗ್ರಾಮಕ್ಕೆ ಸಂಬಂಧ ಪಡಲ್ಲ, ಇಡೀ ವಿಶ್ವಕ್ಕೆ ಹಂಚಲಿಕ್ಕೆ ಪ್ರಯತ್ನ ಪಡ್ತದೆ ಆ ಹಂತದಲ್ಲಿ ಇರ್ತಕ್ಕಂಥ ಆತ್ಮ. ಸರ್ವ ಲೋಕಗಳೊಡನೆ ಸಂಪರ್ಕ ಸಂಬಂಧ ಬೆಳೆಸ್ಕೊಳ್ತಕ್ಕಂಥ ದಶಹರ ಸ್ಥಿತಿಯ ವಿಶ್ವಾತ್ಮನೆನಿಸಿಕೊಳ್ಳುವುದ್ರಿಂದ ಇದರ ಬಣ್ಣ ಅಂದ್ರೆ ಮಾಸ್ಟರ್ಸ್ ನೀಲಿ ಬಣ್ಣ. ಇದರ ನಂತರ ಇರ್ತಕ್ಕಂಥದ್ದು 11ನೆಯ ಚಕ್ರದ ಸ್ಥಿತಿ, ಅದಕ್ಕೆ ಸರ್ವಪ್ರಭಾ ಅಂತ ಹೆಸರಿಟ್ಟಿದ್ದಾರೆ ಮಾಸ್ಟರ್ಸ್. ಇದು ಆತ್ಮದ ಕಾರ್ಯವೈಖರಿಯಿಂದ ಸಾಧನೆಯನ್ನು ಸಾಧಿಸುವ ಸ್ಥಿತಿ. ದಶಾರ ಸ್ಥಿತಿಯಲ್ಲಿ ಏನು ವಿಶ್ವಾತ್ಮನಾಗಿ ಬೆಳೆದಿದ್ರಲ್ಲ ಮಾಸ್ಟರ್ಸ್, ಆ ಆತ್ಮದ ಕಾರ್ಯವೈಖರಿ, ಅದರ ಚಾಕಚಕ್ಯತೆ ಅದು ಇನ್ನು ಹೆಚ್ಚು ಹೋಗ್ತದಲ್ಲ ಮಾಸ್ಟರ್ಸ್. ಪ್ರಾರಂಭದಲ್ಲಿ ಕೆಲಸ ಕಲಿಯೋದಕ್ಕೂ ಕೆಲಸವನ್ನ ಮಾಡ್ತಾ ಉತ್ತಮ ಕೆಲಸದ ಚಾಕಚಕ್ಯತೆ ಬೆಳೀತದಲ್ಲ ಮಾಸ್ಟರ್ಸ್. ಆ ಚಾಕಚಕ್ಯತೆ ಆಧಾರದ ಮೇಲೆ ಈ ಸ್ಥಿತಿ ಬರ್ತದಂತೆ ಮಾಸ್ಟರ್ಸ್. ಸಾಧಿಸುವ ಸ್ಥಿತಿ ವಿಶ್ವಾತ್ಮನೆನಿಸಿಕೊಂಡ ಆತ್ಮವು ತನ್ನ ಸ್ಥಿತಿಯನ್ನು ಶ್ರೇಷ್ಠಗೊಳಿಸಿಕೊಳ್ಳುತ್ತಾ, ವಿಶ್ವಾತ್ಮನಾದ್ಮೇಲೆ ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುತ್ತಾ ಸಾಧನೆಯ ಮಾರ್ಗದಲ್ಲಿ ಸರ್ವರ ಪ್ರತಿ ನಿರ್ಭಾವವನ್ನು ಬೆಳೆಸಿಕೊಳ್ಳುತ್ತಾ ತನ್ನ ಸುತ್ತಲ ಪರಿಸರದಿಂದ ಆನಂದವನ್ನು ಪಡೆಯುತ್ತಾ ಮುನ್ನಡೆಯನ್ನು ಸಾಧಿಸುತ್ತದೆ. ಆ ಆತ್ಮ ವಿಶ್ವಾತ್ಮ ಆಗಿರುತ್ತದೆ. ಅವಾಗ ಪ್ರತಿಯೊಬ್ಬರನ್ನು ಕೂಡ ಬದಲಾವಣೆ ಮಾಡೋದು ನನ್ನದೇ ಭಾವವೇನೋ ಅನ್ನೋ ರೀತಿಯಲ್ಲಿ ಪ್ರತಿ ನಿರ್ಭಾವವನ್ನು ಬೆಳೆಸ್ಕೊಳ್ತದೆ ಮಾಸ್ಟರ್ಸ್. ಅದೇ ರೀತಿ ತನ್ನ ಸುತ್ತಲ ಪರಿಸರವನ್ನು ಆನಂದಮಯವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಾ ಮುನ್ನಡೆಯನ್ನು ಸಾಧಿಸುತ್ತದೆ. ಸುಷುಪ್ತ ಎಂಬ 12ನೆಯ ಚಕ್ರದ ಸ್ಥಿತಿಯನ್ನು ಈ ಆತ್ಮವು ಈ ಸಾಧನೆಯಿಂದ ಪಡೆಯುತ್ತದೆ. ಈ ಮುಂದಿನ ಚಕ್ರ ಆಗಿ ಇರ್ತಕ್ಕಂಥ ಸುಷುಪ್ತ ಸ್ಥಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆತ್ಮ 11ನೇ ಸ್ಥಿತಿಯಲ್ಲಿ ಉತ್ತಮ ಸಾಧನೆಯನ್ನ ಮಾಡೋದ್ರಿಂದ ಮಾತ್ರ ಈ 12ನೇ ಸ್ಥಿತಿ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಈ ಸ್ಥಿತಿಯೇ ಸರ್ವಶ್ರೇಷ್ಠವಾದ ಪರಮಾತ್ಮ ಸ್ಥಿತಿ. ಈ ಸುಷುಪ್ತ ಅಂತ 12ನೇ ಸ್ಥಿತಿ ಇದೆಯಲ್ಲ ಮಾಸ್ಟರ್ಸ್, ಅದೇ ಪರಮಾತ್ಮನ ಸ್ಥಿತಿ. ಈ ಮೂಲ ಚೈತನ್ಯದ ಸಮಾನ ಶಕ್ತಿಯನ್ನು ಪಡೆದಂತ ಸ್ಥಿತಿ ಇದಾಗಿದೆ. ನಾವೇನು
ಭೂಮಿಯಲ್ಲಿ ಜನ್ಮ ಪಡಿಬೇಕು ಅಂತ ಹೇಳಿ ಅನ್ಕೊಂಡಾಗ ಏನು ಮೂಲ ಸ್ಥಿತಿ ಇತ್ತಲ್ಲ ಮಾಸ್ಟರ್ಸ್, ನಮ್ಮನೆ ಅಂತ ಹೇಳ್ಕೊತಿದೀವಲ್ಲ, ಆ ಮೂಲ ಸ್ಥಿತಿ ಇರ್ತಕ್ಕಂಥ ಶ್ರೇಷ್ಠವಾದ ಪರಮಾತ್ಮನ ಸ್ಥಿತಿ ಇದು. ಮೂಲ ಚೈತನ್ಯದ ಸಮಾನ ಶಕ್ತಿಯನ್ನು ಪಡೆದಂತ ಸ್ಥಿತಿ ಇದಾಗಿದೆ. ನಾವು ಅಂಶಾತ್ಮರಾಗೋದ್ಕಿಂತ ಮುಂಚೆ ಪರಮಾತ್ಮನಿಂದ ಏನ್ ಶಕ್ತಿ ಪಡೆದು ಬಂದಿವಲ್ಲ ಮಾಸ್ಟರ್ಸ್, ಅದು ಪರಮಾತ್ಮ ಸ್ಥಿತಿ ಇರ್ತಕ್ಕಂಥ ಸ್ಥಿತಿ ಸುಷುಪ್ತ ಸ್ಥಿತಿ. ಇದನ್ನೇ ಪರಮಾತ್ಮನಲ್ಲಿ ಲೀನವಾಗುವ ಅಥವಾ ಮೋಕ್ಷವನ್ನ ಹೊಂದಿದ ಸ್ಥಿತಿ ಎನ್ನುತ್ತಾರೆ. ಈ ಸ್ಥಿತಿಯನ್ನೇ ಪರಮಾತ್ಮನಲ್ಲಿ ಲೀನ ಆಗ್ತಕ್ಕಂಥ ಸ್ಥಿತಿ ಅಥವಾ ಮೋಕ್ಷವನ್ನ ಹೊಂದಿದ ಸ್ಥಿತಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆದ್ರೆ ನಾವು ಅಜ್ಞಾನದಲ್ಲಿದ್ದು ಯಾರಾದ್ರೂ ಮರಣ ಹೊಂದಿದ ತಕ್ಷಣನೇ ಪರಮಾತ್ಮನ ಪಾದದೆಡೆಗೆ ಹೋಗ್ಬಿಟ್ರು ಅಂತ ಹೇಳಿ, ಪರಮಾತ್ಮನ ಪಾದ ಸೇರ್ಲಿಕ್ಕೇನೆ ಎಷ್ಟೆಲ್ಲ ಇದೆ ನೋಡಿ ಮಾಸ್ಟರ್ಸ್. ಈ ಜ್ಞಾನವನ್ನ ಪಡೆದಾಗ ನಮ್ಮ ಜೀವಿತವನ್ನ ನಾವು ಉತ್ತಮಗೊಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಸಪ್ತ ಋಷಿಗಳು ಈ ಜ್ಞಾನವನ್ನ ಇಲ್ಲಿ ಹಂಚಿದ್ದಾರೆ ಮಾಸ್ಟರ್ಸ್ ನಮ್ಗೆಲ್ಲ. ಮೂಲ ಚೈತನ್ಯದೊಂದಿಗೆ ವಿಲೀನಗೊಂಡ ಆತ್ಮಕ್ಕೆ ಈ ಸ್ಥಿತಿಯಲ್ಲಿ 2 ಆಯ್ಕೆಗಳಿವೆ. ಮತ್ತೆ ಈ ಸುಷುಪ್ತ ಸ್ಥಿತಿ ಪಡಿಬೇಕಾದ್ರೂ ಕೂಡ ಮತ್ತೆ 2 ಆಯ್ಕೆಗಳಿದೆ ಮಾಸ್ಟರ್ಸ್. ನೋಡ್ರಿ ಮಾಸ್ಟರ್ಸ್, ಎಷ್ಟು ಗೇಟ್ಗಳಾದ್ವು ಈಗ. ಸಹಸ್ರಾರ ದಾಟಿದ ತಕ್ಷಣ ಮತ್ತೆ 2 ಸ್ಥಿತಿ ಇದ್ವು. ಆ 2 ಸ್ಥಿತಿಯಲ್ಲಿ ಈ ಸಂಪೂರ್ಣಾತ್ಮನ ಸ್ಥಿತಿಯನ್ನ ಆಯ್ಕೆ ಮಾಡ್ಕೊಂಡು ಬಂತರೆ ಮಾತ್ರ ಇಲ್ಲಿ ಸುಷುಪ್ತ ಸ್ಥಿತಿಯಲ್ಲಿ ಪಡೀಲಿಕ್ಕೆ ಏನ್ ಸಂಪೂರ್ಣಾತ್ಮಗೆ ಆಗ್ಬೇಕೆ ಅಥವಾ ಪರಮಾತ್ಮ ಆಗ್ಬೇಕೆ, ಪರಮಾತ್ಮ ಸ್ಥಿತಿಯನ್ನು ಹೊಂದಬೇಕೆ ಅನ್ನೋದಕ್ಕೂ ಕೂಡ 2 ಆಯ್ಕೆಗಳಿವೆ. ಮೂಲ ಚೈತನ್ಯದೊಂದಿಗೆ ವಿಲೀನಗೊಂಡ ಆತ್ಮಕ್ಕೆ ಈ ಸ್ಥಿತಿಯಲ್ಲಿ 2 ಆಯ್ಕೆಗಳು. ಒಂದು, ಚೈತನ್ಯದೊಂದಿಗೆ ಸಮಾಗಮಗೊಂಡ ಚೈತನ್ಯವಾಗಿ ಅಗಾಧ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನೆಲೆಸುವುದು. ಇದೇ ಪರಮಾತ್ಮ ಸ್ಥಿತಿ ಮಾಸ್ಟರ್ಸ್. ಅಂದ್ರೆ ಚೈತನ್ಯದೊಂದಿಗೆ ನಾವು ಯಾವ ಮೂಲ ಚೈತನ್ಯ ಬಂದಿದ್ವಲ್ಲ ಮಾಸ್ಟರ್ಸ್, ಆ ಚೈತನ್ಯದೊಂದಿಗೆ ಸಮಾಗಮಗೊಂಡು ಚೈತನ್ಯವೇ ಆಗಿ ಮತ್ತೆ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನೆಲೆಸ್ತಕ್ಕಂಥದ್ದು ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ನೆಲೆಸುವುದು. ಆದ್ರೆ ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ಇನ್ನೊಂದು ಆಯ್ಕೆ, ನಿರಂತರ ಕಾರ್ಯವನ್ನು ಮಾಡುತ್ತಾ ಪರಿಪೂರ್ಣತೆಯ ಕೇಂದ್ರ ಬಿಂದುವಾಗಿ ಪೂರ್ಣಾತ್ಮವಾಗಿ ನೆಲೆಸುವುದು ಒಂದು ಆಯ್ಕೆ. ಇದು ಒಂದನೇ ಆಯ್ಕೆ ಮಾಸ್ಟರ್ಸ್. ಪೂರ್ಣಾತ್ಮನಾಗಿರ್ಬೇಕೆ ಅಥವಾ ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು ಅನ್ನೋದು ಕೂಡ ನಮ್ದೇ ಆಯ್ಕೆ. ಇನ್ನೊಂದು, ಪರಿಪೂರ್ಣ ಸಾಧನೆಯ ಹಂತವನ್ನು ತಲುಪಿದರೂ ಕೂಡ ಪರಮಾತ್ಮನ ಕಾರ್ಯ ನಿಮಿತ್ತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ಸೇವಾ ಕೈಂಕರ್ಯದಲ್ಲಿ ತೊಡಗುವುದು. ಇದು 11ನೆಯ ಚಕ್ರದ ಸ್ಥಿತಿ, ಸರ್ವಪ್ರಭದ ಸ್ಥಿತಿ. ನಾವು ಈಗಾಗಲೇ ತಿಳಿದಿದ್ದೀವಿ. ಪೂರ್ಣ ಸಾಧನೆ ಹಂತವನ್ನು ತಲುಪಿದ್ರು ಕೂಡ ಪರಮಾತ್ಮನ ಕಾರ್ಯ ನಿಮಿತ್ತವಾಗಿ ವಿಶ್ವ ಕಲ್ಯಾಣಕ್ಕಾಗಿ ಸೇವಾ ಕೈಂಕರ್ಯದಲ್ಲಿ ತೊಡಗ್ತಕ್ಕಂಥ 11ನೆಯ ಚಕ್ರದ ಸ್ಥಿತಿಯಾಗಿದೆ ಸರ್ವಪ್ರಭ ಸ್ಥಿತಿ. ಮೊದಲನೆಯ ಆಯ್ಕೆಯಾದ ಸುಷುಪ್ತ ಸ್ಥಿತಿಯಲ್ಲಿ ಸ್ಥಿತಗೊಂಡ ಆತ್ಮವಾಗಲಿ, ಸರ್ವಪ್ರಭಾ ಸ್ಥಿತಿಯಲ್ಲಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಆತ್ಮಗಳಾಗಲಿ ಜನ್ಮ ಪ್ರಕ್ರಿಯೆಯಲ್ಲಿ ಸತತವಾಗಿ ಪಾಲ್ಗೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಮಾತ್ರ ಜನನ ಮರಣ ಚಕ್ರದಲ್ಲಿ ಬರಲ್ಲ ಮಾಸ್ಟರ್ಸ್. ಈ ಆತ್ಮಗಳು ಸ್ವಯಂ ಪ್ರೇರಿತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸ್ವ ಇಚ್ಛೆಯಿಂದ ಜನ್ಮ ಪಡೆಯುವ ಅವಕಾಶ ಮಾತ್ರ ಇವುಗಳಿಗಿದೆ. ಆದ್ರೆ ಜನನ ಮರಣ ಚಕ್ರದಲ್ಲಿ ಸಿಲ್ಕಲ್ಲ. ಆದ್ರೆ ಈ ಆತ್ಮ ಏನಂದ್ರೆ ಸ್ವಯಂ ಪ್ರೇರಿತವಾಗಿ ವಿಶ್ವ ಕಲ್ಯಾಣಕ್ಕೋಸ್ಕರ ಜನ್ಮ ಪಡೆದು ಬರ್ತಾವಂತೆ ಮಾಸ್ಟರ್ಸ್. ಅದು ಸ್ವ ಇಚ್ಛೆಯಿಂದ ಜನ್ಮ ಪಡೆಯುವ ಅವಕಾಶ ಮಾತ್ರ ಇವಕ್ಕೆ ಇರ್ತದೆ. ಮೊದಲನೇ ಆಯ್ಕೆಯಲ್ಲಿ ತೊಡಗಿಕೊಂಡ ಆತ್ಮವು ಮರಳಿ ಜನ್ಮವನ್ನು ಪಡೆಯದೆ ತಮ್ಮ ಅಪರಿಮಿತವಾದ ಜ್ಞಾನವನ್ನು ಎಲ್ಲ ಲೋಕಗಳಿಗೆ ಸಂದರ್ಭಕ್ಕೆ ಅನುಸಾರವಾಗಿ ಹಂಚುತ್ತಾ, ಮೊದಲನೇ ಆಯ್ಕೆಯನ್ನು ಸರ್ವಪ್ರಭ ಸ್ಥಿತಿಯಲ್ಲಿ ಇರಕ್ ಬಯಸ್ಕೊಂಡ್ವಲ್ಲ ಮಾಸ್ಟರ್ಸ್, ಹಾಗಿರೋದಾದ್ರೆ ಮರಳಿ ಜನ್ಮವನ್ನು ಪಡೆಯದೆ ತಮ್ಮ ಪರಿಮಿತವಾದ ಸುಷುಪ್ತ ಸ್ಥಿತಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಆತ್ಮ ಜನ್ಮವನ್ನು ಪಡೆಯದೆ ತಮ್ಮ ಅಪರಿಮಿತವಾದ ಜ್ಞಾನವನ್ನು ಎಲ್ಲ ಲೋಕಗಳಿಗೆ ಸಂದರ್ಭಕ್ಕೆ ಅನುಸಾರವಾಗಿ ಹಂಚ್ತಾ ಹೋಗ್ತದಂತೆ ಮಾಸ್ಟರ್ಸ್. ಅದರಿಂದ ಆತ್ಮಗಳು ಪಡೆಯುವ ಅನುಭವಗಳನ್ನು ತಾವೂ ಪಡೆಯುತ್ತಾ ನಿರ್ವಿಕಾರಿ ಆನಂದದಲ್ಲಿ ಸ್ಥಿತರಾಗುವರು. ಈಗ ಇಲ್ಲಿಂದ ಏನ್ ಬೆಳ್ಳಿ ದಾರದ ಮುಖಾಂತರ ಹೋಗ್ತದಲ್ಲ ಮಾಸ್ಟರ್ಸ್ ಅನುಭವ, ಅದನ್ನ ಗಮನಿಸ್ತಾ ನಿರ್ವಿಕಾರಿ ಆನಂದ ಸ್ಥಿತಿಯನ್ನು ಹೊಂತಾರಂತೆ ಮಾಸ್ಟರ್ಸ್. ಇವುಗಳನ್ನ ಪೂರ್ಣಾತ್ಮಗಳೆಂದು ಕರೆಯಲಾಗುವುದು. ಇಂಥ ಆತ್ಮಗಳು ಯಾವುದೇ ಲೋಕವು ಸೂಕ್ಷ್ಮ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾಗ, ಅತೀ ತೀವ್ರತರವಾದ ಸಂಕಷ್ಟಗಳು ಎದುರಾದಾಗ ಅಥವಾ ಲೋಕವು ಸಮಷ್ಟಿಗೆ ಉನ್ನತ ಸ್ಥಾನಕ್ಕೇರಲು ನಿರ್ಧರಿಸಿದಾಗ ಸರ್ವಲೋಕ ಹಿತಕ್ಕಾಗಿ ಭೂಮಿಯಲ್ಲಿ ಜನಿಸಿದ ಪೂರ್ಣಾತ್ಮಗಳೇ ದೇವತೆಗಳೆಂದು ಅವತಾರ ಪುರುಷರೆಂದು ಕರೆಸಿಕೊಳ್ಳುವವು. ಈ ಪೂರ್ಣಾತ್ಮ ಅಂತಕ್ಕಂಥವ್ರು ಲೋಕ ಸೂಕ್ಷ್ಮ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರ್ಬೇಕಾದ್ರೆ ಮತ್ತೆ ಅತಿ ತೀವ್ರತರವಾದ ಸಂಕಷ್ಟವನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರಂತೆ ಮಾಸ್ಟರ್ಸ್, ಲೋಕವನ್ನ ಸಮಷ್ಟಿಯಾಗಿ ಉನ್ನತ ಮಟ್ಟಕ್ಕೆ ಏರಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ವಲೋಕ ಹಿತಕ್ಕಾಗಿ
ಭೂಮಿಯಲ್ಲಿ ಜನಿಸ್ತಾರಂತೆ ಮಾಸ್ಟರ್ಸ್. ಅದೇ ತರನಾಗಿ ಹೇಳಿದ್ವಲ್ಲ ಮಾಸ್ಟರ್ಸ್, ಭೂಮಿ ಅಂತಕ್ಕಂಥದ್ದು ಈಗ ತುಂಬಾ ನೊಂದ್ಕೊಂಡಿದೆ, ಇದು ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೋಸ್ಕರನೇ ಪತ್ರಿಜಿ ಅಂತ ಗುರುಗಳು ಇಲ್ಲಿ ಜನ್ಮವನ್ನು ಪಡೆದ್ರು ಅಂತ ಹೇಳ್ಬೋದು ಮಾಸ್ಟರ್ಸ್. ಅವತಾರ ಪುರುಷರೆಂದು ಕರೆಸಿಕೊಳ್ಳುವವರು ವಾಸ್ತವದಲ್ಲಿ ಪ್ರತಿ ಆತ್ಮವೂ ದೈವತ್ವದಿಂದ ಕೂಡಿದೆ. ಈ ಅವತಾರ ಪುರುಷರು ಅಂತ ಏನ್ ಕರೆಸ್ಕೊಳ್ತಿದಾರಲ್ಲ ಮಾಸ್ಟರ್, ಅವರು ವಾಸ್ತವದಲ್ಲಿ ಆ ದೈವತ್ವದಿಂದ ಕೂಡಿರ್ತಕ್ಕಂಥವ್ರು. ಅದನ್ನು ಅರ್ಥೈಸಿಕೊಂಡು ಅಂತೆ ಬಾಳುವುದು ಮಾನವ ಜೀವಿತದ ಒಂದು ಮಹಾನ್ ಸಾಧನೆ. ಬರೀ ಅಲ್ಲಿಂದ ಬಂದ ತಕ್ಷಣ ಮತ್ತೆ ದೈವತ್ವದಿಂದನೇ ಬಂದಿರ್ತೀವಿ, ಲೋಕೋದ್ಧಾರಕ್ಕಾಗಿನೇ ಬಂದಿರ್ತೀವಿ. ಆದ್ರೆ ಈ ಭೂಮಿಯಲ್ಲಿ ಬಂದಾಗ ಅದನ್ನ ಮರೆಯದೆ ದೈವತ್ವದಿಂದನೇ ಉಳಿದುಕೊಂಡು ಬಾಳೋದು ಕೂಡ ಅದು ಒಂದು ಮಹಾನ್ ಸಾಧನೆ. ಮಾನವರಲ್ಲಿ ಮಾನವರಾಗಿ ಬಾಳ್ಬೇಕಲ್ಲ ಮಾಸ್ಟರ್ಸ್. ಹಾಗಾಗಿ ಅದು ಒಂದು ಮಹಾನ್ ಸಾಧನೆ. ಅಂತೆಯೇ ಮೆಟ್ಟಲೇರಲು ಮೆಟ್ಟಿಲುಗಳು ಹೌದು, ಅಂತೆಯೇ ಮೆಟ್ಟಲನ್ನು ಏರ್ಲಿಕ್ಕೆ ಮೆಟ್ಟಿಲುಗಳು ಹೌದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಅರಿವಿನ ಜೀವಿತಗಳಿಂದ ಚಕ್ರಗಳು ಉತ್ತೇಜಿತಗೊಂಡು ಉನ್ನತ ಸ್ಥಿತಿಗಳನ್ನು ತಲುಪಲು ಅವಕಾಶವಾಗುತ್ತದೆ. ಅರಿವಿನಿಂದ ಜೀವಿಸಿದಾಗ ಮಾತ್ರ ಚಕ್ರಗಳನ್ನ ನಾವು ದಾಟಿಕೊಂಡು ಉತ್ತೇಜಿತಗೊಳ್ಳಿಕ್ಕೆ, ಆತ್ಮೋದ್ಧಾರ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿಯ ಪ್ರಕಂಪನಗಳು ನೀಲಿ ಹಾಗೂ ತೆಳುಗುಲಾಬಿ ಹಾಗೂ ಬಿಳಿಯ ಬಣ್ಣಗಳ ಮಿಶ್ರಣವಾಗಿದೆ. ಈ ಸುಷುಪ್ತ ಸ್ಥಿತಿಯಲ್ಲಿ ನೀಲಿ ಹಾಗೂ ತೆಳುಗುಲಾಬಿ ಬಿಳಿಯ ಬಣ್ಣಗಳ ಮಿಶ್ರಣವಾಗಿದೆ. ಅತಿ ಹೆಚ್ಚಿನ ತರಂಗಗಳುಳ್ಳ ಪ್ರಕಂಪನಗಳು ಇದಾಗಿರುತ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಕಂಪನ ಇರ್ತದಂತೆ ಮಾಸ್ಟರ್ಸ್. ಅಷ್ಟಾದಶ, ನವಾಯಾಮಿ ಹಾಗೂ ದಶಹರ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮಗಳು ಸಾಧನಾ ಮಟ್ಟದ ತೀವ್ರತೆಯಿಂದ ಈ ಪ್ರಕಂಪನಗಳ ಕ್ಷಣಕಾಲದ ಅನುಭೂತಿಯನ್ನು ಪಡೆಯಬಹುದು. ಏನು ಅಷ್ಟಾದಶ, ನವಾಯಾಮಿ, ದಶಾಹರ ಸ್ಥಿತಿಯಲ್ಲಿ ಇರ್ತಕ್ಕಂಥವರೇ ಅವರು ಕೂಡ ಹೆಚ್ಚಿನ ಸಾಧನೆ ಮಾಡ್ತಾ ಇದ್ರೆ ಮಾತ್ರ ಇಲ್ಲಿನ ಪ್ರಕಂಪನಗಳ ಅನುಭೂತಿಯನ್ನ ಕೆಲವೇ ಕ್ಷಣಗಳನ್ನು ಮಾತ್ರ ಪಡಿತಾರಂತೆ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಸ್ಥಿತಿ ನೋಡಿ ಮಾಸ್ಟರ್ಸ್ ಸುಷುಪ್ತ ಅಂತಕ್ಕಂಥದ್ದು. ಪರಿಪೂರ್ಣ ಸಾಧನೆಯಲ್ಲಿ ಪಳಗಿದ ಅನೇಕ ಆತ್ಮಗಳು ಪರಮಾತ್ಮನ ಕಾರ್ಯನಿಮಿತ್ತರಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತವೆ. ಪರಿಪೂರ್ಣ ಸಾಧನೆಯಲ್ಲಿ ತೊಡಗಿದಾಗ ಮಾತ್ರ, ಅದರಲ್ಲಿ ಪಳಗಿದಾಗ ಮಾತ್ರ ಅನೇಕ ಆತ್ಮಗಳು ಏನ್ ಮಾಡ್ತವೆ, ಪರಮಾತ್ಮನ ಕಾರ್ಯನಿಮಿತ್ತರಾಗಿ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಂಡು ಪರಮಾತ್ಮನಿಂದ ನಿರ್ಮಿತಗೊಂಡ ಲೋಕಗಳ ಮೇಲ್ವಿಚಾರಕರಾಗಿ ಇವುಗಳು ಕಾರ್ಯನಿರ್ವಹಿಸುತ್ತಾರೆ. ನಾವು ಈಗಾಗಲೇ ತಿಳಿದ್ವಲ್ಲ ಮಾಸ್ಟರ್ಸ್, ಇದು ವೈವಸಂತ ಮನ್ವಂತರದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ನಿರ್ದೇಶನ ಮಾಡ್ತಾ ಇದ್ದಾರಂತ ಮಾಸ್ಟರ್ಸ್. ಈ ರೀತಿಯಾಗಿ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸ್ಲಿಕ್ಕೆ ಅವರು ತಾವು ಅನೇಕ ಲೋಕಗಳಲ್ಲಿ, ಅನೇಕ ಜೀವಿತಗಳಲ್ಲಿ, ಅನೇಕ ರೂಪಗಳಲ್ಲಿ ಪಡೆದ ಜ್ಞಾನವನ್ನು ಸರ್ವ ಲೋಕಗಳ ಕಲ್ಯಾಣಕ್ಕಾಗಿ ಬಳಸುತ್ತಾ ಲೋಕಗಳ ನಿರಂತರ ಕಾರ್ಯನಿರ್ವಹಣೆಗೆ ಅವಶ್ಯವಿರುವ ಸೃಷ್ಟಿ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಇವರು ಈ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅನೇಕ ಲೋಕಗಳಲ್ಲಿ ಮತ್ತೆ ಅನೇಕ ಜೀವಿತಗಳಲ್ಲಿ ಒಂದೇ ಜೀವಿತ ಅಂತ ಅಲ್ವಲ್ಲ ಮಾಸ್ಟರ್ಸ್, ಅನೇಕ ರೂಪಗಳನ್ನ ಪಡೆದು ಅವುಗಳಿಂದ ಪಡೆದಂತ ಜ್ಞಾನವನ್ನ ಸರ್ವ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಬಳಸ್ತಾ ಇರ್ತಾರೆ ಮಾಸ್ಟರ್ಸ್. ಲೋಕಗಳ ನಿರಂತರ ಕಾರ್ಯನಿರ್ವಹಣೆಗೆ ಅವಶ್ಯವಿರುವ ಸೃಷ್ಟಿ ಕಾರ್ಯದಲ್ಲಿ, ಈ ಲೋಕ ನಿರ್ವಹಣೆಗೆ ಅವಶ್ಯವಾದಂತಹ ಈ ಅಂಶಾತ್ಮಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾವುದೇ ಲೋಕದ ಹೊಸ ಆವಿಷ್ಕಾರದ ಜ್ಞಾನವನ್ನು ವಿಶ್ವ ಪ್ರಣಾಳಿಕೆಗೆ ನೀಡಲಾಗುತ್ತದೆ. ಯಾವುದೇ ಲೋಕದ ಆವಿಷ್ಕಾರ ಆದಂತ ಜ್ಞಾನವನ್ನ ಈ ವಿಶ್ವ ಪ್ರಣಾಳಿಕೆ ಅಂತ ಇದೆ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್, ಆ ವಿಶ್ವ ಪ್ರಣಾಳಿಕೆಗೆ ನೀಡಲಾಗುತ್ತದೆ ಎಂದು ತಿಳಿದಿರಿ. ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರುಗಳು ಇವರೇ. ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತಗಳು ಇವರೇ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಸರ್ವಪ್ರಭ ಚಕ್ರದ ಸ್ಥಿತಿಯಲ್ಲಿ ಸ್ಥಿತರಾದ ಆತ್ಮಗಳು ಸರ್ವ ಲೋಕಗಳ ಸರ್ವ ಕಾರ್ಯಗಳ ಮೇಲ್ವಿಚಾರಕರು. ಇವರು ವಿಶ್ವ ಪ್ರಣಾಳಿಕೆಯಲ್ಲಿ ಕಾರ್ಯಕರ್ತರಾಗಿ ನಿರ್ವಹಿಸಿದ್ರೆ ಅದು ಸರ್ವಪ್ರಭಾ ಅಂತ 11ನೇ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಮೇಲ್ವಿಚಾರಕರಾಗಿರ್ತಾರಂತೆ ಮಾಸ್ಟರ್. ಸುಷುಪ್ತ ಸ್ಥಿತಿಯ ಸಮಾನ ಸ್ಥಿತಿಯನ್ನು ಹೊಂದಿದ್ದರೂ ಇವರು ತಮ್ಮನ್ನು ತಾವು ಕಾರ್ಯಪ್ರವೃತ್ತರನ್ನಾಗಿಸಿಕೊಳ್ಳಲು ಸರ್ವಪ್ರಭ ಸ್ಥಿತಿಯನ್ನು ಆಯ್ದುಕೊಳ್ಳುತ್ತಾರೆ. ಇವರು ತಮ್ಮನ್ನು ತಾವೇ ಕಾರ್ಯಪ್ರವೃತ್ತರನ್ನಾಗಿಸಿಕೊಳ್ಳಲಿಕ್ಕಾಗಿನೇ ಸರ್ವಪ್ರಭ 12ನೇ ಚಕ್ರದ ಸ್ಥಿತಿಯನ್ನು ತಲುಪಿದ್ದರೂ ಕೂಡ 11ನೇ ಚಕ್ರದ ಸ್ಥಿತಿ ಅಂದ್ರೆ ಮೇಲ್ವಿಚಾರಣೆ ಆಯ್ಕೆ ಮಾಡ್ಕೊಳ್ಳೋದು ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸದಾ ಕಾರ್ಯಪ್ರವೃತ್ತರಾಗಿರ್ಬೇಕು ಅನ್ನೋ ಉದ್ದೇಶದಿಂದಂತೆ ಮಾಸ್ಟರ್ಸ್. ಇವರುಗಳು ಸಹ ಸುಷುಪ್ತ ಸ್ಥಿತಿಯ ಆತ್ಮಗಳಂತೆ ಲೋಕೋದ್ಧಾರಕ್ಕಾಗಿ ಯಾವ ಲೋಕದಲ್ಲಿ ಆದರೂ ಜನ್ಮ ಪಡೆಯಬಲ್ಲವರಾಗಿದ್ದು ತಮ್ಮ ಪ್ರಖರ ಬೆಳಕಿನ ಕಿರಣಗಳಿಂದಲೇ ಸರ್ವ ಸಂಪರ್ಕಗಳೊಡೆಯರಾಗಿದ್ದಾರೆ.
ಇವರು ಸುಷುಪ್ತ ಸ್ಥಿತಿಯಲ್ಲಿದ್ರು ಸರ್ವಪ್ರಭ ಸ್ಥಿತಿಯನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ. ಯಾಕೆ ಅಂತ ಹೇಳಿದ್ರೆ ಲೋಕೋದ್ಧಾರದ ಉದ್ದೇಶದಿಂದ ಯಾವ ಲೋಕದಲ್ಲಾದ್ರೂ ಕೂಡ ಜನ್ಮ ಪಡಿಬಹುದು ಸ್ವ ಇಚ್ಛೆಯಂತೆ. ಅವರು ತಮ್ಮ ಪ್ರಖರ ಬೆಳಕಿನ ಕಿರಣಗಳಿಂದಲೇ ಸರ್ವ ಸಂಪರ್ಕಗಳ ಒಡೆಯರಾಗಿರುತ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ 12 ಚಕ್ರಗಳ ಉತ್ತೇಜನದಿಂದಾಗಿ ಬೆಳಕಿನ ಸಣ್ಣ ಸಣ್ಣ ಕಣಗಳಾಗಿದ್ದ ಆತ್ಮವು ತನ್ನನ್ನು ತಾನು ಉದ್ಧರಿಸಿಕೊಳ್ಳುತ್ತಾ ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ಳುತ್ತದೆ. ಈ 12 ಚಕ್ರಗಳ ಉತ್ತೇಜನವಾದಾಗ ಮಾತ್ರ ಬೆಳಕಿನ ಸಣ್ಣ ಕಣಕಣವಾಗಿದ್ದಂತ ಆತ್ಮ ತನ್ನನ್ನು ತಾನು ಉದ್ಧರಿಸಿಕೊಳ್ಳುತ್ತಾ ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಈ ಸ್ಥಿತಿಯನ್ನು ತಲುಪಿದ ಆತ್ಮವು ತನ್ನೆಲ್ಲ ಕೋಶಗಳನ್ನು ಪರಿಶುದ್ಧಗೊಳಿಸಿಕೊಂಡು ತನ್ನ ಎಲ್ಲಾ ಶರೀರಗಳಿಂದ ಮುಕ್ತಗೊಳ್ಳುತ್ತದೆ. ನಾವೀಗಾಗ್ಲೇ ತಿಳಿದಿದ್ವಿ ಮಾಸ್ಟರ್ಸ್, 7 ಶರೀರಗಳನ್ನ ಪಡೆದಿದ್ವಿ ಅಂತ ಹೇಳ್ಬಿಟ್ಟು ಅವೆಲ್ಲ ಶರೀರಗಳನ್ನು ಕೋಶಗಳನ್ನು ಸ್ವಚ್ಛ ಮಾಡ್ಕೊಂಡು ಮುಕ್ತಗೊಳ್ಳುತ್ತದಂತೆ ಮಾಸ್ಟರ್. ಹೀಗೆ ಸಾಧನೆಯ ಹಾದಿಯಲ್ಲಿ ಪರಮೋಚ್ಚ ಸ್ಥಿತಿಯನ್ನು ತಲುಪಿದ ಆತ್ಮವು ತನ್ನ ಕೋಶಗಳನ್ನೆಲ್ಲ ಕಾರ್ಯಕರ್ತರಿಗೆ ಹಿಂತಿರುಗಿಸಿ ತಾನು ಆಯ್ದುಕೊಂಡ ಸ್ಥಿತಿಯಲ್ಲಿ ತಮ್ಮ ಮುಂದಿನ ಜೀವಿತಗಳನ್ನು ನಿರ್ಧರಿಸಿಕೊಳ್ಳುವವು. ಏನ್ ಪಡೆದಂತಹ ಕೋಶಗಳು ಮತ್ತೆ ಕೋಶಗಳನ್ನ ಕಾರ್ಯಕರ್ತರಿಗೆ ಹಿಂದಿರುಗಿಸಿದ ನಂತರ ತಾವು ಯಾವ ಸ್ಥಿತಿಯನ್ನ ಆಯ್ದುಕೊಳ್ತಾವೋ ಆ ಸ್ಥಿತಿಯಲ್ಲಿ ಮುಂದಿನ ಜೀವಿತವನ್ನ ನಿರ್ಧರಿಸಿಕೊಳ್ತಾವಂತೆ ಮಾಸ್ಟರ್ಸ್. ಆತ್ಮದ ಮೊದಲ ಚಕ್ರದ ಸ್ಥಾಯಿಯಿಂದ ಅಂದರೆ ಮೂಲಾಧಾರದಿಂದ 12ನೇ ಸ್ಥಿತಿಯಾದ ಸುಷುಪ್ತದವರೆಗೆ ವಾಸ್ತವದಲ್ಲಿ 23 ಚಕ್ರಗಳಿದ್ದು ಅವುಗಳಲ್ಲಿ 12 ಚಕ್ರಗಳು ಪ್ರಮುಖವಾದವುಗಳಾಗಿವೆ. ನಿನ್ನೆ ತಿಳಿದ್ವಲ್ಲ ಮಾಸ್ಟರ್ಸ್, 12 ಚಕ್ರಗಳು ಅಂತ ಹೇಳ್ಬಿಟ್ಟು ಆ ಸುಷುಪ್ತ ಅಂತಕ್ಕಂಥದ್ದು ಮೊದಲನೇ ಚಕ್ರ ಮೂಲಾಧಾರ ಆದ್ರೆ 12ನೇ ಸ್ಥಿತಿ ಸುಷುಪ್ತ ಆದ್ರೆ ಇವುಗಳ ನಡುವೆ ಮತ್ತೆ 23 ಚಕ್ರ, ಒಟ್ಟಾರೆಯಾಗಿ 23 ಚಕ್ರಗಳಿವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅವುಗಳಲ್ಲಿ ಅಂದ್ರೆ 12 ಚಕ್ರಗಳು ಪ್ರಮುಖವಾಗಿವೆ. ಇನ್ನು ಉಳಿದ ಚಕ್ರಗಳು ಅಂತ ಹೇಳಿದ್ರೆ 11 ಚಕ್ರಗಳಲ್ಲಿ ಸಹಸ್ರಾರದಿಂದ ಅಷ್ಟಾದಶ ಮಧ್ಯೆಯಲ್ಲಿ 5 ಚಕ್ರ, ಏನು ಸಹಸ್ರಾರ ಚಕ್ರ 7ನೇ ಚಕ್ರ ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್, ಅದರಿಂದ ಅಷ್ಟಾದಶ ಚಕ್ರದಲ್ಲಿ 5 ಚಕ್ರಗಳು ಬರ್ತದಂತೆ ಮಾಸ್ಟರ್ಸ್. ಅಷ್ಟಾದಶದಿಂದ ನವಾಯಾಮಿ ಚಕ್ರದ ಸ್ಥಿತಿಯ ನಡುವೆ 3 ಚಕ್ರ ಬರ್ತದಂತೆ ಮಾಸ್ಟರ್. ನವಾಯಾಮಿ ಎಂದ ದಶಾಹರದ ನಡುವೆ 2 ಚಕ್ರಗಳು ಹಾಗೂ ದಶಾಹರದಿಂದ 11ನೇ ಚಕ್ರವಾದ ಸರ್ವಪ್ರಭದ ನಡುವೆ 1 ಚಕ್ರವು ಸ್ಥಿತಿಯಾಗಿರುತ್ತದೆ. ಇವುಗಳು ಸಹಸ್ರಾರದಿಂದ ಮೇಲಿನ 5 ಚಕ್ರಗಳ ನಡುವೆ ಇರುವುದು. ಮೂಲಾಧಾರದಿಂದ ಆಜ್ಞಾ ಚಕ್ರದ ಹೊರಗಿನ ಚಕ್ರಗಳೆಂದು, ಸಹಸ್ರಾರದಿಂದ ಸುಷುಪ್ತವರೆಗೆ ಚಕ್ರಗಳನ್ನು ಸ್ಥಿತಿಗಳೆಂದು ಉಲ್ಲೇಖಿಸಲಾಗುತ್ತದೆ. ಸಹಸ್ರಾರದ ಮೇಲಿನ ಸ್ಥಿತಿಗಳ ಒಂದೊಂದರ ಸಾಧನೆಯ ಮಟ್ಟವು ಏರುತ್ತಾ ಉಳಿದ 11 ಚಕ್ರಗಳು ಉತ್ತೇಜಿತಗೊಳ್ಳುತ್ತದೆ. ಸಹಸ್ರಾರದಿಂದ ನಮ್ಮದು ದೊಡ್ಡ ಪರೀಕ್ಷೆ ಅಂತ ನಿನ್ನೆ ತಿಳಿದ್ವಿ ಮಾಸ್ಟರ್ಸ್. ಸಹಸ್ರಾರ ಸ್ಥಿತಿ ತಲುಪೋದೇನೋ ತಲುಪಿಬಿಡ್ತೀವಿ, ಅದರಿಂದ ಮುಂದಿನ ಸ್ಥಿತಿಗಳನ್ನ ದಾಟ್ಬೇಕಂದ್ರೆ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಎದುರಿಸ್ಕೊಂಡು ಅದು ಮಾನವ ಜನ್ಮದಲ್ಲಿ ಇದ್ದುಕೊಂಡೇ ದಾಟ್ಬೇಕಲ್ಲ ಮಾಸ್ಟರ್ಸ್. ಅದು ತುಂಬಾ ಕಷ್ಟದ ಕೆಲಸವಾದ್ರೂ ಕೂಡ ಸಾಧನೆ ಮಾಡ್ಲೇಬೇಕು. ಪರಮಾತ್ಮನ ಎಡೆಗೆ ನಾವು ಹೋಗ್ಬೇಕಂದ್ರೆ ಉಳಿದ 11 ಚಕ್ರಗಳು ಕೂಡ ಉತ್ತೇಜಿತಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸರ್ವ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳಲು ಆತ್ಮವು ಯಾವ ಲೋಕದಲ್ಲಿಯಾದರೂ ಸಾಧನೆಯನ್ನು ಕೈಗೊಳ್ಳಬಹುದು. ಸರ್ವ ಚಕ್ರಗಳನ್ನು ಉತ್ತೇಜನ ಮಾಡ್ಕೊಳ್ಳಿಕ್ಕೆ ಆತ್ಮ ಯಾವ ಲೋಕದಲ್ಲಾದ್ರೂ ಸಾಧನೆಯನ್ನು ಮಾಡಿಕೊಳ್ಳಬಹುದು. ಆದರೆ ಭೂಮಿಯ ಮೇಲೆ ಮಾನವ ಜೀವಿತಗಳಲ್ಲಿ ಸಾಧನೆಯು ತೀವ್ರತರವಾಗಿದ್ದು ಅತಿ ವೇಗವಾಗಿ ಸಾಧನೆಯು ಪೂರ್ಣಗೊಳ್ಳುವುದು. ಆದ ಕಾರಣ ಆತ್ಮವು ಮಾನವ ಜೀವಿತಗಳಲ್ಲಿ ಸಾಧನೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುವುದು. ನೋಡಿ ಮಾಸ್ಟರ್, ಭೂಮಿ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾದ ಪಾಠಶಾಲೆ. ಬೇರೆ ಲೋಕಗಳಲ್ಲಿ ಸಾಧನೆ ಮಾಡಿ ಆ ಚಕ್ರಗಳನ್ನು ದಾಟ್ತಕ್ಕಂಥದಕ್ಕಿಂತಲೂ ಅತಿ ವೇಗವಾಗಿ ಭೂಮಿಯಲ್ಲಿ ಜನ್ಮ ಪಡೆದು ನಾವು ಆ ಸಾಧನೆ ಮಾರ್ಗವನ್ನ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತೆ ಮಾಸ್ಟರ್ಸ್. ಅದಕ್ಕೋಸ್ಕರ ಭೂಮಿಯನ್ನ ಆಯ್ಕೆ ಮಾಡ್ಕೊಂಡು ಈ ಮಾನವ ಜೀವಿತದಲ್ಲಿ ಬಂದಿದೀವಂತೆ ಮಾಸ್ಟರ್ಸ್. ಇತರ ಲೋಕಗಳಲ್ಲಿಯೂ ಸಾಧನೆಯ ಕ್ರಮವು ಜರುಗುವುದಾದರೂ ಭೂಮಿಯ ಕಾಲಮಾನಕ್ಕಿಂತ ಅವು ಅತಿ ಹೆಚ್ಚಿನ ಕಾಲಮಾನಗಳನ್ನು ಹೊಂದಿರುವ ಕಾರಣ ಭೂಮಿಯ ಮೇಲಿನ ಸಾಧನಾ ಕ್ರಮವು ಹೆಚ್ಚು ಪ್ರಚಲಿತದಲ್ಲಿದೆ. ಈ ಭೂಮಿ ಮೇಲೆ ಯಾಕೆ ಬರ್ಬೇಕಿತ್ತು ಅಂತ ಎಷ್ಟೋ ಮಾಡ್ತಿರ್ತಿದ್ವಲ್ಲ ಮಾಸ್ಟರ್ಸ್ ನಾವು. ಆದ್ರೆ ಈ ಭೂಮಿ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಬೇರೆ ಲೋಕಗಳಲ್ಲಾದ್ರೆ ಸಾಧನೆಯ ತೀವ್ರಗತಿ ಕಡಿಮೆ ಇರ್ತದಂತೆ ಮಾಸ್ಟರ್. ಈ ಭೂಮಿಯಲ್ಲಾದ್ರೆ ಸಾಧನೆಯ ತೀವ್ರಗತಿ ಅತಿ ಹೆಚ್ಚಾಗಿರೋದ್ರಿಂದ ನಾವು ಈ ಭೂಮಿಯನ್ನ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಂತೆ ಮಾಸ್ಟರ್ಸ್. ಆದರೆ ಭೂಮಿಯ ಮೇಲೆ ಆವರಿಸಿರುವ ಮಾಯೆಯ ಹಾಗೂ ಕರ್ಮಾಧಾರಿತ ಜೀವಿತ ಕ್ರಮಗಳನ್ನು ಆತ್ಮವು ಎದುರಿಸಬೇಕಾಗುತ್ತದೆ. ಇದು ಭೂಮಿಯ
ಅನು ಬಂದ್ ಭೂಮಿ ಹಾಕಿರ್ತಕ್ಕಂಥ ನಿಬಂಧನೆ ಅಲ್ವಾ ಮಾಸ್ಟರ್ಸ್. ಈ ಭೂಮಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು, ಈ ಮಾಯೆ ಭೂಮಿಗೆ ಬಂದ್ಮೇಲೆ ಈ ಮಾಯೆ ಚಕ್ರದಲ್ಲಿ ಸಿಲ್ಕೋತೀವಿ. ಅದೇ ರೀತಿ ಕರ್ಮಾಧಾರಿತ ಜೀವಿತ ಕ್ರಮಗಳನ್ನ ಈ ಆತ್ಮ ಅಂತಕ್ಕಂಥದ್ದು ಎದುರಿಸ್ಬೇಕು ಅನ್ನೋದು ಈ ಭೂಮಿಯ ನಿಬಂಧನೆ. ಹಾಗಾಗಿ ಈ ಭೂಮಿಗೆ ಬರ್ಬೇಕಾದ್ರೆ ಅದನ್ನ ನಾವು ಸರಿ ಅದನ್ನ ಒಪ್ಕೊಂಡೆ ನಾವು ಈ ಭೂಮಿಗೆಲ್ಲ ಬಂದಿದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗೆ ಕರ್ಮಾಧಾರಿತ ಜೀವಿತ ಕ್ರಮಗಳನ್ನು ಕೈಗೊಂಡ ಆತ್ಮಗಳ ಜ್ಞಾನಾರ್ಜನೆಯಂತೆ ಭೂಮಿಯೂ ಸಹ ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುತ್ತಿರುತ್ತದೆ. ನೋಡ್ರಿ ಮಾಸ್ಟರ್ಸ್, ಎಷ್ಟೊಳ್ಳೆ ಮಾಹಿತಿಯನ್ನ ಹೇಳ್ತಿದ್ದಾರೆ. ಕರ್ಮಾಧಾರಿತ ಜೀವಿತ ಕ್ರಮಗಳನ್ನ ನಾವು ಸವಿಸ್ಕೊಳ್ಳೋದ್ರ ಜೊತೆಗೆ ಈ ಆತ್ಮಗಳು ಏನ್ ಮಾಡ್ತಾರೆ ಮಾಸ್ಟರ್, ಜ್ಞಾನಾರ್ಜನೆ ಹೊಂದುತ್ತಾ ಹೋಗ್ತದೆ. ಕರ್ಮಗಳು ಕಳೆದ ಹಾಗೆ ನಾವು ಜ್ಞಾನವಂತರಾಗ್ತಾ ಹೋಗ್ತೀವಿ. ಆ ಜ್ಞಾನವಂತರ ಆಗೋದ್ರ ಜೊತೆಗೆ ಭೂಮಿಯ ಸ್ಥಿತಿಯನ್ನು ಉತ್ತಮ ಸ್ಥಿತಿಗೆ ತರೋದ್ರಲ್ಲಿ ನಮ್ಮ ಪ್ರಯತ್ನನೂ ಕೂಡ ಇದೆ ಅಂತಕ್ಕಂಥ ಅಂಶವನ್ನು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮಗಳು ಪಡೆಯುವ ಜ್ಞಾನದ ಸಾರಾಂಶವು ಎಲ್ಲೆಡೆ ಪಸರಿಸುವಂತೆಯೇ ಭೂಮಿಯು ಸಹ ತನ್ನ ಜ್ಞಾನದ ತರಂಗಗಳನ್ನು ಸ್ವೀಕರಿಸಿ ತನ್ನ ಸ್ವ ಉನ್ನತಿಯನ್ನು ಸಾಧಿಸುತ್ತದೆ. ನಾವುಗಳು ಜ್ಞಾನವನ್ನು ಪಡೆದಂತೆ, ಆತ್ಮಗಳು ನಾವು ಪಡೆದಂತ ಜ್ಞಾನದ ಸಾರಾಂಶವನ್ನ ಎಲ್ಲೆಡೆ ಪಸರಿಸಿ ನೀವು ಪಡೆದಂತ ಜ್ಞಾನವನ್ನ ಎಲ್ಲರಿಗೂ ಹಂಚಿ ಅಂತ ಹೇಳ್ತಕ್ಕಂಥ ಮೂಲ ಉದ್ದೇಶ ಇದೆ ನೋಡಿ ಮಾಸ್ಟರ್ಸ್. ನೀವು ಬರೀ ಜ್ಞಾನವನ್ನ ನಿಮ್ಮೆಡೆನೆ ಇಟ್ಕೋಬೇಡಿ, ಎಲ್ಲಾ ಕಡೆ ಹಂಚಿ, ನಿಮಗೆ ಎಲ್ಲರಿಗೂ ಹಂಚಿ ಅಂತ ಹೇಳ್ತಕ್ಕಂಥ ಉದ್ದೇಶದ ಮಹತ್ವ ಇಲ್ಲಿ ಎಷ್ಟು ಉತ್ತಮವಾಗಿದೆ ನೋಡಿ ಮಾಸ್ಟರ್ಸ್. ಅದ್ರ ಜೊತೆ ಭೂಮಿ ಸಹ ಏನ್ ಮಾಡುತ್ತಂತೆ, ಅದರ ತರಂಗಗಳನ್ನ ನಾವು ಹಂಚತಕ್ಕಂಥ ಜ್ಞಾನದ ತರಂಗಗಳನ್ನ ಸ್ವೀಕಾರ ಮಾಡಿಬಿಟ್ಟು ಆ ಭೂಮಿನೂ ಕೂಡ ಉನ್ನತಿಯನ್ನ ಸಾಧನೆ ಮಾಡುತ್ತಂತೆ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಕಾರ್ಯವನ್ನು ಎಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೋಡ್ರಿ ಮಾಸ್ಟರ್ಸ್ ಈ ಧ್ಯಾನ ಮಾರ್ಗದ ಮುಖಾಂತರ. ಇವತ್ತಿನಿಂದನೇ ಈ ಜ್ಞಾನವನ್ನ ಪಡೆದಂತ ನಾವು ಪ್ರತಿಯೊಬ್ರು ಕೂಡ ಜ್ಞಾನ ಹಂಚಿಕೆ ಕಾರ್ಯದಲ್ಲಿ ಉತ್ತಮ ಸೇವೆಯನ್ನು ಮಾಡಬೇಕು ಅಂತ ಇವತ್ತಿನಿಂದನೇ ನಿರ್ಧಾರ ಮಾಡೋಣ ಮಾಸ್ಟರ್ಸ್. ಪ್ರತಿ ಆತ್ಮಕ್ಕೂ ತನ್ನ ಜೀವಿತವನ್ನು ನಿರ್ಧರಿಸಿಕೊಂಡು ಉದ್ಧರಿಸಿಕೊಳ್ಳುವ ಹಕ್ಕಿರುವಂತೆಯೇ ಪ್ರತಿ ಲೋಕವು ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳುವ ಅವಕಾಶವಿರುತ್ತದೆ. ಪ್ರತಿ ಆತ್ಮ ಹೇಗೆ ತನ್ನ ಜೀವಿತವನ್ನ ಪ್ರತಿ ಸಾಲಿನೂ ಕೂಡ ತನ್ನ ಹೇಗೆ ಜೀವಿತ ಇರ್ತದೋ ಅದನ್ನ ನಿರ್ಧರಿಸಿಕೊಂಡು ಮುಂದಿನ ಜನ್ಮವನ್ನು ಪಡೆಯುತ್ತದೋ ಉದ್ಧಾರಕ್ಕೋಸ್ಕರ, ಅದೇ ರೀತಿ ಪ್ರತಿ ಲೋಕನೂ ಕೂಡ ಯಾವ ಲೋಕದಲ್ಲೇ ಜನಿಸ್ಲಿ, ನಾನಾ ಲೋಕಗಳಿದಾವೆ, ಸಹಸ್ರಾರು ಲೋಕಗಳಿದಾವೆ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್. ಆ ಲೋಕಗಳು ಕೂಡ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಿಕ್ಕೆ ನಿರ್ಧಾರವನ್ನು ಕೈಗೊಳ್ಳುವ ಅವಕಾಶವಿರ್ತದಂತೆ ಮಾಸ್ಟರ್ಸ್. ಸದ್ಯದಲ್ಲಿ ಭೂಮಿ ಇಂಥ ಆದಿಯಲ್ಲಿ ಪಯಣವನ್ನು ಕೈಗೊಂಡಿದೆ. ಉತ್ತಮ ಅಧಮ ಲೋಕಗಳ ಮಧ್ಯದ ಸ್ಥಾಯಿಯಲ್ಲಿ ನೆಲೆಸಿದ್ದ ಭೂಮಿಯು ಸದ್ಯದಲ್ಲಿಯೇ ಉತ್ತಮ ಸ್ಥಾಯಿಯ ಲೋಕಗಳಲ್ಲಿ ಒಂದಾಗಿ ನೆಲೆಸುವ ನಿರ್ಧಾರವನ್ನು ಕೈಗೊಂಡು ಇದಕ್ಕಾಗಿ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ನಿರತವಾಗಿದೆ ನೋಡಿ ಮಾಸ್ಟರ್ಸ್. ಈ ಭೂಮಿ ಅಂತಕ್ಕಂಥದ್ದು ಈಗಾಗಲೇ ತಿಳಿದ್ವಿ, 2ನೇ ಅಧ್ಯಾಯದಲ್ಲಿ ಉತ್ತಮ ಮತ್ತು ಅಧಮ ಲೋಕಗಳ ಮಧ್ಯದ ಸ್ಥಾಯಿಯಲ್ಲಿದೆ ಅಂತ ತಿಳ್ಕೊಂಡಿದೀವಿ. ಆದ್ರೆ ಭೂಮಿ ಅಂತಕ್ಕಂಥದ್ದು ಉತ್ತಮ ಸ್ಥಾಯಿಗೆ ಹೋಗ್ಬೇಕು ಅನ್ನೋ ನಿರ್ಧಾರ ತಗೊಂಡಿದೆ ಅಂತೆ. ಉತ್ತಮ ಸ್ಥಾಯಿಯ ಲೋಕಗಳಲ್ಲಿ ಒಂದಾಗಿ ನೆಲೆಸ್ಬೇಕು ಅನ್ನೋ ನಿರ್ಧಾರ ತಗೊಂಡಿರೋದ್ರಿಂದ ಇದಕ್ಕಾಗಿ ತನ್ನನ್ನು ತಾನು ಪರಿಶುದ್ಧ ಮಾಡ್ಕೋಬೇಕು, ಪರಿಶುದ್ಧಗೊಳಿಸ್ಕೋಬೇಕು ಅನ್ನೋ ಕಾರ್ಯದಲ್ಲಿ ನಿರತವಾಗಿದೆ. ಅದೇ ಉದ್ದೇಶದಿಂದನೇ ಪರಿಸರವನ್ನ ಪ್ರಕೃತಿಯಂದೇ ಅನುಸಂಧಾನ ಆಗೋದಂತೆ ಪರಿಸರವನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಮ್ಮ ಗುರುಗಳು ನಿರ್ಧಾರ ಹೇಳಿದ್ರಲ್ಲ ಮಾಸ್ಟರ್ಸ್, ದಿನಕ್ಕೊಂದು ಗಿಡ ನೆಡೋದು. ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಈ ಭೂಮಿ ಈ ರೀತಿ ತನ್ನ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕಂದ್ರೆ ನಾವೆಲ್ಲರೂ ಸಹಕರಿಸ್ಬೇಕು ಈ ನಿಟ್ಟಿನಲ್ಲಿ ಅನ್ನೋ ಉದ್ದೇಶನೇ ಮಾಸ್ಟರ್ಸ್. ಆದ್ದರಿಂದ ತನ್ನ ಉನ್ನತ ಸ್ತರದ ತರಂಗಗಳಲ್ಲಿ ಜೀವಿತಗಳನ್ನು ನಡೆಸಬಲ್ಲ ಆತ್ಮಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದೆ. ಅದಕ್ಕೋಸ್ಕರನೇ ಭೂಮಿ ತನ್ನ ಉನ್ನತ ಸ್ತರದ ತರಂಗಗಳಲ್ಲಿ ನಾವು ಹೇಳಿದ್ವಿ ಮಾಸ್ಟರ್ಸ್, ನಮ್ಮ ತರಂಗಗಳನ್ನ ಹೆಚ್ಚಿಸಿಕೊಳ್ಳಬೇಕು. ಜ್ಞಾನ ಹಂಚೋದ್ರ ಮುಖಾಂತರ, ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರ ಮುಖಾಂತರ ಈ ಉನ್ನತ ತರಂಗಗಳಲ್ಲಿರ್ತಕ್ಕಂಥ ಜೀವಿತಗಳನ್ನ ನಡೆಸಬಲ್ಲ ಆತ್ಮಗಳನ್ನ ಆಯ್ಕೆ ಮಾಡ್ಕೊಳ್ತಿದೆ ಅಂತ ಮಾಸ್ಟರ್ಸ್. ಕೆಳಸ್ತರದ ಆತ್ಮಗಳ ಪ್ರಕ್ಷಾಲನ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಯಾರು ಅತಿ ಕೆಳಮಟ್ಟದ ಅಧೋಲೋಕದಿಂದ ಅದೇ ಗುಣಗಳಲ್ಲಿ ಬಾಳ್ತಾರೋ ಅಂತರಗಳನ್ನ ಪ್ರಕ್ಷಾಲನೆ ಮಾಡ್ಬೇಕು ಅನ್ನೋ ಕಾರ್ಯದಲ್ಲೂ ಕೂಡ ಭೂಮಿ ತೊಡಗಿಕೊಂಡಿದೆ ಅಂತೆ ಮಾಸ್ಟರ್ಸ್. ಇವೆಲ್ಲ ಯಾಕೆ ಭೂಕಂಪ, ಮತ್ತೆ ಯಾಕೆ ಸುನಾಮಿ, ಯಾತಕ್ಕೋಸ್ಕರ ಜಲಪ್ರಳಯ ಅಂದ್ರೆ ಮಾಸ್ಟರ್ಸ್ ಇದೇ ಉದ್ದೇಶ ಮಾಸ್ಟರ್ಸ್. ಅವತ್ತು ಯಾರೋ ಕೇಳಿದ್ದಕ್ಕೆ ಗುರುಗಳು ಅದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು, ಅದು ಪ್ರಕೃತಿ ತನ್ನನ್ನ ತಾನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತದೆ ಅಂತ ಹೇಳಿದ್ರಲ್ಲ ಮಾಸ್ಟರ್ಸ್. ಇದೇ ಉದ್ದೇಶ ನೋಡಿ ಮಾಸ್ಟರ್ಸ್. ಈ ಕಾರ್ಯದಲ್ಲಿ ಭೂಮಿಯು ತನ್ನ ಸಹಕಾರವನ್ನು
ನಮ್ಮ ಸಹಕಾರವನ್ನು ಕೋರಿದೆ. ಈ ಭೂಮಿ ಅಂತಕ್ಕಂಥದ್ದು ತಾನು ಉನ್ನತ ಮಟ್ಟಕ್ಕೆ ಏರ್ಬೇಕು ಅನ್ನೋ ಉದ್ದೇಶದಿಂದ ನೀವೆಲ್ಲರೂ ನನಗೆ ಸಹಕರಿಸಿ ಅಂತ ಹೇಳಿ ಕೇಳ್ತಾ ಇದೆ ಅಂತ ನೋಡ್ರಿ ಮಾಸ್ಟರ್. ನಾವು ಭೂಮಿಯಲ್ಲಿ ಮುಟ್ಟಿ ಅದರ ಋಣ ತೀರಿಸ್ಬೇಕಂದ್ರೆ ಅದರ ಆ ಉನ್ನತ ಲೋಕಕ್ಕೆ ಆ ಭೂಮಿ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಸಹಕಾರ ನೀಡೋ ನಿಟ್ಟಿನಲ್ಲಿ ಹೋಗೋಣ ಮಾಸ್ಟರ್ಸ್. ಭೂಮಿಯ ಸೂಕ್ಷ್ಮ ಪರಿಸ್ಥಿತಿಗಳನ್ನು ಎದುರುಗೊಳ್ಳುತ್ತಿದ್ದು ಸದ್ಯದಲ್ಲಿ ಅತಿ ಹೆಚ್ಚಿನ ತರಂಗಗಳುಳ್ಳ ವಲಯದಲ್ಲಿ ಪ್ರವೇಶಿಸಿ ಶ್ರೇಷ್ಠ ಸ್ಥಿತಿಯನ್ನು ಪಡೆಯಲಿದೆ. ಇದು ಸದ್ಯದ ಪರಿಸ್ಥಿತಿಗಳು, ಸೂಕ್ಷ್ಮ ಪರಿಸ್ಥಿತಿಗಳು ಬರ್ತದೆ. ಆ ಸ್ಥಿತಿ ಅಂದ್ರೆ ಹೆಚ್ಚಿನ ತರಂಗಗಳುಳ್ಳ ವಲಯದಲ್ಲಿ, ಅಂದ್ರೆ ನಾವು ಆ ಮಟ್ಟಕ್ಕೆ ಹೆಚ್ಚಿನ ತರಂಗಗಳುಳ್ಳ ಆತ್ಮಗಳಾಗಿ ನಾವು ತಯಾರಾದ್ರೆ ಶ್ರೇಷ್ಠ ಸ್ಥಿತಿಯನ್ನ ಅದು ಭೂಮಿನೂ ಕೂಡ ಪಡೆಯುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಕಾರ್ಯದಲ್ಲಿ ನೆರವಾಗಲು ಸುಷುಪ್ತ ಸ್ಥಿತಿಯ ಅನೇಕ ಆತ್ಮಗಳು ಭೂಮಿಯ ಮೇಲೆ ಅವತರಣೆಗೊಳ್ಳಲಿದ್ದು ಭೂಮಿಯ ಕಾರ್ಯವೈಖರಿಯ ಕುರಿತು ಸಂತುಷ್ಟರಾಗಿದ್ದಾರೆ. ಪತ್ರಿಜಿ ಗುರುಗಳು ಸದಾ ಹೇಳ್ತಿದ್ರಂತೆ ಮಾಸ್ಟರ್ಸ್, ಉನ್ನತ ಲೋಕದ ಆತ್ಮಗಳು ಬರ್ಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅಂತ. ಉಮಾ ಮೇಡಮ್ ಅವರು ಬಂದಾಗ ಹೇಳ್ತಿದ್ರು ಮಾಸ್ಟರ್ಸ್, ನಾನು ಗರ್ಭಿಣಿ ಸ್ತ್ರೀಯರಿಗೆ ಧ್ಯಾನವನ್ನು ಹೇಳ್ಕೊಡೋ ಮೂಲ ಉದ್ದೇಶ ಅವರು ಇದರ ಅಂತರಾತ್ಮವನ್ನೆಲ್ಲ ಮೊದಲೇ ತಿಳಿದಿದ್ದು ಅವರು ಆ ನಿಟ್ಟಿನಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಈಗ ಭೂಮಿಗೆ ಬರ್ತಕ್ಕಂಥ ಜೀವನವನ್ನು ಪಡಿತಕ್ಕಂಥ ಮಕ್ಕಳೆಲ್ಲರೂ ಉನ್ನತ ಲೋಕದ ಮಾಸ್ಟರ್ಗಳಾಗಿರ್ತಾರೆ. ಅದಕ್ಕೋಸ್ಕರ ಉನ್ನತ ಗರ್ಭಗಳು ಅವಕ್ಕೆ ಬೇಕಾಗ್ತದೆ. ಉನ್ನತ ಸ್ಥಾಯಿಯಲ್ಲಿರ್ತಕ್ಕಂಥ ಮಾತೆಯರು ತಯಾರಾಗ್ಬೇಕು ಅನ್ನೋ ಉದ್ದೇಶದಿಂದಾನೇ ಅಂತವ್ರಿಗೆ ಧ್ಯಾನ ಹೇಳ್ಕೊಡುವಂತ ಕಾರ್ಯದಲ್ಲಿ ತೊಡಗಿದಾರೆ ನೋಡಿ ಮಾಸ್ಟರ್ಸ್. ಎಂತ ಅದ್ಭುತ ಕೆಲಸ. ಸೊ ವಿಶ್ವದ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾದ ಈ ಕಾರ್ಯದಲ್ಲಿ ಕೈ ಜೋಡಿಸಲು ಅನೇಕ ಲೋಕಗಳ ಕಾರ್ಯಕರ್ತರು ಜನ್ಮ ಪಡೆದು ಅಥವಾ ಸೂಕ್ಷ್ಮ ರೂಪದಲ್ಲಿಯೇ ನಿಮ್ಮೊಂದಿಗೆ ಇರಲು ನಿಶ್ಚಯಿಸಿದ್ದಾರೆ. ಜನ್ಮ ಪಡಿಬಹುದು ಅಥವಾ ಸೂಕ್ಷ್ಮ ರೂಪದಲ್ಲಿ ನಮ್ಮೊಂದಿಗೇನೆ ಕೂಡ ಇರಬಹುದು. ಅದಕ್ಕೋಸ್ಕರ ಅವರು ಸದಾ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಪಾಲ್ಗೊಳ್ಳಲು ಇಚ್ಛಿಸುವಿರಾದರೆ ನಮ್ಮೊಂದಿಗೆ ನಿಮ್ಮನ್ನು ನೀವು ಶ್ರುತಿಗೊಳಿಸಿಕೊಳ್ಳಿ. ಅದಕ್ಕೋಸ್ಕರ ನೀವು ಇಂಥ ಕಾರ್ಯದಲ್ಲಿ ಭೂಮಿ ಉನ್ನತ ಸ್ಥಾಯಿಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ನೀವು ಸಿದ್ಧರಿದ್ರೆ, ನೀವು ಪಾಲ್ಗೊಳ್ಳಬೇಕು ಅನ್ನೋ ಭಾವನೆ ಇದ್ರೆ ನಿಮ್ಮನ್ನ ನೀವು ಶ್ರುತಿಗೊಳಿಸಿಕೊಳ್ಳೋದು ಅಂತ ಹೇಳಿದ್ವಲ್ಲ. ಶ್ರುತಿಗೊಳಿಸಿಕೊಳ್ಳಿ ಅಂದ್ರೆ ಮಾಸ್ಟರ್ಸ್ ಹೆಚ್ಚು ಧ್ಯಾನ ಜ್ಞಾನ ಹಂಚಿಕೆ ಮಾಸ್ಟರ್ಸ್. ಹೆಚ್ಚು ಜನರನ್ನ ಧ್ಯಾನಿಗಳನ್ನಾಗಿ ಕರೆತರದು ಮಾಸ್ಟರ್ಸ್. ನಮ್ಮ ಬೆಳಕಿನ ತರಂಗಗಳೊಂದಿಗೆ ನಿಮ್ಮನ್ನು ಶ್ರುತಿಗೊಳಿಸಿಕೊಂಡಿರಾದರೆ ಈ ಕಾರ್ಯದಲ್ಲಿ ನೀವು ಕಾರ್ಯಕರ್ತರಾಗಿ ಭಾಗವಹಿಸಿ ನಿಮ್ಮ ಸಾಧನೆಯನ್ನು ತೀವ್ರತರವಾಗಿಸಿಕೊಳ್ಳಬಹುದು. ನೀವೇನಾದ್ರೂ ನಮ್ಮ ಬೆಳಕಿನ ತರಂಗಗಳೊಂದಿಗೆ ನೀವು ನಿಮ್ಮನ್ನ ಶ್ರುತಿಗೊಳಿಸಿಕೊಂಡಿರಾದರೆ ಏನ್ ಕೆಲಸ ಸಿಗ್ತದೆ ಅಂತ ಅಂದ್ರೆ ಮಾಸ್ಟರ್ಸ್, ಈ ಕಾರ್ಯದಲ್ಲಿ ನೀವು ಕಾರ್ಯಕರ್ತರಾಗಿ ಭಾಗವಹಿಸಬಹುದು. ಮತ್ತೆ ನಿಮ್ಮ ಸಾಧನೆಯನ್ನ ತೀವ್ರತರವಾಗಿ ಆಗಿಸಿಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಿಂದೆಂದಿಗಿನ ಸಾಧನೆಗಿಂತ ಪ್ರಸ್ತುತ ಸಮಯ ನಿಮ್ಮ ಪ್ರಯತ್ನದ ದುಪ್ಪಟ್ಟು ಫಲಿತಾಂಶವನ್ನು ನೀವು ಪಡೆಯಬಹುದು. ನೀವು ಇದುವರೆಗೆ ಮಾಡಿರ್ತಕ್ಕಂಥ ಸಾಧನೆಗಿಂತ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಪ್ರಯತ್ನ ಇದ್ದಿದ್ದೇ ಆದ್ರೆ ಫಲಿತಾಂಶ ದುಪ್ಪಟ್ಟು ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಜ್ಞಾನಾಭಿವೃದ್ಧಿಗಾಗಿ ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ. ನಿಮಗೆ ಸಹಾಯ ಮಾಡ್ಲಿಕ್ಕೆ ಮತ್ತು ನಿಮ್ಮ ಜ್ಞಾನವನ್ನು ನೀವು ಹೆಚ್ಚಿಸಿಕೊಳ್ಳಿಕ್ಕೆ, ನಿಮ್ಮ ಜ್ಞಾನ ಅಭಿವೃದ್ಧಿಗಾಗಿ ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ. ಪ್ರತಿ ಕಾರ್ಯದಲ್ಲೂ ಮಾರ್ಗದರ್ಶನ ನೀಡಿ ನಿಮ್ಮನ್ನು ಉನ್ನತ ತರಂಗಗಳೊಂದಿಗೆ ಶ್ರುತಿಗೊಳಿಸಿಕೊಳ್ಳಲು ಸಹಕರಿಸುವ ಸಲುವಾಗಿ ನಾವು ಕಾರ್ಯನಿರತರಾಗಿದ್ದೇವೆ. ನಿಮ್ಮನ್ನ ನೀವು ಉನ್ನತ ತರಂಗಗಳೊಂದಿಗೆ ಶ್ರುತಿಗೊಳಿಸಿಕೊಳ್ಳಿಕ್ಕೆ ಸಹಕಾರ ಮಾಡ್ಲಿಕ್ಕೆ, ನಾವು ನಿಮಗೆ ಮಾರ್ಗದರ್ಶನ ನೀಡ್ಲಿಕ್ಕೆ ನಾವು ಸದಾ ಕಾರ್ಯನಿರತರಾಗಿರ್ತೇವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಉನ್ನತ ತರಂಗಗಳಲ್ಲಿ ಜೀವಿಸುವ ಅವಕಾಶಗಳು ನಿಮಗಾಗಿ ಕಾದಿವೆ. ನೀವು ಉನ್ನತ ಸ್ಥಾಯಿಗೆ ಏರ್ಬಿಟ್ಟು ನೀವು ಜೀವನ ನಡೆಸಬೇಕು ಅನ್ನೋ ಮೂಲ ಉದ್ದೇಶ ನಮ್ದು ಕೂಡ. ಆ ಅವಕಾಶ ನಿಮಗಾಗಿ ಕಾದಿದೆ, ನೀವು ಸಿದ್ಧರಾಗಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಬರೀ ನೀವು ಧ್ಯಾನ ಅಂತಕ್ಕಂಥದ್ರಲ್ಲಿ ಒಂದು ಹೆಜ್ಜೆ ಇಟ್ರೆ ಸಾಕು, ನಿಮ್ಮನ್ನು 100 ಹೆಜ್ಜೆ ಮುನ್ನಡೆಸುವ ಸಾಮರ್ಥ್ಯ ನಮಗಿದೆ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದರೆ ಇಲ್ಲಿ ಜೀವಿಸಬೇಕೆಂಬ ಸಂಕಲ್ಪ ನಿಮ್ಮಗಳದೇ ಆಗಿರ್ತದೆ. ಆದ್ರೆ ನಾನು ಆ ಉನ್ನತ ಕಾರ್ಯವನ್ನು ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಥವಾ ಜನನ ಮರಣ ಚಕ್ರದಲ್ಲೇ ಬರ್ಬೇಕಾ ಅನ್ನೋದು ಆಯ್ಕೆ ನಿಮ್ಮದೇ. ಹೇಳಿದ್ವಲ್ಲ ಮಾಸ್ಟರ್ಸ್, ಮೊದಲೇ 2 ಆಯ್ಕೆ ಸಹಸ್ರಾರ ಸ್ಥಿತಿಗಿಂತ ಮುಂಚೆ ಆ ಆಯ್ಕೆ ನಿಮ್ದೇ ಆಗಿರ್ತದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಯಾರ್ದೂ ಬಲವಂತ ಇಲ್ಲ. ಈ ನಿರ್ಧಾರವು ಆತ್ಮದ ಜೀವಿತದ ಒಂದು ಮಹೋನ್ನತ ನಿರ್ಧಾರವಾಗುತ್ತದೆ. ನೀವು ಈಗ ತಗೊಳ್ತಕ್ಕಂಥ ನಿರ್ಧಾರ ಇದೆಯಲ್ಲ, ನಿಮ್ಮ ಜೀವಿತದ ಮಹೋನ್ನತ ನಿರ್ಧಾರ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸದ್ಯ ಉತ್ತಮ ಸ್ಥಿತಿಯ ಸಾಮೂಹಿಕವಾಗಿ ಉನ್ನತಿಯನ್ನು ಪಡೆಯಬಹುದಾದ ಪರಿಸ್ಥಿತಿಯನ್ನು ಹೊಂದಿದ್ದು ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡ ಪ್ರತಿ ಆತ್ಮವೂ ಇದರಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಸದ್ಯದ ಉತ್ತಮ ಸ್ಥಿತಿಯು ಸಾಮೂಹಿಕವಾಗಿ ಉನ್ನತಿ ಅಂದ್ರೆ ಈಗೆಲ್ಲ ನಾವು ಝೂಮ್ ಅಂತ ಹೇಳ್ಬಿಟ್ಟು ಗುಂಪಾಗಿ ಏನ್ ಸೇರ್ತೀವಲ್ಲ ಮಾಸ್ಟರ್ಸ್, ಏನು ನಾವು ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಸಾಕಷ್ಟು
ಪತ್ರಿಜಿ ಗುರುಗಳೇ, ಈಗ ನಾಳೆ 21ರಿಂದ ನಡೀತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಇಲ್ಲೆಲ್ಲ ಸಾಮೂಹಿಕವಾಗಿಲ್ಲ, ಸಾವಿರ ಲಕ್ಷಾಂತರ ಜನ ಸೇರ್ತೀವಲ್ಲ ಮಾಸ್ಟರ್. ಇದ್ರ ಮುಖಾಂತರ ಪ್ರತಿ ಆತ್ಮನು ಕೂಡ ಏನ್ ಮಾಡ್ತಾ ಇದ್ದ, ಉನ್ನತಿಯನ್ನ ಪಡಿಬಹುದು, ಉನ್ನತವಾದ ಪಡಿಬಹುದು ಅಂತ ಹೇಳ್ತಿದ್ದಾರೆ. ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡ ಪ್ರತಿ ಆತ್ಮವೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಪ್ರತಿ ಆತ್ಮನು ಕೂಡ ಪಾಲ್ಗೊಳ್ಳಬಹುದು. ಇದಕ್ಕೆ ಯಾವುದೇ ನಿಬಂಧನೆ ಇಲ್ಲ, ಇಂಥವ್ರು ಧ್ಯಾನಕ್ಕೆ ಬರ್ಬೇಕು, ಇಂಥವ್ರು ಬರಬಾರ್ದು ಅಂತ ಹೇಳ್ಬಿಟ್ಟು. ಎಚ್ಚರಗೊಳ್ಳಿ, ಬಹುಬೇಗ ನಿಮ್ಮ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳುವ ಅವಕಾಶ ನಿಮಗೆ ದೊರಕಿದೆ. ಎಚ್ಚರವಾಗಿರ್ರಿ. ನೋಡ್ರಿ, ನಿಮ್ಗೆ 12 ಚಕ್ರಗಳನ್ನು ಉತ್ತೇಜನ ಮಾಡ್ಕೊಳ್ತಕ್ಕಂಥ ಅವಕಾಶ ನಿಮ್ಗಿದೆ. ಭೂಮಿಯನ್ನ ಉನ್ನತ ಸ್ಥಿತಿಗೂ ತರೋ ಕಾರ್ಯದಲ್ಲಿ ನೀವು ನಿರತರಾದ್ರೆ ನಿಮ್ಮ ಚಕ್ರಗಳನ್ನು ಕೂಡ ಉತ್ತೇಜನಗೊಳಿಸ್ಕೊಳ್ತಕ್ಕಂಥ ಸದಾವಕಾಶ, ಈ ಅತ್ಯುತ್ತಮ ಅವಕಾಶ ಪದೇ ಪದೇ ದೊರಕುವುದಿಲ್ಲ. ಈ ಅತ್ಯುತ್ತಮ ಅವಕಾಶ ಇದೆಯಲ್ಲ, ಅದು ಪದೇ ಪದೇ ದೊರಕುವುದಿಲ್ಲ. ನಿಮ್ಮ ಬೆಳಕಿನೆಡೆಗಿನ ಪಯಣವನ್ನು ಅತಿ ತೀವ್ರತರವಾಗಿ ಮುಂದುವರಿಸಬಲ್ಲ ಅವಕಾಶ ನಿಮಗೆ ಒದಗಿದೆ. ಈ ಬೆಳಕಿನೆಡೆಗಿನ ಪಯಣ, ಏನ್ ಸತ್ಯ ಪಯಣ ಇದೆಯಲ್ಲ, ಅದು ತೀವ್ರತರವಾಗಿ ಮುಂದುವರಿಸಬಲ್ಲಂತಹ ಸದಾವಕಾಶ ಇವಾಗ ಬಂದಿದೆ. ಅದನ್ನ ಉಪಯೋಗಿಸ್ಕೊಳ್ಳಿ, ಇದರ ಉಪಯೋಗವನ್ನು ಪಡೆಯಿರಿ, ನಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಮನವಿ ಮಾಡ್ತಿದ್ದಾರೆ ಮಾಸ್ಟರ್ಸ್. ಎಲ್ಲ ಈ ಮಾನವಾತ್ಮರೇ, ಇದುವರೆಗೆ ನಿಮ್ಮ ಪಯಣದ ಹಾದಿಯನ್ನು ತೋರಿದ್ದೇವೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತಿಮವಾಗಿ, ಎಲ್ಲ ಈ ಮಾನವಾತ್ಮರೇ, ಇದುವರೆಗೆ ನಿಮ್ಮ ಪಯಣದ ಹಾದಿಯನ್ನು ತೋರಿಸಿದಿವಿ ನಿಮ್ಗೆಲ್ಲ. ಪರಮಾತ್ಮನಿಂದ ಸೂಕ್ಷ್ಮ ಕಣಗಳ ರೂಪದಿಂದ ಹೊರಬಂದ ಆತ್ಮವು ಪಾತ್ರಗಳನೇಕಗಳನ್ನು ಮಾಡುತ್ತಾ ಜ್ಞಾನವನ್ನು ತುಂಬಿಸಿಕೊಳ್ಳುತ್ತಾ ಪ್ರಾರಂಭಿಸಿದ ಪಯಣದ ಹಾದಿಯಿಂದ ಹಿಡಿದು ಹಂತ ಹಂತವಾಗಿ ಸಾಧನೆಯ ಪಥದಲ್ಲಿ ನಡೆದು ತಮ್ಮೆಲ್ಲ ಚಕ್ರಗಳನ್ನು ಉತ್ತೇಜಿಸಿಕೊಂಡು ಪುನಃ ಪರಿಪೂರ್ಣ ಆತ್ಮವಾಗಿ ಪರಮಾತ್ಮನಲ್ಲಿಯೇ ಬೆರೆಯುವ ತಮ್ಮ ಸತ್ಯ ಪಯಣದ ಹಾದಿಯನ್ನು ತಿಳಿದಿದ್ದೀರಿ. ಇದುವರೆಗೆ ನಾವೇನೇನ್ ತಿಳಿದಿದ್ದೀವಿ ಅನ್ನೋದನ್ನ ಅವರೇ ಪುನರಾವರ್ತನೆ ಮಾಡ್ತಿದ್ದಾರೆ ಮಾಸ್ಟರ್ಸ್. ಈ ಸತ್ಯ ಪಯಣದ ಹಾದಿಯಲ್ಲಿ ಪರಮಾತ್ಮನಿಂದ ನಾವು ಸೂಕ್ಷ್ಮ ಕಣಗಳಾಗಿ ಸೂಕ್ಷ್ಮ ರೂಪದಲ್ಲಿ ಹೊರ ಬಂದ್ವಿ. ಆದ್ರೆ ಪಾತ್ರದಲ್ಲಿ ಬಂದು ಅನೇಕ ಆತ್ಮ ಅಂತಕ್ಕಂಥ ಅನೇಕ ಪಾತ್ರಗಳನ್ನು ಮಾಡ್ತಾ ಜ್ಞಾನವನ್ನೂ ತುಂಬಿಸಿಕೊಳ್ಳುತ್ತಾ ಪ್ರಾರಂಭಿಸಿದ ಪಯಣದ ಹಾದಿಯಿಂದ ಹಿಡಿದು ಹಂತ ಹಂತವಾಗಿ ಸಾಧನೆಯ ಪಥದಲ್ಲಿ ನಡೆದು ನಮ್ಮೆಲ್ಲ ಚಕ್ರಗಳನ್ನು ಹೇಗೆ ಉತ್ತೇಜನ ಮಾಡ್ಕೋಬೇಕು, ಮತ್ತೆ ಪುನಃ ಪರಮಾತ್ಮನೆಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಪರಿಪೂರ್ಣ ಆತ್ಮನಾಗೆ ಹೋಗ್ಬೇಕು ಪರಮಾತ್ಮನೆಡೆಗೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಏನೆಲ್ಲ ಇದೆ ಅನ್ನೋದನ್ನ ಸತ್ಯ ಪಯಣದಲ್ಲಿ ತಿಳಿಸಿದೀವಿ. ಈ ಪಯಣದ ಹಾದಿಯಲ್ಲಿ ನೀವು ಯಾವ ಸ್ಥಾಯಿಯಲ್ಲಿರುವಿರಿ ಎಂಬುದನ್ನು ನೀವೇ ಸ್ವತಃ ನಿರ್ಧರಿಸಿಕೊಳ್ಳಬೇಕು. ನಾವು ಹೇಳೋದನ್ನ ಹೇಳಿದೀವಿ. ಇದ್ರ ಈಗ ತಿಳ್ಕೊಂಡಿರೋ ಜ್ಞಾನದ ಪ್ರಕಾರ ನೀವು ಯಾವ ಸ್ಥಾಯಿಯಲ್ಲಿದ್ದೀರಾ, ಯಾವ ಚಕ್ರದಲ್ಲಿ ಇದೀರಾ ಅನ್ನೋದನ್ನ ನಿಮ್ಮನ್ನ ನೀವೇ ನಿರ್ಧರಿಸಿಕೊಳ್ಳಬೇಕು. ಉಳಿದ ಹಾದಿಯನ್ನು ಸವೆಸಲು, ಮುನ್ನಡೆಯನ್ನು ಸಾಧಿಸಲು ಕಾರ್ಯ ಪ್ರವೃತ್ತಗೊಳ್ಳುವ ನಿರ್ಧಾರವನ್ನೂ ನೀವೇ ಮಾಡಬೇಕು. ಈಗ ನೀವು ಯಾವ ಸ್ಥಳದಲ್ಲಿದ್ದೀರಾ ಅಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು, ಇನ್ನು ಉಳಿದಿರ್ತಕ್ಕಂಥ ಹಾದಿಯನ್ನ, ಪರಮಾತ್ಮನೆಡೆಗೆ ಹೋಗ್ತಕ್ಕಂಥ ಹಾದಿಯನ್ನ ಸವಿಸ್ಲಿಕ್ಕೆ, ಮುನ್ನಡಿಲಿಕ್ಕೆ ನಾವ್ ಏನ್ ಮಾಡ್ಬೇಕು, ಮತ್ತೆ ಯಾವ ರೀತಿ ಕಾರ್ಯ ಪ್ರವೃತ್ತರಾಗ್ಬೇಕು ಅನ್ನೋ ನಿರ್ಧಾರ ಕೂಡ ನೀವೇ ಮಾಡಬೇಕು. ಮಾನವನ ರೂಪದಲ್ಲಿ ಜೀವಿಸುತ್ತಿರುವ ನಿಮ್ಮಲ್ಲಿ ಅಗಾಧ ಶಕ್ತಿ, ಜ್ಞಾನವೂ ತುಂಬಿದೆ. ಮಾನವ ರೂಪದಲ್ಲಿದ್ದೀರಾ, ಆದ್ರೆ ಪರಮಾತ್ಮನಿಂದ ಬಂದಿರ್ತಕ್ಕಂಥ ಅಂಶಾತ್ಮರು ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ. ಆದ್ದರಿಂದ ನೀವು ಅಗಾಧವಾದ ಜ್ಞಾನನೂ ಕೂಡ ತುಂಬಿದೆ. ಆದ್ರೆ ನೀವು ಆತ್ಮದಲ್ಲಿ ಅಪರಿಮಿತವಾದ ಶಕ್ತಿಗಳ ಖಜಾನೆನೂ ಕೂಡ ಇದೆ. ಇವುಗಳ ಉಪಯೋಗವನ್ನು ಮಾನವ ಜೀವಿತಗಳಲ್ಲಿ ಕಾರ್ಯರೂಪಕ್ಕೆ ತರಬಹುದು. ಇವುಗಳ ಉಪಯೋಗವನ್ನ ಮಾನವ ಜೀವಿತದಲ್ಲೇ ಕಾರ್ಯರೂಪಕ್ಕೆ ತನ್ನಿ ಉನ್ನತ ಸ್ತರಕ್ಕೆ ಏರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದರೆ ಮಾನವನೆಂಬ ಭಾವದಿಂದ ಇದರ ಬಳಕೆಯು ಕೇವಲ 1% ಮಾತ್ರ ಆಗ್ತಾ ಇದೆ. ಆದ್ರೆ ನಾನು ಮಾನವ, ನಾನು ಮನುಷ್ಯ, ನನ್ನ ಬಂಧು, ನನ್ನ ಬಳಗ, ನನ್ನ ಸಂಸಾರ, ಬರೀ ಈ ಮಾಯೆಯೊಳಗೆ ಸಿಲ್ಕೊಂಡ್ಬಿಟ್ಟು ಪರಮಾತ್ಮನಿಂದ ಪಡೆದಂತ ಶಕ್ತಿ ಮತ್ತು ಜ್ಞಾನ ಬರೀ ಕೇವಲ 1% ಆಗ್ತಾ ಇದೆ ಅಂತ ಮಾಸ್ಟರ್ಸ್ ಉಪಯೋಗ. ಆತ್ಮವೆಂಬ ಭಾವದಿಂದ ಸಂಪೂರ್ಣ ಸ್ವಚ್ಛ ಮನಸ್ಸಿನಿಂದ ಶ್ರೇಷ್ಠ ಕಾರ್ಯಗಳಿಗೆ ಬಳಸಿದಾಗ ಆ ಶಕ್ತಿಗಳು ದುಪ್ಪಟ್ಟುಗೊಳ್ಳುತ್ತವೆ. ನಾನು ಮಾನವ, ಮನುಷ್ಯ, ನಾನು ದೇಹರೂಪಿ ಅನ್ನೋದನ್ನು ಭಾವ ಬಿಟ್ಟು ನಾನು ಆತ್ಮ, ನಾನು ಸಂಪೂರ್ಣ ಸ್ವಚ್ಛ ಅಂತಕ್ಕಂಥ ಸಂಪೂರ್ಣ ಸ್ವಚ್ಛ ಆತ್ಮ ಅಂತ ಒಂದ್ಸರಿ ಅನ್ಕೊಂಡ್ರೆ ಆಗಲ್ಲ. ಯಾವಾಗ್ಲೂ ಆತ್ಮ ಸ್ಥಿತಿಯಲ್ಲೇ ಇರ್ಬೇಕು. ಈ ರೀತಿ ಆತ್ಮ ಸ್ಥಿತಿಯಲ್ಲಿ ಇದ್ಕೊಂಡು ಮನಸ್ಸಿನಿಂದ ಶ್ರೇಷ್ಠ ಕಾರ್ಯಗಳಿಗೆ ಬಳಸಿದಾಗ ಈ ಶಕ್ತಿಗಳು ದುಪ್ಪಟ್ಟುಗೊಳ್ಳುತ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮದ ಶ್ರೇಷ್ಠ ಅಪರಿಮಿತ ಶಕ್ತಿಗಳಲ್ಲಿ ಆನಂದ ಶಕ್ತಿ, ಸಂಕಲ್ಪ ಶಕ್ತಿ, ಧೈರ್ಯ ಶಕ್ತಿ, ಮೊನ್ನೆ ನಾಗರಾಜ್ ಗುರುಗಳು ಕೂಡ ಹೇಳಿದ್ರು ಅಷ್ಟಾಂಗ ಮಾರ್ಗಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿಗಳು, ಆತ್ಮದ ಶ್ರೇಷ್ಠ ಅಪರಿಮಿತ ಶಕ್ತಿಗಳು ಇವು. ಆನಂದ ಶಕ್ತಿ ಮೊದಲನೇದು,
ಆನಂದ ಇದ್ರೆ ನಮ್ಗೆ ಸಂಕಲ್ಪ ಶಕ್ತಿ, ಅನ್ಕೊಂಡಿದ್ದ ಆ ತಕ್ಷಣಕ್ಕೆ ಆಗ್ತಾ ಇದೆ, ನಮ್ಮಲ್ಲಿ ಸಂಕಲ್ಪ ಶಕ್ತಿ ವೃದ್ಧಿಯಾಗಿದೆ. ಧೈರ್ಯ ಶಕ್ತಿ, ಧೈರ್ಯನೂ ಕೂಡ ಅದ್ಭುತವಾದಂತ ಒಂದು ಶಕ್ತಿ. ಈ ರೀತಿಯಾಗಿ ಬುದ್ಧಿಶಕ್ತಿ, ಇಂಥ ಅತಿ ಶ್ರೇಷ್ಠ ಶಕ್ತಿಗಳು ಹಾಗೂ ಇವುಗಳ ಬಳಕೆ ಆತ್ಮೋನ್ನತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಆತ್ಮೋನ್ನತಿ ಆಗ್ಬೇಕಂದ್ರೆ ಈ ಶಕ್ತಿಗಳು ಅಗಾಧ ರೂಪದಲ್ಲಿ ನಮ್ಮಲ್ಲಿ ಬಳಕೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇವುಗಳನ್ನು ಉತ್ತೇಜಿಸಿಕೊಂಡು ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ದಾಟಲು ಅವಶ್ಯವಾದ ಅವಕಾಶಗಳು ನಿಮ್ಮ ಮುಂದಿವೆ. ನೀವು ಏನು 4 ಶಕ್ತಿಗಳನ್ನ ಹೇಳಿದಾರಲ್ಲ ಮಾಸ್ಟರ್ಸ್, ಆನಂದ ಶಕ್ತಿ, ಧೈರ್ಯ ಶಕ್ತಿ, ಬುದ್ಧಿಶಕ್ತಿ ಹಾಗೂ ಸಂಕಲ್ಪ ಶಕ್ತಿ, ಈ 4 ಶಕ್ತಿಗಳನ್ನ ಬಳಕೆ ಮಾಡಿಕೊಂಡು ನಿಮ್ಮ ಆತ್ಮೋನ್ನತಿಗೆ ಪ್ರಯತ್ನ ಪಡಿ. ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತ ಆತ್ಮಗಳೇಗಿದ್ದೀರಾ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ದಾಟಲು ಅವಶ್ಯವಾದ ಅವಕಾಶಗಳು ನಿಮ್ಮ ಮುಂದಿವೆ. ನೀವು ಇದು ಹಿಂದೆ ಆಗಿರೋದು ಬೇಡ, ಮುಂದೆ ಏನಾಗ್ತದೆ ಬೇಡ, ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವು ಈ ಶಕ್ತಿಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಸದಾವಕಾಶವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಮುನ್ನಡೆಯಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಆತ್ಮದ ಶಕ್ತಿಗಳನ್ನು ಬಳಸುವ ಯುಕ್ತಿಗಳನ್ನು ತಿಳಿದುಕೊಳ್ಳಿ. ಈ ಎಲ್ಲಾ ಶಕ್ತಿಗಳನ್ನ ಇದಾವೆ ನಿಮ್ಮಲ್ಲಿ, ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ. ಬರುವಾಗ್ಲೇ ಆತ್ಮದಲ್ಲಿ ಅಂಶಾತ್ಮನಲ್ಲಿ ತುಂಬಿ ಕಳಿಸಿದ್ದಾರೆ. ಆದ್ರೆ ಅದನ್ನ ಬಳಸ್ತಕ್ಕಂಥ ಯುಕ್ತಿ ನಿಮಗೆ ತಿಳಿಲಿ. ಯುಕ್ತಿ ಅಂದ್ರೆ ಗೊತ್ತಲ್ಲ ಮಾಸ್ಟರ್ಸ್, ಬುದ್ಧಿವಂತಿಕೆ. ಆ ಬುದ್ಧಿಯನ್ನ ಬಳಸಿ ಬರೀ ಮನಸ್ಸಿನಲ್ಲೇ ಇರೋದ್ರಿಂದ ನಮ್ಗೆ ಇವುಗಳ ಜ್ಞಾನ ಗೊತ್ತಾಗ್ತಾ ಇಲ್ಲ. ಬುದ್ಧಿಯನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ ಮಾಸ್ಟರ್ಸ್. ನಿಮ್ಮ ಮುಂದಿನ ಆದಿಗಳು ತೆರೆದುಕೊಳ್ಳುತ್ತವೆ. ನೀವು ಯುಕ್ತಿಯಿಂದ ಈ ಶಕ್ತಿಗಳನ್ನ ಬಳಸಿಕೊಂಡಾಗ ನಿಮ್ಮ ಮುಂದಿನ ಆದಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಸಮಸ್ಯೆಗಳು ಸಾಧನೆಯ ಆದಿಯ ಮೈಲುಗಲ್ಲುಗಳು. ನಾವು ಸಮಸ್ಯೆ ಅಂತಕ್ಕಂಥದ್ದು, ಕಷ್ಟ ಅಂತಕ್ಕಂಥದ್ದು, ನಮಗೆ ಯಾಕಪ್ಪ ಈ ಕಷ್ಟ ಅಂತಕ್ಕಂಥದ್ದು, ಇದೆಲ್ಲ ನಮ್ಮ ಸಾಧನೆಯ ಮೈಲುಗಲ್ಲುಗಳು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ಕಷ್ಟ ಅನ್ಬೇಡ್ರಿ, ಇದು ನಮ್ಗೆ ಶಿಕ್ಷೆ ಅಲ್ಲ, ಶಿಕ್ಷಣ ಅಂತ ತಿಳಿದು ನಡೀರಿ ಅಂತ ಪ್ರತಿ ಸಾರಿನೂ ಕೂಡ ಇದರಲ್ಲಿ ಎಷ್ಟೋ ಸರಿ ಮಾಹಿತಿ ಹೇಳಿದೀವಿ ಮಾಸ್ಟರ್ಸ್. ನಿಮ್ಮ ಮುಂದಿನ ಹಾದಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಸಮಸ್ಯೆಗಳು ಸಾಧನೆ ಹಾದಿಗಳು ಮೈಲುಗಲ್ಲುಗಳಾಗುತ್ತವೆ. ನೀವು ಸಮಸ್ಯೆಗಳಲ್ಲಿ ಸಿಲುಕದೆ, ಪಾತ್ರದಲ್ಲಿ ಮುಳುಗದೆ, ಇವುಗಳಿಂದ ಹೊರಬರುವ ಸಾಧನೆಯಲ್ಲಿ ತೊಡಗಿಕೊಳ್ಳಿ. ಸಮಸ್ಯೆ ಅಂತ ಯೋಚನೆನೇ ಮಾಡಕ್ ಹೋಗ್ಬೇಡಿ. ಮತ್ತೆ ಪಾತ್ರದಲ್ಲಿ ಮುಳುಗ್ಬೇಡಿ. ನಾನು ಮಾನವ, ನಾನು ಅದು, ನಾನು ಇದು ಅಂತ ಪಾತ್ರಕ್ಕೆ ಮಾತ್ರ ಹೋಗ್ಬೇಡಿ. ಇವುಗಳಿಂದ ಹೊರಬರುವ ಸಾಧನೆಯಲ್ಲಿ ತೊಡಗಿಕೊಳ್ಳಿ. ಇದರಿಂದ ಹೇಗೆ ಬರಬೇಕು ಅನ್ನೋ ಸಾಧನೆಯನ್ನ ತೊಡಗಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸದ್ಯದಲ್ಲಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ಅನೇಕ ಕಾರ್ಯಕರ್ತರು ನಿಮ್ಮೊಂದಿಗೆ ಶ್ರುತಿಗೊಳ್ಳುವ ಸಲುವಾಗಿ ಕಾತುರದಿಂದ ಎದುರು ನೋಡುತ್ತಿದ್ದಾರೆ ಮಾಸ್ಟರ್ಸ್. ನಾವು ಶ್ರುತಿಗೊಳ್ಳೋದನ್ನೇ ಕಾಯಕ್ಕೋಸ್ಕರ ಅನೇಕ ಕಾರ್ಯಕರ್ತರು ಪೂರ್ಣಾತ್ಮರು ಕಾತುರದಿಂದ ನಮಗೋಸ್ಕರ ಯಾವಾಗ ಈ ಮಗು ಜಾಣ ಆಗ್ತತೆ, ಜಾಣ ಆಗಪ್ಪ ಬೇಗ ಅಂತ ಹೇಳ್ಬಿಟ್ಟು ಸದಾ ನಮಗೋಸ್ಕರ ಕಾಯ್ತಿದಾರಂತೆ ನೋಡಿ ಮಾಸ್ಟರ್ಸ್. ಎಷ್ಟು ಒಳ್ಳೆ ಅದ್ಭುತವಾದಂತ ವಿಷಯ ಇದೆ. ನಮ್ಮ ಸ್ವಲೋಕದಿಂದ ಅನೇಕ ಕಾರ್ಯಕರ್ತರು ಈ ಕಾರ್ಯನಿಮಿತ್ತ ಜನ್ಮಗಳನ್ನು ಪಡೆದು ನಿಮ್ಮನ್ನು ಎಚ್ಚರಿಸಿ ಸಾಧನ ಹಾದಿಯಲ್ಲಿ ನಿಮ್ಮನ್ನು ಪಯಣಿಸುವಂತೆ ಪ್ರೇರೇಪಿಸುತ್ತಿದ್ದಾರೆ ನೋಡಿ ಮಾಸ್ಟರ್ಸ್. ಅಲ್ಲಿಂದನೇ ಬಂದಿರ್ತಕ್ಕಂಥವ್ರು ಇರ್ಬೋದು, ರಂಗನಾಥ್ ಗುರುಗಳು ಅನೇಕ ಕಾರ್ಯಕರ್ತರು ಬಂದಿದಾರಂತ, ಅವರೂ ಒಬ್ರಾಗಿದ್ದಾರೆ ಅನ್ಕೋತೀನಿ ನಾನು. ಈ ಕಾರ್ಯನಿಮಿತ್ತವಾಗಿ ಜನ್ಮಗಳನ್ನು ಪಡೆದು ನಮ್ಮನ್ನೆಲ್ಲರನ್ನು ಎಚ್ಚರಿಸಿ ಸಾಧನೆ ಹಾದಿಯಲ್ಲಿ ನಮ್ಮನ್ನು ಪಯಣಿಸುವಂತೆ ಪ್ರೇರೇಪಣೆ ನೀಡ್ತಾ ಇದ್ದಾರೆ. ಅವರುಗಳೊಂದಿಗೆ ಸಂಪರ್ಕ ಏರ್ಪಡಿಸಿಕೊಳ್ಳಿ. ಏನು ಸಾಕಷ್ಟು ಇದಾವೆ ಮಾಸ್ಟರ್ಸ್ ಜೂಮ್ ಸೆಷನ್ಸ್, ಅಲ್ಲೆಲ್ಲ ಕಾರ್ಯನಿರ್ವಹಿಸ್ತಕ್ಕಂಥ ಉತ್ತಮ ಆತ್ಮಗಳೇ ತಾನೇ ಮಾಸ್ಟರ್ಸ್ ಅವರೆಲ್ಲನೂ ಕೂಡ. ಹಾಗಾದ್ರೆ ಅವರೆಲ್ಲ ಯಾವುದೇ ಜಿಲ್ಲೆ ತಾಲೂಕು ಎಲ್ಲೇ ಇರ್ಲಿ, ಅದಕ್ಕೋಸ್ಕರ ಗುರುಗಳು ಬರೀ ಬೆಂಗಳೂರು ಅಂತಾನೆ ಬಿಟ್ಟು ಬೇರೆ ಜಿಲ್ಲೆಗೂ ಕೂಡ ಹೋದ್ರು ನೋಡ್ರಿ ಮಾಸ್ಟರ್ಸ್. ಆ ರೀತಿ ಅಂತ ಆದ್ರೂ ಜನಗಳನ್ನ ಎಚ್ಚರಿಸೋಣ ಅಂತ. ಇದೆಲ್ಲ ಎಷ್ಟು ಅದ್ಭುತವಾದ ಕಾರ್ಯ ಮಾಸ್ಟರ್ಸ್. ಅವ್ರಗಳೊಂದಿಗೆ ಸಂಪರ್ಕ ಏರ್ಪಡಿಸಿಕೊಳ್ಳಿ. ನಿಮ್ಮ ಸಾಧನೆಯ ಹಾದಿ ಸುಲಭಗೊಳ್ಳುತ್ತದೆ. ಅವ್ರ ಜೊತೆ ಸಂಪರ್ಕ ಏರ್ಪಡಿಸಿಕೊಂಡಾಗ ನಮಗೆ ಜ್ಞಾನ ದೊರೀತಾ ಹೋಗ್ತದೆ, ಸಾಧನೆ ಹಾದಿ ಉತ್ತಮಗೊಳ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಈ ಜ್ಞಾನವನ್ನು ತಿಳಿಯುತ್ತಿದ್ದೀರೆಂದರೆ ನೀವುಗಳು ಅನೇಕ ಜನ್ಮಗಳಿಂದ ನಿಮ್ಮ ಸ್ವಸ್ಥಾನಕ್ಕೆ ಅಂದರೆ ಮೂಲ ಚೈತನ್ಯದೊಳಗೆ ಪಯಣಿಸಲು ಉತ್ಸುಕರಾಗಿದ್ದೀರಿ ನೋಡಿ ಮಾಸ್ಟರ್ಸ್. ಧ್ಯಾನ ಅನ್ನೋದು ಸಿಕ್ಕಾಗ್ಲೇ ನಮ್ಗೆ ಎಷ್ಟು ಸಂಭ್ರಮ ಅನಿಸ್ತಿತ್ತು. ಬಟ್ ಋಷಿಗಳು ಹೇಳ್ತಿದ್ದಾರೆ, ಅತ್ರಿ ಮತ್ತು ಹುಡುಗರು ಋಷಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಬರೀ ಈ ಜನ್ಮದಲ್ಲೇ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಸಾಕಪ್ಪ ನನ್ಗೆ ಈ ಜನನ ಮರಣ ಚಕ್ರದಿಂದ ಹೊರಬಂದು ನಾನು ಪರಮಾತ್ಮನೆಡೆಗೆ ಹೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಹಿಂದಿನ ಜನ್ಮಗಳಲ್ಲೇ ನಾವೆಲ್ಲ ಆ ಕಡೆ ಹೋಗೋ ಉತ್ಸಾಹವನ್ನ ತೋರಿಸಿರೋದ್ರಿಂದ ನಮಗೆ ಧ್ಯಾನ ಮಾರ್ಗ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ನಿಮಗೆ ನೀಡಿರುವ ಜ್ಞಾನವು ನಿಮ್ಮನ್ನು ನೀವು ಅರಿತು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲು ಪೀಠಿಕೆ ಅಷ್ಟೇ. ಅಂದ್ರೆ
ಇನ್ನು ಬೇರೆ ಬೇರೆ ಲೋಕಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಜ್ಞಾನ ಇದೆ. ನಾವು ತಿಳ್ಕೊಂಡಿರೋದು ಸೂಜಿ ಮೊನೆಯಷ್ಟು. ಅದಕ್ಕೋಸ್ಕರ ನೀವು ಮುಂದಿನ ಸಾಧನೆಯನ್ನ ಮಾಡ್ಲಿಕ್ಕೆ ಇದು ಪೀಠಿಕೆ ಅಷ್ಟೇ ಅಂತೆ ನೋಡ್ರಿ ಮಾಸ್ಟರ್. ಇನ್ನು ಪ್ರಸ್ತಾವನೆ ವಿಷಯ ಎಲ್ಲ ಸಾಕಷ್ಟಿದೆ. ಇದು ಪೀಠಿಕೆನೆ, ಇಷ್ಟೊಂದು ಅದ್ಭುತವಾದ ಮಾಹಿತಿ ಇದೆ. ಪೀಠಿಕೆ ಅಷ್ಟೇ. ಆಳವಾದ ಜ್ಞಾನವು ಸಾಗರದಂತಿದ್ದು. ಈ ಜ್ಞಾನ, ಸತ್ಯಪಯಣದ ಜ್ಞಾನ ಇದೆಯಲ್ಲ ಮಾಸ್ಟರ್ಸ್, ಅದು ಸಾಗರದಷ್ಟಿದೆ. ಗೊತ್ತಲ್ಲ ಮಾಸ್ಟರ್, ಸಮುದ್ರಗಳ ಸಂಗಮ ಸಾಗರದಷ್ಟಿದೆ. ಅವುಗಳನ್ನು ಅರಿಯಲು ನೀವೇ ಸ್ವತಃ ನಿಮ್ಮ ಅನುಭವಗಳ ಆಧಾರದ ಮೇಲೆ ಸಾಧನೆ ಮಾಡಬೇಕು. ಆದ್ರೆ ಅವುಗಳನ್ನೆಲ್ಲ ತಿಳಿಬೇಕು ಅಂದ್ರೆ ನೀವೇ ಸ್ವತಃ ನಿಮ್ಮ ಅನುಭವಗಳ ಆಧಾರದ ಮೇಲೆ ಸಾಧನೆ ಮಾಡಬೇಕು. ಸಾಕಷ್ಟು ಪುಸ್ತಕಗಳನ್ನು ಓದಬೇಕು, ಜ್ಞಾನ ಪಡಿಬೇಕು ಅಂತ ಅಂದ್ರೆ ಬೇಗನೆ ನಿಮ್ಮನ್ನು ಸಾಧನ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿ. ಇವತ್ತೇ ಎಚ್ಚರಗೊಳ್ಳಿ, ಸಾಧನ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿ. ನಮ್ಮಂತ ಅನೇಕ ಆಧ್ಯಾತ್ಮಿಕ ವಿಜ್ಞಾನಿಗಳು ನಿಮಗೆ ಜ್ಞಾನವನ್ನು ತಿಳಿಸಿಕೊಡಲು ಉತ್ಸುಕರಾಗಿದ್ದಾರೆ. ಆಧ್ಯಾತ್ಮಿಕ ವಿಜ್ಞಾನಿಗಳು ನಿಮಗೆ ಜ್ಞಾನವನ್ನು ತಿಳಿಸಿಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಬೇಗ ನಿಮ್ಮನ್ನು ಶ್ರುತಿಗೊಳಿಸಿಕೊಳ್ಳುವ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆಯುವ, ಮೂಲ ಚೈತನ್ಯದೊಂದಿಗೆ ಒಂದಾಗುವ ಗುರಿಯನ್ನು ಸಾಧಿಸಿ ಹೆಚ್ಚಿನ ಜ್ಞಾನ ಪಡೆಯೋದ್ರ ಜೊತೆಗೆ ಯಾವತ್ತಾದ್ರೂ ಮೂಲ ಚೈತನ್ಯದೊಂದಿಗೆ ಒಂದಾಗ್ಲೇಬೇಕು. ಅದಕ್ಕೋಸ್ಕರ ನೀವು ಮುಂದಾಗಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್ ಎಂದು ಹಾರೈಸುತ್ತಾ ವಿದಾಯವನ್ನು ಹೇಳುತ್ತಿದ್ದೇವೆ ಅಂತ ವಿದಾಯ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದುವರೆಗೆ 10 ಹಂತಗಳಲ್ಲಿ ನನಗೆ ಜ್ಞಾನವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ ಗುರುಗಳಿಗೆ ನಮೋ ನಮಃ. ಈ ಜ್ಞಾನವನ್ನ ಹಂಚಲು ಸಹಕರಿಸಿದಂತ ಎಲ್ಲ ಸಪ್ತ ಋಷಿಗಳಿಗೂ, ನನ್ನ ತಂದೆ ತಾಯಿಗಳಿಗೂ, ಜ್ಞಾನ ಮಾರ್ಗ ತೋರಿದ ಸೋದರಿಗೂ, ಹಾಗೂ ಇದುವರೆಗೆ ಈ ಜ್ಞಾನವನ್ನ ಹಂಚಿದಂತ, ಜ್ಞಾನವನ್ನ ತಿಳ್ಕೊಂಡಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮನಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ಸ್. ಅದ್ಭುತವಾದ ರೀತಿಯಲ್ಲಿ ಸತ್ಯಪಯಣ ಬುಕ್ಕು ಕಂಪ್ಲೀಟ್ ಇವತ್ತು ಪೂರ್ಣಗೊಳಿಸ್ಕೊಂಡಿದ್ವಿ, ಸಂಪನ್ನಗೊಳಿಸಿದ್ವಿ. ಸ್ನೇಹಿತರೆ, ಈ ಸತ್ಯಪಯಣ ಅನ್ನೋದೇ ಸತ್ಯ ಕಡೆ ಪಯಣ, ಟ್ರಾವೆಲಿಂಗ್ ಟುವರ್ಡ್ಸ್ ದ ಟ್ರೂತ್, ದ ಜರ್ನಿ ಟುವರ್ಡ್ಸ್ ದ ಟ್ರೂತ್ ಅನ್ನೋದು ಅದ್ಭುತವಾದ ಮಾಹಿತಿ. ಇದು ಅದ್ಭುತವಾದ ಜ್ಞಾನ. ಈ ಜ್ಞಾನ ಎಷ್ಟೇ ತಿಳ್ಕೊಂಡಿದ್ರು, ಈಗಾಗಲೇ ಹೇಳ್ತಾ ಇದ್ರು ಮೇಡಮ್, ಈ ಸಾಗರ ಅಂತ ಜ್ಞಾನ ಇದು ಯಾವತ್ತೂ ಇದು ಮುಗಿದಿದೆ ಅಂತ ಹೇಳಕ್ಕಾಗಲ್ಲ. ನೀವು ಇನ್ನೂ ಎಷ್ಟು ಪಡೆದ್ರೂ ಅಷ್ಟು ಇದೆ ಜ್ಞಾನ. ಅದಕ್ಕೋಸ್ಕರ ಇವತ್ತುವರೆಗೂ 10 ಸಂಚಿಕೆಗಳ ಮುಖಾಂತರ ಈ ಸತ್ಯಪಯಣ ಬುಕ್ಕು ಕಂಪ್ಲೀಟ್ ಮಾಡಿದಕ್ಕೂ ಮೇಡಮ್ ಮತ್ತೆ ಒಂದ್ಸರಿ ಧನ್ಯವಾದಗಳು, ಪ್ರಶಂಸೆಗಳು, ಕೃತಜ್ಞತೆ ತಿಳಿಸ್ತಾ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಹೇಳಿ ಸಾಕಾಗಿದೆ, ಅದಕ್ಕೆ ಹೇಳಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ವಿಡಿಯೋಗಳು ಆನ್ ಮಾಡಿಕೊಂಡು ಅವ್ರಿಗೆ ಒಂದ್ಸರಿ ಜೋರಾಗಿ ಪ್ರಶಂಸೆಗಳು ಈ ಮುಖಾಂತರ, ಚಪ್ಪಾಲ ಮುಖಾಂತರ ಅಟ್ಲೀಸ್ಟ್ ಕೊಡಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮೇಡಮ್. ಅಟ್ಲೀಸ್ಟ್ ಇವತ್ತು ಎಲ್ಲರೂ ವಿಡಿಯೋಗಳು ಆನ್ ಮಾಡಿದ್ದಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ 10ನೇ ಭಾಗ ಕಂಪ್ಲೀಟ್ ಮಾಡಿದ್ದಕ್ಕೂ ಅಟ್ಲೀಸ್ಟ್ ವಿಡಿಯೋಗಳು ಆನ್ ಮಾಡಿದ್ದಾರೆ. ಅದಕ್ಕೆ ನಾವು ನೆಕ್ಸ್ಟ್ ವಿಡಿಯೋಗಳು ಆನ್ ಮಾಡಿ ಅಂತ ಹೇಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ನೀವು ಎನಿವೇ ವಿಡಿಯೋಗಳು ಆನ್ ಮಾಡಲ್ಲ ಅಂತ ಗೊತ್ತು. ಸೊ ಅದಕ್ಕೆ ಇವತ್ತು ನಾವೆಲ್ಲರೂ ಮೇಡಮ್ಗೆ ಕೃತಜ್ಞತೆ ತಿಳಿಸುವಂತ ಸಮಯ ಇದು. ಯಾಕಂದ್ರೆ ಇಂಥ ಅದ್ಭುತವಾದ ರೀತಿಯಲ್ಲಿ ಬುಕ್ಕನ್ನು ಅವರು ಸ್ವಾಧ್ಯಾಯ ಮಾಡಿದರು. ಅಂದ್ರೆ ಒಂದು ರೀತಿಯಲ್ಲಿ ಯಾವುದೇ ಓದಿ ಹೇಳ್ತಾ ಇದ್ರು ಅಂತಾನೂ ನಮ್ಗೆ ಅನಿಸಿಲ್ಲ. ಅವರ ಏನೇ ಅವರು ಕೊಡ್ತಾರಂತ ವಿವರಣೆ, ಬುಕ್ಕು ಓದಿರ್ಬೋದು, ಬಟ್ ಆದರೆ ಅವ್ರು ಕೊಡುವಂಥ ವಿವರಣೆ ನೇರವಾಗಿದೆ, ಪ್ರತ್ಯಕ್ಷವಾಗಿ ಧಾರಾಳವಾಗಿದೆ. ಅದಕ್ಕೆ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಬಂದಿದೆ. ಇಲ್ಲ ಅಂದ್ರೆ ಅಷ್ಟು ಸುಲಭ ಅಲ್ಲ ಈ ಬುಕ್ ಅರ್ಥ ಮಾಡ್ಕೊಡೋದು. ಯಾವುದೇ ಒಂದು ವಾಕ್ಯ ಓದೋದು ಹೇಳೋದಂದ್ರೆ ಅರ್ಥ ಆಗಲ್ಲ ಈ ಬುಕ್ಕು. ಖಂಡಿತವಾಗಿ ಅರ್ಥ ಆಗಲ್ಲ. ಧಾರಾಳವಾಗಿ ಯಥೇಚ್ಛವಾಗಿ ಒಂದು ರೀತಿಯಲ್ಲಿ ಪ್ರಸಾರ ಆಗ್ತಾ ಇರಬೇಕು. ಅವರ ವಿವರಣೆ ಅವರು ಕೊಡ್ತಾ ಹೋಗ್ಬೇಕು. ಆ ರೀತಿಯಲ್ಲಿ ಅವ್ರು ಮಾಡಿದ್ದಕ್ಕೂ ಅತ್ಯಂತ ಪ್ರಶಂಸನೀಯಗಳು ಮತ್ತೆ ಧನ್ಯವಾದಗಳು. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡ್ಬೇಕಂತ ನಮ್ಮ ಆಸೆ ಮಿತ್ರರೇ. ಈಗ ಮುಂದಿನ 365 ಕಾರ್ಯಕ್ರಮದಲ್ಲಿ ಅಂದ್ರೆ ಈಗ ಜನವರಿ ಶುರು ಆಗತ್ತೆ. ಜನವರಿಯಲ್ಲಿನೂ ಖಂಡಿತ ಒಂದು ಅದ್ಭುತವಾದ ಬುಕ್ಕು ಮೇಡಮ್ ಮತ್ತೆ ಆಯ್ಕೆ ಮಾಡ್ಕೋಬೇಕಂತ ನಾವು ವಿನಂತಿ ಮಾಡ್ತೀವಿ. ಖಂಡಿತ ಒಂದು ಅದ್ಭುತವಾದ ಬುಕ್ಕು ಯಾವ ಬುಕ್ ತಗೊಂತೀರ ಅಂತ ನೋಡಿ. ಒಂದು ನ್ಯೂ ಎನರ್ಜಿ ಬುಕ್ಕ,
ಇಲ್ಲಾಂದ್ರೆ ನೀನೇ ಶಾಶ್ವತನ, ಯಾವ ಬುಕ್ ಅಂತ ಒಂದು ಬುಕ್ ತಗೊಳ್ಳಿ ಮೇಡಮ್. ತಗೊಂಡು ಸೊ ಒಂದು ಇದೇ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಸ್ವಾಧ್ಯಾಯ ಮಾಡಿ, ಇನ್ನು ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಮಿತ್ರರಿಗೆ ಅದ್ಭುತ ಜ್ಞಾನ ಅನ್ನೋದು ಹಂಚಕ್ಕೆ ಅವಕಾಶ ಸಿಗತ್ತೆ. ಸ್ನೇಹಿತರೆ, ಈ ರೀತಿಯಲ್ಲಿ ಇನ್ನೂ ಹಲವಾರು ಮಾಸ್ಟರ್ಸ್ ಇಲ್ಲಿದ್ರಿ, ನೀವು ಸಹ ಇದು ಮಾಡಬೇಕು. ಇನ್ನು ನೆಕ್ಸ್ಟ್ 365 ಕಾರ್ಯಕ್ರಮ ಶುರು ಆದರೆ ಅಂದರೆ ಫೆಬ್ರವರಿಯಿಂದ ಶುರು ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ಫೆಬ್ರವರಿಯಿಂದ ಶುರು ಆಗುವಂಥ ಕಾರ್ಯಕ್ರಮದಲ್ಲಿನೂ ಸೊ ಹಲವಾರು ಮಾಸ್ಟರ್ಸ್ ಮುಂದೆ ಬರಬೇಕು. ನೀವು ನಿಮ್ಮ ಸ್ವಂತ ಈ ರೀತಿಯಲ್ಲಿ ಸ್ವಾಧ್ಯಾಯ ಮಾಡಿ ಸ್ವಂತ ಜ್ಞಾನವನ್ನು ಹಂಚಬೇಕು. ಇದು ಪ್ರಧಾನವಾಗಿರೋದು. ನಾವು ನಮ್ಮಲ್ಲಿ ಬೆಳವಣಿಗೆ ಇಲ್ಲ ಅಂದರೆ ನಾವು ಎಷ್ಟೇ ಜೀವನ ಮಾಡಿದ್ರು, ಎಷ್ಟೇ ಜನ್ಮಗಳು ತಗೊಂಡು ಏನು ಪ್ರಯೋಜನ ಇರ್ತದೆ? ಎಷ್ಟೇ ಜನ್ಮಗಳು ಪಡೆದ್ರೂ ಬರೋದು, ತಿನ್ನೋದು, ಮಲ್ಕೊಳ್ಳೋದು, ಮಕ್ಕಳು ಕಾಣೋದು, ಮಕ್ಕಳನ್ನು ಉತ್ಪನ್ನ ಮಾಡೋದು, ಇದೇ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಬರ್ತಾ ಇಲ್ಲ. ಈ ಕಾರ್ಯಕ್ರಮಕ್ಕೋಸ್ಕರ ಎಷ್ಟೋ ಜಂತುಗಳು ಬರ್ತದೆ. ನಾವು ಬರಬೇಕಾ? ದುಡ್ಡು ಸಂಪಾದನೆ ಮಾಡೋದು, ಮಕ್ಕಳನ್ನು ಹುಟ್ಟಿಸೋದು, ಮಕ್ಕಳಿಗೆ ಜನ್ಮ ಕೊಡೋದು, ಊಟ ತಿನ್ನೋದು, ಮಲ್ಕೊಳ್ಳೋದು, ಇದಕ್ಕೂ ನಾವು ಬರಬೇಕಾ ಇಲ್ಲಿ ಭೂಮಿಗೆ? ಎಷ್ಟೋ ಅನಿಮಲ್ಸ್ ಅಂದರೆ ಪ್ರತಿ ಪಕ್ಷಿ ಜಾತಿ, ಪಕ್ಷಿ ಜಂತುಗಳು ಬರ್ತಾ ಇದೆ, ಅದು ಮಾಡಿದ್ರೆ ಅದೇ ಕೆಲಸ ಮಾಡೋದು. ಮತ್ತೆ ನಿಮಗೆ ಬುದ್ಧಿ, ಜ್ಞಾನ ಮತ್ತೆ ಮನಸ್ಸು ಇದೆಲ್ಲ ಯಾಕೆ ಕೊಟ್ಟಿದ್ದಾರೆ? ಭಗವಂತರ ಸೃಷ್ಟಿಕರ್ತ ಯಾಕೆ ಕೊಟ್ಟಿದ್ದಾನೆ ಇವೆಲ್ಲ? ನಿಮ್ಗೆ ಇಷ್ಟು ಜ್ಞಾನ, ಇಷ್ಟು ಜ್ಞಾನ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಏನು? ನೀವು ದೇವರೇ, ನೀವು ಸ್ವತಃ ಭಗವಂತರೇ, ನೀವು ಆತ್ಮಸ್ವರೂಪಿ, ನೀವೇ ಭಗವಂತರು, ನೀವೇ ದೇವರು. ಆದರೆ ನಾವು ಮರ್ತಿದ್ವಿ. ಅದು ನೆನಪು ಮಾಡ್ಕೊಂಡಕ್ಕೆ ಈ ಸಾಧನೆ ಎಲ್ಲ, ಅದನ್ನು ಕಂಡಿಡಕ್ಕೆ ಈ ಸಾಧನೆ ಎಲ್ಲ ಮಾಡೋದು. ಇನ್ನು ಬೇರೆ ಯಾವುದೂ ಇಲ್ಲ ಮಿತ್ರರೇ. ಅದಕ್ಕೋಸ್ಕರ ಈ ಅವಕಾಶ ನಾವು ತಗೋಬೇಕು. ಮಾನವರಾಗಿ ನಾವು ಉದ್ಧಾರ ಆಗಬೇಕು, ನಾವು ಉದ್ಧರಿಸ್ಕೋಬೇಕು, ನಾವು ಬೆಳೆಯಬೇಕು, ನಮ್ಮ ಆತ್ಮ ಪುರೋಗತಿ ಸಾಧಿಸಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ಇದಕ್ಕೆ ನಾವು ಇಷ್ಟುವರೆಗೂ ಈ ಭೂಮಿಗೆ ಬಂದಿರೋದು. ಈ ಕಡೆ ಬಂದು ಆ ಕಡೆವನ್ನು ನೆನಪು ಮಾಡ್ಕೋಬೇಕು. ನಾವೇನು ಮಾಡಿದ್ವಿ ಅಂದರೆ ಈ ಕಡೆ ಬಂದಿದ್ವಿ, ಆ ಕಡೆ ಅದ್ಭುತವಾದ ಲೋಕ, ಅದು ನಮ್ಮ ಸ್ವಂತ ಲೋಕ, ನಮ್ಮ ಸ್ವಂತ ಮನೆ, ಅದನ್ನು ಮರ್ತಿದ್ದೀವಿ. ನಿಮ್ಗೆ ಕೊಟ್ಟಿರುವಂಥ ಕೆಲಸ ಅದೇ, ಈ ಭೂಮಿಗೆ ಬಂದಿರೋ ಕೆಲಸ ಅದೇ. ಈ ಕಡೆ ಇದ್ದು ಆ ಕಡೆದನ್ನು ನೆನಪು ಮಾಡ್ಕೊಂಡೋದು, ಈ ಕಡೆ ಇದ್ದು ಆ ಕಡೆದು ಕಂಡಿಡೋದು. ಇದೇ ನಿಮ್ಗೆ ಕೊಟ್ಟಿರುವಂಥ ಆಟ, ಒಂದು ಗೇಮ್, ಸ್ಪೋರ್ಟ್. ನಾವೆಲ್ಲರೂ ಗೇಮಲ್ಲಿ ಇದ್ದೀವಿ, ಗೇಮಲ್ಲಿ ಭಾಗವಹಿಸಿದ್ವಿ ಅಷ್ಟೇ. ಒಂದು ಅದ್ಭುತವಾದ ಆಟ ಆಡ್ತಾ ಇದ್ವಿ ನಾವು, ಅದೇ ಜೀವಿತ ಆಟ. ಈ ಜೀವನ ಆಟದಲ್ಲಿ ಜನ್ಮ ಪಡೆದು ಪದೇ ಪದೇ ಅದೇ ಆಟ ಆಡೋಕ್ಕೆ ಏನು ಅಷ್ಟು ಖುಷಿ ಅಂತ ಅನಿಸಲ್ಲ. ಒಂದು ಸರಿ ಆಡ್ಬೋದು, 10 ಸರಿ ಆಡ್ಬೋದು, 100 ಸರಿ ಆಡ್ಬೋದು, ಒಂದು 400 ಸರಿ ಆಡ್ಬೋದು. ಆಡ್ತೀವಿ, ಆಡ್ತಾನೇ ಇದ್ದೀವಿ. 400 ಜನ್ಮಗಳಲ್ಲಿ ಆಟ ಆಡ್ತಾ ಇದ್ದೀವಿ ಅಲ್ವಾ? ಯಾವುದೋ ನಾವು ಶೈಶವಾತ್ಮ ಆಗಿ ಹುಟ್ಟಿ ಅನಂತ ಆತ್ಮ ಆಗೋವರೆಗೂ ನಾವು ಆಟ ಆಡ್ತಾನೇ ಇದ್ದೀವಿ. ಆಡೋದು ಸಾಕು, ಈಗನ ಸಾಕು. ಅಟ್ಲೀಸ್ಟ್ ಈಗ ನಿಮಗೆ ಏನಾಗಿದೆ? ಸ್ಪೃಹ ಬಂದಿದೆ, ನಿಮಗೆ ಎಚ್ಚರಿಕೆ ಬಂದಿದೆ. ಏನಂತ? ನಾವು ಕೊನೆ ಆಟ ಆಡ್ತಾ ಇದ್ವಿ, ಇನ್ನು ಆಟ ಆಡೋದು ಏನು ಬೇಕಾಗಿಲ್ಲ ಅಂತ ನಿಮಗೊಂದು ಬುದ್ಧಿ, ಜ್ಞಾನ, ಅವೇರ್ನೆಸ್ಸು, ಈ ಅರಿವು, ಎಚ್ಚರಿಕೆ, ಜಾಗರೂಕತೆ ನಿಮ್ಮಲ್ಲಿ ಉದ್ಭವಿಸಿದೆ. ಅಂದರೆ ಅರ್ಥ ಏನು? ಇದು ಕೊನೆ ಆಟ ಅಂತ ಅರ್ಥ. ಇಷ್ಟುವರೆಗೂ ಉದ್ಭವಿಸಿಲ್ಲ. ಬರೋದು, ಮಕ್ಕಳನ್ನ ಸಾಕೋದು, ಊಟ ಮಾಡೋದು, ಮಲಗೋದು, ಮತ್ತೆ ವಯಸ್ಸಾಗೋದು, ಮರಣ ಬರೋದು, ಮರಣ ಸಂಭವಿಸಿ ಮತ್ತೆ ಈ ದೇಹವನ್ನು ತ್ಯಜಿಸಿ ಹೋಗ್ತಾ ಇರೋದು. ಏನಕ್ಕೆ ಬಂದಿದ್ದೀರೋ ಏನಕ್ಕೆ ಹೋಗಿದ್ರೋ ಯಾರಿಗೂ ಗೊತ್ತಿಲ್ಲ. ಯಾಕೆ ಬರಬೇಕು, ಯಾಕೆ ಬಂದಿದ್ವಿ, ಏನು ಮಾಡ್ತಾ ಇದ್ವಿ ನಮಗೆ ಗೊತ್ತಿಲ್ಲ. ಅಂಥ ಜನ್ಮಗಳು ಎಷ್ಟು ನಾವು ಪಡೆದಿದ್ವಿ, ನಾವು ಪಡೆದಿದ್ವಿ ಖಂಡಿತವಾಗಿ. ಆವಾಗ ನಮಗೇನು ಗೊತ್ತೇ ಆಗಿಲ್ಲ. ಆ ರೀತಿಯಲ್ಲಿ ಈ ಲೋಕದಲ್ಲಿ 800 ಕೋಟಿ ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ, 80% ಜನ ಅದೇ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಬಂದಿದ್ದೀವಿ, ಯಾಕೆ ಹೋಗ್ತೀವಿ ಅಂತ. ಅವರು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇರಲಿ, ಪ್ರೆಸಿಡೆಂಟ್ ಆಫ್ ಯಾವುದು ರಷ್ಯಾ ಇರಲಿ, ಇನ್ನೊಂದು ದೇಶ ಇರಲಿ, ಅವ್ರೂ ಸಹ ಆ ಜ್ಞಾನ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಒಂದೇ, ಹುಟ್ಟಿದ್ದೀನಿ, ಏನೋ ಒಂದು ಓದಿದ್ದೀನಿ, ಅದ್ಭುತವಾದ ನನಗೊಂದು ಪೊಸಿಷನ್ ಸಿಕ್ಕಿದೆ, ಒಂದು ಜಾಬ್ ಸಿಕ್ಕಿದೆ, ನಾನು ಆ ಜಾಬಲ್ಲಿ ಇಲ್ಲ ಒಂದು ಬಿಸ್ನೆಸ್ಸು ಏನೋ ಮಾಡ್ತಾ ಇದ್ದೀನಿ, ತುಂಬ ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ದೊಡ್ಡವನಾಗ್ತೀನಿ, ದೊಡ್ಡ ಈ ಪ್ರಪಂಚಕ್ಕೆ ದೊಡ್ಡವನಂತ ಅನಿಸ್ಕೋಬೇಕು.
ಯಾವುದು ಹಣಕಾಸಲ್ಲಿ ಇಲ್ಲ ಕೀರ್ತಿಯಲ್ಲಿ, ಇದೆಲ್ಲ ಮಾಡ್ಕೋಬೇಕಂತ ಆ ದೃಷ್ಟಿಯಲ್ಲೇ ಇರ್ತಾರೆ ಅವರು. ಅದು ಬಿಟ್ಟು ಅದ್ರ ಬಿಟ್ಬಿಟ್ಟು ಇನ್ನೇನು ಸ್ವಲ್ಪ ಏನೋ ಸ್ವಲ್ಪ ಎಚ್ಚರಿಕೆನೂ ಇಲ್ಲ ಅವ್ರ ಹತ್ರ, ಆ ಜಾಗರೂಕತೆ ಇಲ್ಲ. ಆದರೆ ಅವರು ಬರ್ತಾರೆ. ಅವ್ರು ಈಗ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗಿರ್ಬೋದು, ಆದರೆ ಮುಂದಿನ ಮುಂದಿನ ಜನ್ಮಗಳಲ್ಲಿ ಏನು ಮಾಡ್ಬೇಕು ಅವರು? ಇದೆಲ್ಲ ಬಿಟ್ಟಾಕ್ಬೇಕು, ಮತ್ತೆ ಸಾಮಾನ್ಯ ಜೀವಿಯಾಗಿ ಹುಟ್ಟಿ ಮತ್ತೆ ಒಂದು ಒಂದು ಸ್ಪಿರಿಚುವಲ್ ಲೈಫ್ ಅನ್ನೋದು ಅಂದರೆ ಆಧ್ಯಾತ್ಮಿಕ ಜೀವನವನ್ನು ಅವ್ರು ಕೊನಸಾಗಿಸ್ಬೇಕಾಗತ್ತೆ. ಆಗಲೇ ಅವರ ಜನ್ಮಕ್ಕೂ ಸಾರ್ಥಕತೆ, ಕೊನೆ ಜನ್ಮಗಳಿಗೆ ಅವ್ರು ಪಡೆಯುವಂಥ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ಪೊಸಿಷನು, ಕೀರ್ತಿ, ಹೆಸರು ಇದೆಲ್ಲ ಏನು ಪ್ರಾಮುಖ್ಯತೆ ಇಲ್ಲ. ಬೇಕಾಗಿರೋದು ಜ್ಞಾನ, ಎಚ್ಚರಿಕೆ. ನಮ್ಮಲ್ಲಿ ಅತ್ಯಂತ ಎಚ್ಚರಿಕೆ, ಅತ್ಯಂತ ಜ್ಞಾನ ನಾವು ಪಡಿಬೇಕು. ಜ್ಞಾನವಂತರು ಆಗಬೇಕು, ನಾವು ಜ್ಞಾನಿ ಆಗಬೇಕು, ಒಂದು ಪ್ರಜ್ಞಾನಿ ವಿಜ್ಞಾನಿ ಆಗಬೇಕು ನಾವು. ಆವಾಗಲೇ ನಮ್ಮ ಜೀವನಕ್ಕೆ ಸಾರ್ಥಕತೆ. ಮತ್ತೆ ಮತ್ತೆ ಈ ಆಟ ಆಡೋದು ಬೇಕಾಗಿಲ್ಲ. ಆಟ ಆಡೋದಕ್ಕೆ ಅದ್ಭುತ ಆಟಗಳು, ಅನಂತ ಆಟಗಳು ಬೇರೆ ಲೋಕದಲ್ಲಿ ಇದೆ. ಅಂದರೆ ಒಂದ್ಸರಿ ನೀವು ಇಲ್ಲಿ ಆಟ ಮುಗಿಸಿದ ಮೇಲೆ ನೀವು ಈ ಆ ಪರಲೋಕದಲ್ಲಿ ಆತ್ಮಲೋಕಗಳಿಗೆ ಹೋದರೆ, ಅತ್ಯಂತ ಉನ್ನತ ಲೋಕಗಳು, ಊರ್ತ ಲೋಕಗಳಿಗೆ ಹೋದರೆ ಅಲ್ಲಿ ನಿಮಗೆ ಮಾಡುವಂಥ ಕೆಲಸ ಇನ್ನೂ ಹೆಚ್ಚಾಗಿದೆ. ಆ ಲೋಕದಿಂದ ಇನ್ನೊಂದು ಲೋಕಕ್ಕೆ ಸಾಗ್ತಾ ಇರ್ತದೆ. ಈ ಜೀವನ ಅನ್ನೋದು ಆತ್ಮಕ್ಕೂ ಆತ್ಮಯಾತ್ರ ಅನ್ನೋದು ಯಾವಾಗಲೂ ಸ್ಟಾಪ್ ಇಲ್ಲ. ನಾವು ಯಾವುದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಉನ್ನತೀಕರಣ ಮಾಡಿಕೊಂಡು ನಾವು ಉದ್ಧರಿಸಿಕೊಂಡು ನಾವೊಂದು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಪರಲೋಕಕ್ಕೆ ಹೋದರೆ ಬರಬೇಕು ಅಂತ ನಮಗೇನಾದರೂ ಲಕ್ಷ್ಯ ಇದ್ದರೆ, ನಮ್ಮ ಅನಂತಾತ್ಮಗಳು ಮತ್ತು ಸುಪ್ರೀಂ ಆತ್ಮಗಳಂತ ಹೇಳ್ತೀವಿ ನಾವು, ಪರಮಾತ್ಮ ಏನೇ ನಮಗೆ ಮತ್ತೆ ನೀವು ಹೋಗಿ ಏನೋ ಒಂದು ಉದ್ಧಾರ, ಒಂದು ಧರ್ಮ ಸಂಸ್ಥಾಪನೆ ಮಾಡಿ ಇಲ್ಲ ಒಂದು ಕೆಲಸ ಮಾಡಿ ಹೋಗಿ ಅಂತಂದರೆ ನಾವು ಬರ್ತೀವಿ. ಯಾವುದೇ ಒಂದು ಧರ್ಮ ಪ್ರಚಾರಕ್ಕೆ. ಈ ರೀತಿಯಲ್ಲಿ ನಮ್ಮ ಗುರುಗಳು ಪತ್ರಿಜಿ ಅವರು ಅವ್ರ ಹಿಂದಿನ ಜನ್ಮಲ್ಲೇ ಆತ್ಮ ಸಾಕ್ಷಾತ್ಕಾರ ಹೊಂದಿರುವಂಥ ವ್ಯಕ್ತಿ, ದೊಡ್ಡ ಮಾಸ್ಟರ್. ಅಂದರೆ ಈ ಜನ್ಮಕ್ಕೆ ಬಂದಿರೋದು ಕಾರಣ ಏನಂದರೆ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜೀವಿಸಿ ಜನ್ಮ ತಗೊಂಡು ಆಮೇಲೆ ಅವರನ್ನು ಉದ್ಧಾರ ಮಾಡಿಕೊಂಡು ಅವರಿಗೆ ಅರಿವು ಬಂದಿದ ಮೇಲೆ ಎಲ್ಲ ಅವ್ರು ಮಾಡ್ತಾ ಇರೋಂಥ ಸಾಮಾನ್ಯ ಜಾಬು ಅಂದರೆ ಒಂದು ಕೆಲಸ ಎಲ್ಲ ಬಿಟ್ಟು ಪೂರ್ತಿ 40 ವರ್ಷಗಳ ಕಾಲ ತೊಡಗಿಸ್ಕೊಂಡು ಅವ್ರು ಮಾಡಿರುವಂಥ ಕೆಲಸ ಏನಪ್ಪ ಅಂತಂದರೆ, ಎಲ್ಲರನ್ನೂ ಜಾಗರೂಕತೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವರು. ಅಂದರೆ ನೀವೆಲ್ಲ ನಿದ್ದೆ ಮಾಡ್ತಾ ಇದ್ದೀರಿ, ಸ್ವಲ್ಪ ಜಾಗರೂಕತೆ ತಗೊಳ್ಳಿ. ನೀವು ಅಂದರೆ ಯಾರು ಅಂತ ನೀವು ಆ ಜಾಗರೂಕತೆ ತಗೊಳ್ಳಿ ಅಂತ ಅವ್ರ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕೆ ಯಶಸ್ವಿಯಾಗಿದೆ ಅಂತ ಹೇಳ್ತೀವಿ? ಯಾವುದೇ ಒಂದು ಪ್ರಯತ್ನ ಮಾಡಿದರೆ ಸ್ನೇಹಿತರೆ, ಅದಕ್ಕೆ ಫಲಿತ ಸಿಕ್ಕಿದ್ರೆ ಅದು ಯಶಸ್ವಿ ಆಗಿದೆ ಅಂತ ಲೆಕ್ಕ ಅಲ್ವಾ? ಆದರೆ ಫಲಿತ ಬರೋಕ್ಕೆ ಮುಂಚೆ ತುಂಬ ಅನುಭವಗಳು ಇರ್ತದೆ. ಅನುಭವಗಳು ಸಾಧಾರಣ, ಆದರೆ ಅನುಭವಗಳು ಆದಮೇಲೆ ಕೊನೆಯದಾಗಿ ಬರುವಂಥದ್ದೇ ಫಲಿತಾಂಶ, ಅದೇ ರಿಸಲ್ಟ್ ಅಂತ ಹೇಳ್ತೀವಿ. ನಾವು ಒಂದು ಎಕ್ಸಾಮ್ ಬರೀತೀವಿ, ಎಕ್ಸಾಮ್ ಬರೆಯೋಕ್ಕೆ ಎಷ್ಟೋ ಸರಿ ಫೇಲ್ ಆಗಿರ್ಬೋದು, ತೊಂದರೆ ಇಲ್ಲ. ಪ್ರತಿ ಫೇಲ್ಯೂರ್, ಪ್ರತಿ ಏನೇ ವಿಫಲ ಆದ್ರೂ ಪ್ರಯತ್ನ, ಅಲ್ಲಿಂದ ನಾವು ಪಡೆಯುವಂಥ ಅನುಭವ ಅತ್ಯಂತ ಪ್ರಾಮುಖ್ಯವಾಗಿರುತ್ತೆ. ಆ ಅನುಭವಗಳ ಮುಖಾಂತರ ನಾವು ಆ ಅನುಭವಗಳು ತಗೊಂತ ನಮ್ಮಲ್ಲಿ ಎಚ್ಚರಿಕೆ, ಜಾಗರೂಕತೆ ಇನ್ನೂ ಹೆಚ್ಚು ಮಾಡ್ಕೊತ ಕೊನೆಯದಾಗಿ ನಾವು ಫಲಿತಾಂಶಕ್ಕೆ ಬರ್ತೀವಿ. ಆ ಫಲಿತ ಸಿಗೋದೇ ಅತ್ಯುತ್ತಮವಾದ ವಿಷಯ. ಯಾವುದೇ ಒಂದು ಪ್ರಯತ್ನ ಮೇಲೆ ಫಲಿತ ಅಂದರೆ ಕಾರಣ ಇಲ್ಲದೆ ಕಾರ್ಯ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಗುರುಗಳು ಮಾಡುವಂಥ ಪ್ರಯತ್ನ, 40 ವರ್ಷ ಮಾಡಿರುವಂಥ ಪ್ರಯತ್ನಕ್ಕೆ ಈಗಾಗಲೇ ಈ ಅಂತರ್ಜಾತೀಯ ಧ್ಯಾನ ಉತ್ಸವ ಅಂದರೆ ಧ್ಯಾನ ದಿನ ಅಂತ, ಅಂದರೆ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ, ಅಂದರೆ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಈ ಡಿಸೆಂಬರ್ 21 ಗುರುತಿಸಿದ್ದಾರೆ. ಯಾರು? ಅಂತರ್ಜಾತೀಯ ಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ಅಸೆಂಬ್ಲಿ, ಐಕ್ಯರಾಜ್ಯ ಸಮಿತಿ. ಅವ್ರು ಗುರುತಿಸೋದು ನೋಡಿದರೆ ತುಂಬ ಆಶ್ಚರ್ಯ ಆಯಿತು ನಮಗೆಲ್ಲರಿಗೂ. ಯಾಕಂದರೆ ಪ್ರತಿ ವರ್ಷ ಈ ಧ್ಯಾನದ ಈ ಸಂಭ್ರಮಾಚರಣೆಗಳು, ಈ ಆಚರಣೆ ಈ ಹೇಳ್ಬೇಕಂದ್ರೆ ಧ್ಯಾನ ಮಹಾಯಾಗ ಏನಂತ ಕಲ್ಪಿಸ್ಕೊಂಡಿದ್ರೋ, ಗುರುಗಳೇನು ಸೃಷ್ಟಿ ಮಾಡಿ ಹೋಗಿದಾರೋ, ಅದು ಪ್ರತಿ ವರ್ಷ 21 ದಿವಸನೇ ಸ್ಟಾರ್ಟ್ ಆಗ್ತಾ ಇತ್ತು. 21 ದಿನ ಡಿಸೆಂಬರ್ ಸ್ಟಾರ್ಟ್ ಆಗ್ತಾ ಇತ್ತು. ನಮ್ಗೆ ಆಶ್ಚರ್ಯ ಆಗಿದೆ, ಸಡನ್ ಆಗಿ ಇದೇನು ಹಿಂಗೆ ಬಂತು ಅಂತ. ಯಾರು ನಮ್ಮ PSSM ಪಿರಮಿಡ್ ಸಂಸ್ಥೆಯವರು ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಿಲ್ಲ ಈ ಕೆಲಸ. ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅವರೇ ಅಂದರೆ ಐಕ್ಯರಾಜ್ಯ ಸಮಿತಿಯವರು ಡಿಸೈಡ್ ಮಾಡಿಕೊಂಡು ಈ ದಿನನೂ ನಾವು ಅಂತರ್ಜಾತೀಯ ಧ್ಯಾನ ದಿನವಾಗಿ ಗುರುತಿಸ್ತೀವಿ ಅಂತ.
ಅಂದರೆ ವರ್ಲ್ಡ್ ಮೆಡಿಟೇಷನ್ ಡೇ, ಲೈಕ್ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ 21 ಹೇಗೆ ಮಾಡ್ತೀವೋ ಅಲ್ವಾ. ಸೊ ಆ ಜೂನ್ 21 ನಾವೇನಂತ ಆಚರಿಸ್ತೀವಿ, ಇಂಟರ್ನ್ಯಾಷನಲ್ ಅಂತರ್ಜಾತೀಯ ಯೋಗ ದಿನ ಅಂತ ಅಲ್ವಾ. ಅದೇ ರೀತಿಯಲ್ಲಿ ಇಲ್ಲಿ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಗುರುತಿಸಿದ್ದಾರೆ. ಅದಕ್ಕೆ ಸೊ ಈ 21 ಅಂದರೆ ನಾಳೆ ನಾಳೆ ಆ ಸಂಭ್ರಮಗಳು, ಆ ಆಚರಣೆ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಕಡತಾಲ್ ಪಿರಮಿಡಲ್ಲಿ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಅಷ್ಟೇ ಈ ರೀತಿಯಲ್ಲಿ ಅದ್ಭುತ. ಈಗ ನಮ್ಮೆಲ್ಲರಲ್ಲಿ ಈ ಎಚ್ಚರಿಕೆ ಮೂಡಿದೆ, ಈಗಾಗಲೇ ಎಚ್ಚರಿಕೆ ಬಂದಿದೆ. ಸೊ ಈಗ ಅಟ್ಲೀಸ್ಟ್ ಆ ಎಚ್ಚರಿಕೆನ ಇನ್ನೂ ಹೆಚ್ಚು ಮಾಡ್ಕೊತ ಹೋದ್ರೆ ಪದೇ ಪದೇ ಬರೋದೇನು ಬೇಕಾಗಿಲ್ಲ. ಒಂದೇ ಆಟವನ್ನು ಎಷ್ಟು ಸರಿ ಆಡಿದ್ರೂ ಏನು ಪ್ರಯೋಜನ ಇಲ್ಲ. ಆಟ ಆಡಿದೀವಿ, 400 ಜನ್ಮಗಳ ಆಟ ಆಡಿದೀವಿ ಸಾಕು. ಇನ್ನು ಮುಂದಿನ ಆಟ ಅದ್ಭುತ ಆಟ, ಮತ್ತೆ ಇರ್ಬೇಕಂದ್ರೆ ಅತ್ಯುನ್ನತ ರೀತಿಯಲ್ಲಿ ಆಡಕ್ಕೆ ಬೇರೆ ಲೋಕಗಳಲ್ಲಿ ಆ ಲೋಕದಿಂದ ಇನ್ನೊಂದು ಲೋಕ ಹೋಗ್ಬೇಕಾಗತ್ತೆ. ಅಂದ್ರೆ ನಾವು ಯಾವ ಪ್ರಪಂಚದಿಂದ ಬಂದಿವಿ, ನಾವು ಇಲ್ಲಿಗೆ ಕಾರಣ ಪ್ರಪಂಚದಿಂದ ಬಂದಿದ್ವಿ, ಕಾರಣ ಲೋಕದಿಂದ ಬಂದಿದ್ವಿ. ಕಾರಣ ಲೋಕದಿಂದ ಮತ್ತೆ ಮಹಾಕಾರಣ ಲೋಕಗಳು ಅಂದ್ರೆ ಅತ್ಯುನ್ನತ ಲೋಕಗಳವೆಲ್ಲ, ಅಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿ ಆಟ ಆಡಕ್ಕೆ, ಅಲ್ಲಿ ಮಾಡುವಂತ ಕೆಲಸಗಳು ನಮ್ಗೆ ಎಲ್ಲರಿಗೂ ಇರತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಗುರುತಿಸ್ಕೊಂಡು ನಾವು ಆದಷ್ಟು ಈ ಜನ್ಮದಲ್ಲೇ ಕೊನೆ ಜನ್ಮ ಮಾಡ್ಕೊಳ್ಳುವಂಥ ಅವಕಾಶ ನಮಗಿದೆ. ನಮ್ಗೆ ಮಾತ್ರ ಇದೆ, ಇನ್ಯಾರಿಗೂ ಇಲ್ಲ ಅಂತ ಹೇಳ್ಬೋದು. ಈ ವೇದಿಕೆಯಲ್ಲಿರುವಂಥ ಒಂದು 55 ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿರುವಂಥ ಎಲ್ಲ ಸದಸ್ಯರು, ನಿಮಗೆಲ್ಲ ಗೊತ್ತಿರುವಂಥ ನಿಮಗೆಲ್ಲ ಸಿಕ್ಕಿರುವಂಥ ಈ ಎಚ್ಚರಿಕೆ, ನಿಮಗೆಲ್ಲ ಸಿಕ್ಕಿರುವಂಥ ಈ ಜಾಗರೂಕತೆ ನಿಮಗೆ ಮಾತ್ರ ಇದೆ, ಇನ್ನು ಬೇರೆಯವ್ರಿಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆಲ್ಲ ಈ ಅರಿವು ಬಂದಿಲ್ಲ, ಸಾಧ್ಯವೂ ಇಲ್ಲ, ತಿಳ್ಕೊಳ್ಳೋಂಥ ಅವಕಾಶವೂ ಇಲ್ಲ. ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಹೇಳ್ಬೇಕಂದ್ರೆ ಪ್ರಾಪಂಚಿಕವಾಗಿ ಐಶ್ವರ್ಯವಂತರು, ಧನವಂತರು ಇದ್ದಾರೆ. ಏನು ಪ್ರಯೋಜನ? ಏನು ಮಾಡ್ತೀವಿ ದನ ತಗೊಂಡು? ನೀವು ಇನ್ನೂ ಹಾಳು ಮಾಡ್ತಾ ಇದ್ದಾರೆ ಭೂಮಿ ಮೇಲೆ. ಈಗಾಗಲೇ ಈ ಹಸಿ ಬಣ್ಣ ಅಂತ ನೋಡಿದ್ರೆ ಎಲ್ಲಾ ಸಸ್ಯಗಳು ತೆಗೆದು ಹಾಕಿದ್ವಿ. ನಾವೇ ಒಂದು ನರಕ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊತಾ ಇದೀವಿ. ಇದಕ್ಕೂ ಬೇಕಾಗಿದೆಯಾ ದನ ಐಶ್ವರ್ಯ? ಇದಕ್ಕೂ ಬೇಕಾಗಿದೆಯಾ? ನಮ್ಮ ಸುತ್ತ ಇರುವಂಥ ಪರಿಸರ ಕಾಪಾಡ್ಕೊಂಡು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ದೊಡ್ಡ ಗೌರ್ಮೆಂಟ್ಗಳಿದೆ, ಎಲ್ಲ ಆಫೀಸರ್ಸ್ಗಳಿದ್ದಾರೆ, ದೊಡ್ಡ ವಿಜ್ಞಾನಿಗಳಿದ್ದಾರೆ, ಪ್ರಾಪಂಚಿಕ ವಿಜ್ಞಾನ ತುಂಬಾ ಪಡೆದವರಿದ್ದಾರೆ, ತುಂಬಿಕೊಂಡಿರೋರಿದ್ದಾರೆ. ಏನು ಪ್ರಯೋಜನ ಹೇಳಿ? ಈಗಾಗಲೇ ಭೂಮಿ ಮೇಲೆ ಭೂತಾಪ ಹೆಚ್ಚಾಗ್ಬಿಟ್ಟಿದೆ. ಭೂತಾಪ ಹೆಚ್ಚಾಗಿ ನಾವು ಬಲಿತಾ ಇದ್ದೀವಿ. ಏನಪ್ಪ ಈ ಭೂತಾಪ ಹೀಗಾಗಿದೆ ಅಂತ. ಮಳೆ ಬರ್ತಾ ಇಲ್ಲ, ಮಳೆ ಬರಲ್ಲ. ಚಳಿ ಟೈಮಲ್ಲಿ ಮಳೆ ಬರುತ್ತೆ, ಬೇಸವಿ ಅಂದ್ರೆ ಒಂಥರ ಬಿಸಿಲು ಟೈಮಲ್ಲಿ ಮಳೆ ಬರುತ್ತೆ. ಈ ರೀತಿಯಲ್ಲಿ ಏನೇನು ಮಾಡಬಾರ್ದು ಅದೆಲ್ಲ ಮಾಡ್ಬಿಟ್ಟಿದೀವಿ. ಯಾವುದಿಂದ? ನಮ್ಮ ಅಜ್ಞಾನದಿಂದ. ಆ ಸುಜ್ಞಾನ ಕಡೆ ಪ್ರಯಾಣವೇ ಈ ಅಂತರ ಪ್ರಯಾಣ, ಈ ಧ್ಯಾನ ಪ್ರಯಾಣ. ಮಿತ್ರರೇ, ಸತ್ಯ ಪ್ರಯಾಣ ಅಂದ್ರೆ ಏನೂ ಇಲ್ಲ. ನಮ್ಮ ಸತ್ಯ ಅಂದ್ರೆ ಟ್ರೂತ್ ಅಂತ ಏನು, ನಾವು ಯಾರು ಅಂತ ತಿಳ್ಕೊಂಡಿದ್ರೆ ಅದರಿಂದ ಎಲ್ಲ ಸಾಧ್ಯವಾಗತ್ತೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಸತ್ಯಪಯಣ ಅಂತ ಈ ಬುಕ್ಕು ಎಷ್ಟು ವಿಶಿಷ್ಟವಾದ ಅಂದ್ರೆ, ಈ ಸತ್ಯಪಯಣ ಬುಕ್ ಒಂದು ಸರಿಯಾದ ರೀತಿಯಲ್ಲಿ ಓದಿ, ಪದೇ ಪದೇ ಓದಿ, 10 ಸರಿ 20 ಸರಿ ಓದಿ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕವಾಗತ್ತೆ. ಈ ಕೊನೆಯ ಜನ್ಮ ಮಾಡ್ಕೊಳ್ಳೋಂಥ ಅವಕಾಶ ಅಂತೂ ಅದ್ಭುತವಾಗಿ ಸಿಗತ್ತೆ. ಯಾಕಂದ್ರೆ ಈ ಭೂಮಿ ಮೇಲೆ ಪದೇ ಪದೇ ಬಂದು ನಾವು ಮತ್ತೆ ಕರ್ಮಗಳಿಗೆ ಒಳಗಾಗಿ ಅನಾವಶ್ಯಕವಾಗಿ ಅನೇಕ ಕರ್ಮಗಳು ತಗೊಂಡು ಮತ್ತೆ ಇದರಲ್ಲಿ ಸ್ಟ್ರಕ್ ಆಗಬಾರ್ದು, ಟ್ರ್ಯಾಪ್ ಆಗಬಾರ್ದು. ಅದಕ್ಕೋಸ್ಕರ ಈ ಅದ್ಭುತ ಸತ್ಯಪಯಣ ಕಡೆ ನಾವೆಲ್ಲರೂ ಪ್ರಯಾಣ ಮಾಡೋಣ ಅಂತ ಹೇಳ್ತಾ, ಸೊ ಮೇಡಮ್ಗೆ ಮತ್ತೊಂದ್ಸರಿ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್. ರೈಟ್, ನಿಮ್ಮ ಅನಿಸಿಕೆ ಮತ್ತೆ ಅನುಭವ ಇದೆ, ದಯವಿಟ್ಟು ಮಾತಾಡಿ. ಕಾಸ್ಟ್ ಆಗಿ ತಗೋಬೋದು ಸರ್ ನಾವು. ಹಾ, ನಮಸ್ತೆ ಆಲ್ ಮಾಸ್ಟರ್ಸ್. ಈಗ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ದು ಸತ್ಯಪಯಣ ಎಲ್ರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅವರು ತುಂಬಾ ಚೆನ್ನಾಗಿ 10 ಬಾರಿ 10 ಸರ್ 10 ಸಂಚಿಕೆಗಳಲ್ಲಿ ಈ ಸತ್ಯಪಯಣವನ್ನ ಮುಗಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇವತ್ತು ಕ್ಲಾಸು ಕಂಟಿನ್ಯೂ ಆಗಿ ಚೆನ್ನಾಗಿ ಮೂಡ್ ಬಂತು. ಅವ್ರನ್ನ ಪ್ರಶ್ನೆ ಕೇಳದಿದ್ರೆ ಸರ್, 3 ಜನ ರೈಸನ್ ಮಾಡಿದ್ದಾರೆ, ಅವ್ರಿಗೆ ಮ್ಯೂಟ್ ಮಾಡಿ ಸರ್. ಮಲ್ಲಪ್ಪನ ನಾಯಕನ. ಎಲ್ಲ
ಹಿರಿಯ ಪರಮೋಚ್ಚ ಗುರುಗಳಿಗೆ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ಈ ದಿನ ಅಂತೂ ಈ ಮೂರು ಒಂದು ಏನು ಅವಧಿಗಳು ಅದ್ಭುತವಾಗಿ ನೆರವೇರಿದ್ವು. ಮೊದಲನೇದಾಗಿ ತ್ರಿವೇಣಿ ಮೇಡಮ್ನವರು ಯೋಗ ಮತ್ತು ಪ್ರಾಣಾಯಾಮವನ್ನ ಅದ್ಭುತವಾಗಿ ಕಲಿಸ್ಕೊಡ್ತಾರೆ, ಅವರಿಗೆ ನನ್ನ ಅನಂತ ನಮನಗಳು. ಎರಡನೇದಾಗಿ ಪರಮೋಚ್ಚ ಗುರುಗಳಾದ ಲಕ್ಷ್ಮೀ ರಂಗನಾಥ್ ಸರ್ ಅವರು ಕೂಡ ಪ್ರತಿನಿತ್ಯ ಯಾರು ಇಲ್ದಿದ್ರೇನಪ್ಪ ನಾನಿದ್ದೀನಿ ನೀವು ಬರ್ರಿ ಅಷ್ಟೇ ಅಂತ ಏನ್ ಕರೆದು ನಮ್ಮನ್ನ ಅತ್ಯಂತ ಅಭೂತಪೂರ್ವವಾದ ಸಂಗೀತ ಧ್ಯಾನವನ್ನ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ನಂತರ ನಮ್ಮ ವಿಜಯಲಕ್ಷ್ಮಿ ಮೇಡಮ್ನವರು ಸ್ವಾಧ್ಯಾನ ಕಾರ್ಯದಲ್ಲಿ ಸತ್ಯಪರ್ಣ ಅಂತಕ್ಕಂಥ ಪುಸ್ತಕವನ್ನ ಪಾರಾಯಣ ಮಾಡಿ 9ನೇ ಸ್ಥಿತಿ ದಶಾಹಾರ ಸ್ಥಿತಿ, 10ನೇ ಸ್ಥಿತಿ ವಿಶ್ವಾತ್ಮ, 11ನೇ ಸ್ಥಿತಿ 10ನೇ ಸ್ಥಿತಿ ವಿಶ್ವಾತ್ಮ, 11ನೇ ಸ್ಥಿತಿ ಸರ್ವಪ್ರಭ ಸ್ಥಿತಿ, ಕೊನೆಯದಾಗಿ ಸುಷುಪ್ತ ಸ್ಥಿತಿ. ಇದು ಶಾಶ್ವತವಾದ ಸ್ಥಿತಿ. ಪರಮಾತ್ಮನು ಕೂಡ ಇದೇ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಸ್ಥಿತಿಯನ್ನ ಹೊಂದಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಕಾರಣ ಲೋಕದಿಂದ ಬಂದಿರತಕ್ಕಂತ ಆತ್ಮರೂಪಿಗಳು ನಾವೆಲ್ಲರೂ ಕೂಡ ಆ ಸ್ಥಿತಿಗೆ ಪರಮೋಚ್ಚ ಸ್ಥಿತಿಗೆ ಹೋಗ್ಲಿಕ್ಕೆ ನಾವೆಲ್ಲರೂ ಸಂಪೂರ್ಣವಾದ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಪರಮಾತ್ಮ ಸುಷುಪ್ತ ಸ್ಥಿತಿಯಲ್ಲಿ ಬೆಳಕಿನ ರೂಪದಲ್ಲಿ ಪೂರ್ಣಾತ್ಮನಾಗಿರುತ್ತಾನೆ. ಈ ಸ್ಥಿತಿಯಲ್ಲಿ ಜನ್ಮ ಪಡೆಯದೆ ಬೆಳಕಿನ ಕಿರಣ ರೂಪದಲ್ಲಿ ಎಲ್ಲಾ ಲೋಕಗಳಲ್ಲೂ ಸಂಚರಿಸಿ ಲೋಕೋದ್ಧಾರ ಕಾರ್ಯವನ್ನ ಮಾಡುತ್ತಿರುತ್ತಾನೆ. ಸರ್ವಲೋಕ ಕಲ್ಯಾಣಕ್ಕಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಭಗವಂತ ಅಂತ. ಹಾಗೆಯೇ ಆ ಬೆಳಕು ಅನ್ನೋದು ನೀಲಿ, ತಿಳಿ ಗುಲಾಬಿ ಮತ್ತು ಬಿಳಿಯ ಬಣ್ಣದಿಂದ ಕೂಡಿರುತ್ತದೆ ಅಂತ ಕೂಡ ನಮಗೆ ಹೇಳಿದ್ರು. ಜೊತೆಗೆ ಈ ಭೂಮಿ ಅನ್ನೋದೊಂದು ಅದ್ಭುತವಾದ ಪಾಠಶಾಲೆ. ಇಲ್ಲಿ ಸಾಧನೆಯ ತೀವ್ರಗತಿ ಹೆಚ್ಚಾಗಿರುತ್ತೆ. ಅದಕ್ಕೆ ಎಲ್ಲಾ ಆತ್ಮರು ಏನಿದ್ದಾರೆ ಇದು ಭೂಮಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂತ ತಿಳಿಸಿದ್ರು. ಜ್ಞಾನಾರ್ಜನೆ ಜೊತೆಗೆ ಇಲ್ಲಿ ಭೂಮಿ ಕೂಡ ತನ್ನ ಸ್ಥಿತಿಯನ್ನ ಉತ್ತಮಗೊಳಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ಎಲ್ಲಾ ಆತ್ಮರು ಇದರಲ್ಲಿ ತೊಡಗಿ ಉತ್ತಮವಾದ ಕಾರ್ಯದಲ್ಲಿ ಅಂತ ಹೇಳಿದ್ರು. ಪ್ರತಿಯೊಬ್ಬ ಧ್ಯಾನಿಯು ಕೂಡ ತಾನು ಪಡೆದ ಜ್ಞಾನವನ್ನ ಇತರರಿಗೆ ಹಂಚುವ ಒಂದು ಪುಣ್ಯ ಕಾರ್ಯವನ್ನ ಮಾಡಬೇಕು. ಭೂಮಿಯ ಉತ್ತಮ ಸ್ಥಾಯಿಯಲ್ಲಿ ನೆಲೆಸಲು ಎಲ್ಲ ಆತ್ಮಗಳು ಪ್ರಯತ್ನಿಸಬೇಕು. ಭೂಮಿಯು ಉನ್ನತ ಲೋಕಕ್ಕೆ ಹೋಗಲಿಕ್ಕೆ ಎಲ್ಲರೂ ಕೂಡ ಸತತ ಪ್ರಯತ್ನವನ್ನ ಮಾಡಿ ಅಂತ ಹೇಳಿದ್ರು. ಈ ಕಾರಣದಿಂದ ಆತ್ಮರೂಪದಲ್ಲಿರುವ ನಾವುಗಳು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು. ಹೆಚ್ಚೆಚ್ಚು ಜನರನ್ನ ಧ್ಯಾನಕ್ಕೆ ಕರೆತರಬೇಕು. ಜೊತೆಗೆ ಈ ಸದಾ ಆತ್ಮರೂಪದಲ್ಲಿದ್ದು ಶ್ರೇಷ್ಠ ಕಾರ್ಯದಲ್ಲಿ ನಾವು ತೊಡಗಿ ಇರುವ ಶಕ್ತಿಯನ್ನ ಬಳಸಿ ಯುಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಮಹಾಗುರುಗಳು ಹೇಳಿದ ಹಾಗೆ ನಾವುಗಳು ಕೂಡ ಸಾಕಷ್ಟು ಪುಸ್ತಕಗಳನ್ನ ಓದಿ ಹೆಚ್ಚಿನ ಜ್ಞಾನವನ್ನ ಪಡೆದು ಮುಂದೆ ನಾವು ಕೂಡ ಈ ಜ್ಞಾನವನ್ನ ಬೇರೆಯವರಿಗೆ ಹಂಚುವ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಸಾಗಿಸ್ಬೇಕು ಅಂತ ಹೇಳಿದ್ರು. ಇಂಥ ಒಂದು ಅದ್ಭುತ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಮೇಡಮ್ನವ್ರಿಗೂ ಪರಮೋಚ್ಚ ಗುರುಗಳಿಗೂ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ಅನಂತ ಕೋಟಿ ನಮನಗಳು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ. ವಿಜಯಲಕ್ಷ್ಮಿ ಮೇಡಮ್ ನಮಸ್ತೆ. ತ್ರಿವೇಣಿ ಮೇಡಮ್ ತುಂಬಾ ಅದ್ಭುತವಾಗಿತ್ತು ವಿಜಯಲಕ್ಷ್ಮಿ ಮೇಡಮ್. ನಾವು 8 ಅಧ್ಯಾಯ ಕೆಲವೊಂದು ನಂಗೆ ಸಿಗ್ನಲ್ ಪ್ರಾಬ್ಲಮ್ ಇಂದ ಕೇಳಲಿಕ್ಕಾಗಿಲ್ಲ, ಮಧ್ಯ ಕೇಳ್ತಿದ್ದೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಿನ್ನೆ ಇವತ್ತು ಕಂಪ್ಲೀಟ್ ಕೇಳಿದೆ. ಕೇಳ್ತಾ ಇದೆಯಾ ಮೇಡಮ್? ಕೇಳ್ತಾ ಪ್ರಾಬ್ಲಮ್ ಆಯ್ತು, ನಿನ್ನೆ ರಿಪೇರಿ ಮಾಡಿಸ್ಕೊಂಡ್ ಬಂದೆ ಮೇಡಮ್ ಮೊಬೈಲ್. ಅದು ಈಗ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಚಕ್ರಗಳ ಬಗ್ಗೆ 12 ಚಕ್ರಗಳು ಮತ್ತೆ 5 ಚಕ್ರಗಳನ್ನು ಸೇರಿಸಿ ಹೇಳಿದ್ರಿ. ಆಮೇಲೆ 4 ಧೈರ್ಯ ಶಕ್ತಿ, ಆನಂದ, ಸಂಕಲ್ಪ ಶಕ್ತಿ ಅವುಗಳ ಬಗ್ಗೆ ಕೂಡ ಹೇಳಿದ್ರಿ. ಇದು ನಮ್ಗೆ ನೀವು ತುಂಬಾ ಸುಲಭವಾಗಿ ಎಷ್ಟು ಚೆನ್ನಾಗಿ ಅರ್ಥ ಆಗೋಂಗ್ ಹೇಳ್ತೀರಾ ಮೇಡಮ್. ಅದನ್ನ ಇನ್ನೊಂದ್ಸಲ ಓದಿ ನೀವು ಸರ್ ಹೇಳ್ದಂಗೆ ನಾವು ಇನ್ನೂ ಸ್ವಲ್ಪ ಆಳವಾಗಿ ತೊಡಸ್ಕೊಳ್ಬೇಕು. ಮತ್ತೆ ಈ 12ರಲ್ಲಿ 7 ಚಕ್ರಗಳು ನಮಗ್ ಗೊತ್ತಿರುತ್ತೆ ಮೇಡಮ್, ಯಾವ್ಯಾವ್ದು ಅಂತ ಮತ್ತೆ ಎಲ್ಲ ಗೊತ್ತಿರುತ್ತೆ. ಉಳಿದ 5 ಚಕ್ರಗಳು ಯಾವ ಸ್ಥಳದ ಇದೆ ನಾವ್ ಹೆಂಗೆ ಕಲ್ಪನೆ ಮಾಡ್ಕೋಬೇಕು ಮೇಡಮ್? ನಮ್ಗೆ ಅದಷ್ಟು ಇದಾಗೋದಿಲ್ಲಲ್ಲ. ಅದಕ್ಕೇನಾದ್ರು ಚಿತ್ರಗಳು ಇರುತ್ತಾ ಅಂತ. ಅಲ್ಲ ಮೇಡಮ್, ಸಹಸ್ರಾರ ಸ್ಥಿತಿ ನಿನ್ನೆ ಚಕ್ರಗಳ ಬಗ್ಗೆ ಹೇಳಿದ್ವಿ ಅಷ್ಟೇ ಮೇಡಮ್. ಅದು ಸಹಸ್ರಾರ ಸ್ಥಿತಿ ತಲುಪಿದ ನಂತರ
ನಾವೇನೆ ಅಲ್ಲಿ ಗೊತ್ತಾಗಿರುತ್ತೆ ಮೇಡಮ್. ಸಹಸ್ರಾರ ಸ್ಥಿತಿ ಅಂತ ಹೇಳ್ತೀವಲ್ಲ ಮೇಡಮ್, ಇವನ್ನೆಲ್ಲ ಚಕ್ರಗಳು ಅನ್ನಲ್ಲ ಸ್ಥಿತಿ ಅಂತ ಹೇಳ್ತಾರೆ ಅಂತ ಹೇಳಿದ್ವಲ್ಲ ಮೇಡಮ್ ನಿನ್ನೆ. Yes, ಅದು madam. ಸ್ಥಿತಿ ಮೇಡಮ್. ಆ ಸ್ಥಿತಿಯಲ್ಲಿ ಲಕ್ಷಣಗಳು ನಿನ್ನೆ ಮತ್ತೆ ಇವತ್ತು ಕೂಡ ರಿಪೀಟ್ ಆಯ್ತು. ಆ ಸ್ಥಿತಿಯಲ್ಲಿ ಇದ್ದವ್ರು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಅದು ಚಕ್ರ ಅಂತ ಭಾವಿಸಲ್ಲ. ಸಹಸ್ರಾರ ಸ್ಥಿತಿಗೆ ಬಂತ ಅಲ್ಲಿಂದಾನೇ ಸ್ಥಿತಿ ಅಂತ ಭಾವಿಸ್ತೀವಿ ಮೇಡಮ್ ನಾವು. ಅದಕ್ಕೆ ಕೆಲವು ಲಕ್ಷಣಗಳು ಕೂಡ ಹೇಳಿದ್ವಿ ಮೇಡಮ್. ಇಂತಿಂತ ಸ್ಥಿತಿಯಲ್ಲಿ ಸಹಸ್ರಾರ ಸ್ಥಿತಿಯಲ್ಲಿ ಇದ್ದಾಗ ಹೀಗೆ, ಅಷ್ಟಾದಶದಲ್ಲಿ ಇದ್ದಾಗ ಹೀಗೆ ಅಂತ ಹೇಳ್ಬಿಟ್ಟು, ಮತ್ತೆ ನವ ಸ್ಥಿತಿಯಲ್ಲಿ ಇದ್ದಾಗ ಆಗ್ಲೇ 11ನೇ ಚಕ್ರ ಅಥವಾ 11ನೇ ಸ್ಥಿತಿಯಿಂದ ನಮ್ಗೆ ಗೈಡ್ ಲೈನ್ಸ್ ಸಿಗ್ತದೆ. ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ನುರಿತಾ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಸ್ಥಿತಿಗೂ ಕೂಡ ಮೊದಲಿಗೆ ತದನಂತರ ನುರ್ತಾ ಆದ್ಮೇಲೆ ಹೇಗೆ ಚಾಕಚಕ್ಯತೆ ಬೆಳ್ದಂಗೆ ನಮ್ಮಲ್ಲಿ ಮುಂದಿನ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳ್ತಿದಾರೆ ಮೇಡಮ್. ಅದಕ್ಕೆ ಚಕ್ರ ಅಂತ ಹೇಳಲಿಕ್ಕೆ ಚಕ್ರ ಅಂತ ಪದವನ್ನ ಬಳಸಿದಾರೆ ಮೇಡಮ್. ಸ್ಥಿತಿ ಮೇಡಮ್ ಅವೆಲ್ಲವೂ. ಓಕೆ, ತುಂಬಾ ಅದ್ಭುತವಾಗಿ ಮೇಡಮ್. 8 ದಿನಗಳು ಬಹಳ ಅದ್ಭುತವಾದ ಜ್ಞಾನವನ್ನು ನೀವು ಹೊಂದಿದ್ರಿ. ನಾವು ಒಂದ್ ಸ್ವಲ್ಪ ನಿಮ್ಮ ಒಂದಿದ್ದಾಗ ತಿಳ್ಕೊಂಡಂಗಾಯ್ತು. ಗುರುಜಿ ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಗುರುಜಿ, ನಮ್ಗೆ ನೀವು ಪ್ರತಿದಿನ ಬರುವಂತ ಇದೆಲ್ಲ ವಿಡಿಯೋಗಳನ್ನ ಕಳಿಸ್ತೀನಿ ಮೇಡಮ್. ನಮ್ಮ ಒಂದು ಗ್ರೂಪಿಗಾದ್ರು ನಮ್ಮ ಫ್ರೆಂಡ್ಸ್ಗೆಲ್ಲ. ಕೆಲವ್ರು ನನಗೆ ಪ್ರಶ್ನೆ ಮಾಡ್ತಾರೆ, ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ ಅಂತ ಕೇಳ್ತಾರೆ ಗುರುಜಿ. ಅವಾಗ ನಾವು ಕಳಿಸ್ಬೇಕು ಅಂದ್ರೂ ನಾವು ಕಳಿಸ್ಲಿಕ್ಕಾಗಲ್ಲ, ಆ ತರ ಆಗ್ಬಿಡತ್ತೆ. ಹಂಗಾಗಿ ನಾನು ಅಂದ್ರೆ ಇಷ್ಟ ಇದೆ, ಚೆನ್ನಾಗಿದೆ, ನೋಡ್ತೀನಿ ಅಂದವ್ರಿಗೆ ಮಾತ್ರ ಕಳಿಸ್ತಾ ಇದ್ದೀನಿ ಈಗ. ಅದೊಂದು ನಮ್ಮಲ್ಲಿ ಕೆಲವರು ಆತರ ಮಾತಾಡ್ತಾರೆ ಗುರುಜಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಮೇಡಮ್ ನೀವು. ಏನು ಮಾಡಕ್ ಆಗಲ್ಲ ಮೇಡಮ್. ಇಷ್ಟ ಇದ್ದವ್ರಿಗೆ ಮಾತ್ರ ಕಳಿಸ್ಬೇಕು, ಇಲ್ದಿದ್ರೆ ಸುಮ್ನಾಗ್ಬೇಕಷ್ಟೇ. ನಾವು ಕೆಲವು ದಿನ ಮಾತಲ್ಲಿ ಕೆಲವ್ರು ನಿಂಗೇನ್ ಬೇರೆ ಕೆಲ್ಸನೇ ಇಲ್ವಾ, ಇದನ್ನೇ ಕಳಿಸ್ತಾ ಇದೀಯ ಅಂದ್ರು. ಅವಾಗಿಂದ ನಾನ್ ಬಿಟ್ಟೆ. ಯಾರು ಚೆನ್ನಾಗಿದೆ ಅಂತಾರ ಅವ್ರಿಗೆ ಅಷ್ಟೇ ಇಂಡಿವಿಜುವಲ್ ಕಳಿಸ್ತಾ ಇದ್ದೀನಿ. ಅದನ್ನೇ ಹೇಳೋಣ. ಥ್ಯಾಂಕ್ ಯು ಗುರುಜಿ. ಅದೇ ಥ್ಯಾಂಕ್ ಯು ಮೇಡಮ್. ಹಿಂದಕ್ಕೆ ಹೋಗ್ಬಿಡ್ತೀವಿ ಮೇಡಮ್. ಅದಕ್ಕೆ ಪಾತ್ರದ ಬಗ್ಗೆ ಯೋಚನೆ ಮಾಡ್ಬಾರ್ದು. ಒಂದ್ಸರಿ 2 ಸರಿ ಹೇಳ್ರಿ, ಇಲ್ಲ ಅಂದ್ರೆ ಬರ್ತಾರ. ಅವ್ರಿಗೂ ಬರೋ ಟೈಮ್ ಬಂದಾವ. ಅದೇ ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೂ ಹೇಳಲಿಕ್ಕೆ ಪ್ರಾರಂಭ ಮಾಡಿ ನನಗೂ ಜ್ಞಾನ ಹೆಚ್ಚಾಯ್ತು ಮೇಡಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ರಂಗನಾಥ್ ಗುರುಜಿ, ನಾನು ಮುಂದಿನ ವಾರ ಮೇಡಮ್ ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಆದ್ರಿ. ನಾವು ಏನಾದ್ರು ಓದಿ ನಾವು ಹೇಳ್ಬೇಕು ಅಂತ ಮುಂದಿನ ತಿಂಗಳು ನಾನು 1 ಅಥವಾ 2 ಟಾಪಿಕ್ ಅಂತ ತಗೊಂಡು ಹೇಳ್ತೀನಿ. ಖಂಡಿತ ಒಂದು ಒಳ್ಳೆ ಬುಕ್ ತಗೊಳ್ಳಿ ಸರ್. ನಿಮ್ಮ ಹತ್ರನೇ ಕೇಳ್ತೀನಿ, ನಾನು ಮಾತಾಡ್ತೀನಿ 1-2-3 ದಿನದಲ್ಲಿ. ನೀವೇ ಹೇಳ್ಕೊಡಿದ್ರೆ ಯಾವ್ದಂತ ಸೆಲೆಕ್ಟ್ ಮಾಡಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಸಮಯ ಅನ್ನೋದು ಕಡಿಮೆ ಇದೆ. ಸಮಯ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಸೊ ನಮ್ಮ ಜೀವನದಲ್ಲಿ ಎಷ್ಟು ಸಮಯ ನಮ್ಗೆ ಮಿಕ್ಕಿದೆ ಅಂತ, ಅವಾಗ ಖಂಡಿತ ನಾವು ಅದನ್ನು ಬಳಸ್ಕೊಂಡೋದು ಉಪಯೋಗಿಸ್ಕೊಳ್ಳೋದು ತುಂಬಾ ಉತ್ತಮ. ಈಗಾಗಲೇ ಗೊತ್ತಾಗಿದೆ ಏನ್ ಮಾಡ್ಬೇಕಂತ ಗೊತ್ತಾದ್ಮೇಲೆ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಅಲಕ್ಷ್ಯ ಅಂತ ಹೇಳ್ಬೋದು, ಅದು ನಿರ್ಲಕ್ಷ್ಯ ಅಲಕ್ಷ್ಯ ಅಂತ ಹೇಳ್ಬೋದು. ಅದನ್ನ ಮಾಡಬಾರ್ದು. ರೈಟ್. ಥ್ಯಾಂಕ್ ಯು. ಗೀತಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದು ಸತ್ಯ ಪಯಣ ಎಂಬ ಪುಸ್ತಕವನ್ನು 10 ಸಂಚಿಕೆಗಳು ತುಂಬಾನೇ ಅದ್ಭುತವಾಗಿ ಬಂತು. ಅದೇ ರೀತಿ ಸರ್ ಪ್ರತಿ ಸಂಚಿಕೆಯಲ್ಲೂ ಸಹ ಹೇಳ್ತಾ ಇರ್ತಾರೆ, ನಿಮ್ಮಲ್ಲಿ ಎಷ್ಟೆಷ್ಟು ಜ್ಞಾನ ಇದೆಯೋ ಅಷ್ಟಷ್ಟು ಒಂದು ಚಿಕ್ಕ ಪುಸ್ತಕನ ಆಗ್ಲಿ ಪರವಾಗಿಲ್ಲ, ಒಂದನ್ನ 10 ಸತಿ ಓದಿದ್ರು ಪರವಾಗಿಲ್ಲ, ಎಲ್ಲರೂ ನಿಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿನ ಈ ಜ್ಞಾನ ಹಂಚ್ಲಿಕ್ಕೋಸ್ಕರ ಈ ವೇದಿಕೆ ತುಂಬಾ ಅದ್ಭುತವಾದದ್ದು. ಮಹಾತಾರ ಫೌಂಡೇಶನ್ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ ರಂಗನಾಥ್ ಸರ್ಗಳು. ಎಷ್ಟವರಿಗೆ ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅದು ಯಾವ ರೀತಿ ನಾವು ತೊಡಸ್ಕೋಬೇಕು ಇವನ್ನೆಲ್ಲ ಕೇಳ್ತಾ ಇರ್ತೀವಿ. ಅದನ್ನ ನಾವು ಕೇಳಿಸ್ಕೊಳ್ತೀವಿ, ಹಾಗೆ ಹೋಗ್ಬಿಡ್ತೀವಿ. ಒಂದು ಯಾರಾದ್ರೂ ಒಬ್ರು ಹೇಳ್ತಾ ಇದಾರೆ ಒಂದು ಸಂಚಿಕೆಯಲ್ಲಿ ಅಂದ್ರೆ ಒಂದು ಕೃತಜ್ಞತೆ ಹೇಳುವಂತ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಮಾಸ್ಟರ್ಸ್ ನಾವು. ಯಾಕೆಂದ್ರೆ ಇವನ್ನೆಲ್ಲವನ್ನ ನಾವು ತಿಳಿಲಿಕ್ಕೋಸ್ಕರನೇ ಮಾಡ್ಲಿಕ್ಕೋಸ್ಕರನೇ ಬಂದಿದೀವಿ. ಇದು ಒಳ್ಳೆಯದ ಮಾರ್ಗದಲ್ಲಿ ನಾವು ನಡೆಸ್ಕೊಂಡು ಒಂದು ಸಣ್ಣ ಪುಸ್ತಕಗಳಾಗಿರ್ಬೋದು ನಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಅಷ್ಟು ಮಟ್ಟಿಗೆ ಜ್ಞಾನವನ್ನ ಹಂಚ್ಲಿಕ್ಕೆ ಇದು ಅವಕಾಶ ಮಾಡ್ಕೊಡ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಸರಿ, ಮುಂದೆ ಬನ್ನಿ ಈಗಾದರೂ ಈ ವೇದಿಕೆಯಲ್ಲಿ ಮುಂದೆ ಬನ್ನಿ ಅಂತೇಳಿ ಸಹ ನಾವೆಲ್ಲರೂ ಚಿಕ್ಕ ಪುಸ್ತಕಗಳನ್ನಾಗ್ಲಿನೇ ಓದ್ಬಿಟ್ಟು ನಮ್ಮಲ್ಲಿ ಎಷ್ಟು ಜ್ಞಾನ ಇದೆಯೋ ಎಷ್ಟು ಅರ್ಥ ಆಗಿದೆಯೋ ಅಷ್ಟನ್ನ ಹಂಚ್ಲಿಕ್ಕೆ ಈ ಜ್ಞಾನ ವೇದಿಕೆ ತುಂಬಾ ಅದ್ಭುತವಾಗಿದೆ. ಎಲ್ರು ಹಂಚ್ಕೋಬೇಕು. ಪುಸ್ತಕಗಳನ್ನ ಮನನ ಮಾಡ್ಕೊಂಡು ಓದ್ಕೊಂಡು ಈ ಬನ್ರಿ ಅಂತ ಸರ್ ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ತಿಳಿಸ್ಕೊಂಡು ನಮ್ಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟ ಮಟ್ಟಿಗೆ ಈ ವೇದಿಕೆಯಲ್ಲಿ ನಾವು ಹಂಚ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಾವೆಲ್ಲರೂ ಉಪಯೋಗಿಸೋಣ ಈ ವೇದಿಕೆನ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಾವು ರಂಗನಾಥ್ ಸರ್ಗೆ ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ಕಡಿಮೆನೆ. ತುಂಬಾ ಥ್ಯಾಂಕ್ ಯು ಸರ್ ಅವಕಾಶ ಮಾಡ್ಕೊಡಕ್ಕೆ. ವಿಜಯಲಕ್ಷ್ಮಿ ಮೇಡಮ್ ಸಹ ಅದ್ಭುತವಾದ ಸತ್ಯಪಯಣ ಎಂಬ ಪುಸ್ತಕವನ್ನು ಬಹಳ ಚೆನ್ನಾಗಿ ಎಲ್ರಿಗೂ ಅರ್ಥ ಹಾಗೆ 10 ಸಂಚಿಕೆಗಳನ್ನ ಗ್ರೇಟ್ ಸಕ್ಸಸ್ ಅಂತ ಹೇಳ್ಬೋದು. ಇದೇ ವೇದಿಕೆಯಲ್ಲಿ ವಾಣಿ ಮೇಡಮ್ ಆಗಿರ್ಬೋದು,
ಸೂರ್ಯ ನಾಗಾಂಬಿಕಾ ಮೇಡಮ್ ಆಗಿರ್ಬೋದು, ಎಲ್ಲ ಸ್ವಾಧ್ಯಾಯನ ಮಾಡ್ತಾ ಈಗ ಎಲ್ರು ಒಬ್ರು ತಿಳ್ಕೊಂಡು ಒಬ್ಬೊಬ್ರು ವೇದಿಕೆಯಲ್ಲಿ ಬರ್ಲಿ ಅಂತ ಸರ್ ಪ್ರತಿ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಮುಂದೆ ಬರೋಣ ಮಾಸ್ಟರ್ಸ್. ಈ ಅವಕಾಶ ಮಾಡ್ಕೊಟ್ರಂತ ತ್ರಿವೇಣಿ ಮೇಡಮ್ಗೂ, ರಂಗತ್ ಸರ್ಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಡೆಲ್ಲ ಹೇಳ್ತಾ ವಿವರಣೆ ಚೆನ್ನಾಗಿ ಕೊಟ್ರಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ತುಂಬಾ ಮಚ್. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಎಸ್. ಕಾರ್ಯಕ್ರಮ ಮುಂದುವರಿಸಬಹುದಾ ಸರ್? ಇನ್ಯಾರಾದ್ರೂ ಒಬ್ರು ಮಾತಾಡ್ಬೇಕಾದ್ರೆ ಮಾತಾಡಿ, ಪರವಾಗಿಲ್ಲ. ಇನ್ನೊಬ್ರು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್. ನಾನು ಮ್ಯೂಟ್ ರೈಟ್. ಸೊ ನಿಮ್ಮ ಅನಿಸಿಕೆ ಹೇಳ್ಬೇಕು ಅಂದ್ರೆ, ಈ ಕಾರ್ಯಕ್ರಮದಲ್ಲಿ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ ಮೇಡಮ್, ಅವಾಗ ನಾವೆಲ್ಲರೂ ಪ್ರಶಂಸೆ ಕೊಡ್ಬೇಕು. ಓಕೆ, ಇನ್ನೊಬ್ರಿಗೆ ಅವಕಾಶ ಕೊಡೋಣ. ವಾಣಿ ಮೇಡಮ್ ಮಾತಾಡಿ. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅಷ್ಟೇ. ಸತ್ಯ ಪಯಣ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಸರ್ ನಂಗೆ ಒಂದ್ ಪ್ರಶ್ನೆ ಸರ್. ಇಲ್ಲಿ ಈಗ ಈ ಮಾರ್ಗಕ್ಕೆ ಬಂದಿಲ್ಲ, ಅನ್ಯಾಯ ನೀತಿ ಮಾರ್ಗದಲ್ಲಿ ಇದ್ದಾರೆ ಅಂದ್ರೆ ಇನ್ ಎಷ್ಟೇ ಕೋಟಿ ವರ್ಷ ಅವರಾದ್ರೂ ಇದೇ ಮಾರ್ಗಕ್ಕೆ ಬಂದೇ ಮುಕ್ತಿ ಪಡಿಬೇಕಾ? ಹೌದೌದು, ಬೇರೆ ದಾರಿ ಇಲ್ಲ. ಅದ್ ಸಮಾಧಾನ ಆಯ್ತು ಸರ್. ನಾವು ಬಂದಿದೀವಲ್ಲ, ನಾವು ಒಂದ್ ಸ್ಟೆಪ್ ಹತ್ತಿದೀವಿ ಅಂತ. ಹೌದು, ಅದಕ್ಕೆ ನನಗೆ ಅನಿಸ್ತಿತ್ತು ಅವರೆಲ್ಲ ಚೆನ್ನಾಗೇ ಇದಾರಲ್ಲ ಅಂತ. ಪದೇ ಹೇಳೋದು ನಿಮ್ಗೆಲ್ಲ. ಮತ್ತೆ ನಾವು ನೆನಪು ಮಾಡ್ಕೊಂತ ಇದ್ವಿ ಅಷ್ಟೇ. ಅಂದ್ರೆ ಈ ಮಾರ್ಗ ಬಿಟ್ಟಿದ್ರೆ ಬೇರೆ ಮಾರ್ಗ ಇಲ್ಲ. ಅನ್ಯದಾ ಶರಣಂ ನಾಸ್ತಿ ಅಂತ ಹೇಳ್ತಾರಲ್ಲ, ಬೇರೆ ದಾರಿ ಇಲ್ಲ. ಇದೇ ದಾರಿಯಲ್ಲಿ ಹೋಗ್ಬೇಕು. ಅದೇನೆ ಸರ್, ಅದಕ್ಕೆ ಸ್ವಲ್ಪ ಲೇಟ್ ಆಗಾದ್ರೂ ಅವರು ಈ ದಾರಿಲಿ ಬರ್ಲೇಬೇಕು. ಹೌದು, ನಾನು ಈಗಾಗ್ಲೇ ಹೇಳಿದಲ್ಲ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆಗ್ಲಿ ಇನ್ನೊಂದಾಗ್ಲಿ, ಅವ್ರು ಪದೇ ಜನ್ಮಗಳು ತಗೊಂಡು ಕೊನೆಯದಾಗಿ ಈ ಆತ್ಮ ಪಯಣ ಕಡೆ, ಸತ್ಯ ಪಯಣ ಕಡೆ ಬರ್ಲೇಬೇಕು. ಅವ್ರು ಸತ್ಯ ಪಯಣ ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ನಮ್ಗೆಲ್ಲ ಇಲ್ಲಿರುವಂತ ಸ್ವಲ್ಪ ಸದಸ್ಯರಿದ್ರು ನಿಮ್ಗೆಲ್ಲರಿಗೂ ಈ ಎಚ್ಚರಿಕೆ ಮೂಡಿದೆ. ಈ ಜಾಗರೂಕತೆ ನಿಮ್ಮಲ್ಲಿ ಬಂದಿದೆ ಅಂದ್ರೆ ನಾವೆಲ್ಲರೂ ಭಾಗ್ಯವಂತರು. ಅದನ್ನು ಸಾರ್ಥಕತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಈಗ ನಾವು ಈಗ ಗೊತ್ತಾಯ್ತು ಅಂದ್ರೆ, ಒಂದು ಜಿಲೇಬಿ ತಿಂದ್ರೆ ಸಿಹಿಯಾಗಿರ್ತದಂತ, ಅದ್ ತಿನ್ಬೇಕಲ್ಲ. ಮತ್ತೆ ತಿಂದಿಲ್ಲ ಅಂದ್ರೆ ಅನುಭವ ಪಡೋದು ಹೇಗೆ? ಯಾರೋ ಹೇಳಿದ್ರು ಕೇಳಿಸ್ಕೊಂಡಿದ್ದು ಕರೆಕ್ಟ್ ಅಂದ್ರೆ, ಈಗ ಸ್ವಾಧ್ಯಾಯ ಮಾಡಿದ್ರು ಕರೆಕ್ಟ್, ಸಜನ ಸಾಂಗತ್ಯ ಮಾಡ್ತಾ ಇದ್ರು ಕರೆಕ್ಟ್. ಇವೆಲ್ಲ ನಿಮ್ಗೆ ಈ ಆತ್ಮ ಸಾಕ್ಷಾತ್ಕಾರ ಹೋಗಕ್ಕೆ, ಸತ್ಯಪಯಣ ಮಾಡಕ್ಕೆ ನಿಮ್ಗೆ ಹತ್ರವಾಗಿ ಬಂದಿರುವಂತ, ನಿಮ್ನ ಹತ್ರವಾಗಿ ಕರ್ಕೊಂಡು ಬಂದಿರುವಂತ ಸನ್ನಿವೇಶಗಳಿವೆಲ್ಲ. ಒಂದು ಅದ್ಭುತವಾದ ಮಾರ್ಗ ಇದೆ. ಬುಕ್ ಓದೋದು, ಸಜನ ಸಾಂಗತ್ಯ ಮಾಡೋದು, ಇವೆಲ್ಲ ನಿಮ್ಗೆ ಸತ್ಯದ ಕಡೆ ಪಯಣಕ್ಕೆ ತುಂಬಾ ಸಹಾಯಕಾರಿ ಆಗುವಂಥದ್ದು. ಹೌದು ಸರ್, ನಂಗೆ ಯೋಗಿ ಆತ್ಮಕಥೆ ನೆಕ್ಸ್ಟ್ ಕ್ಲಾಸ್ ಕೊಡು. ಆ ದಾರಿಯಲ್ಲಿ ನಡೆಯೋದು, ನಾವು ನಡೆಯಬೇಕು. ಈಗ ನಡೆಯೋ ಸಮಯ ಬಂದಿದೆ ನಮ್ಗೆಲ್ಲರೂ. ಹೌದು ಸರ್. ನಾವು ಅದೇ ದಾರಿಯಲ್ಲಿ ನಡಿಬೇಕಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸಜನ ಸಾಂಗತ್ಯ ಮಾಡ್ಬೇಕು. ಈ ರೀತಿಯಲ್ಲಿ ಅದ್ಭುತವಾದ ಬುಕ್ಸ್ ಓದ್ಬೇಕಾಗತ್ತೆ, ಸಜನ ಸಾಂಗತ್ಯ ಮಾಡ್ಬೇಕಾಗತ್ತೆ. ಯಾರೋ ಪರಿಚಯ ಮಾಡಿದ್ದಾರೆ, ಪುಣ್ಯಾತ್ಮರು ಯಾರೋ ಪರಿಚಯ ಮಾಡಿದ್ದಾರೆ, ನಮ್ಮ ಗುರುಗಳು. ಅವ್ರ ಮುಖಾಂತರ ಇದೆಲ್ಲ ಜ್ಞಾನ, ಇದೆಲ್ಲ ಇಂಥ ಮಾರ್ಗ, ಸತ್ಯ ಮಾರ್ಗ ಸಿಕ್ಕಿದೆ ನಮ್ಗೆಲ್ಲರೂ. ಆದರೂ ಅದರ ಏನು ಅಂದ್ರೆ ಯಾವ ತರ ರುಚಿ ಇರ್ತದಂತ ರುಚಿ ಅರ್ಥ ಆಗಿದೆ, ಕೇಳ್ಕೊಂಡಿದ್ವಿ. ಇನ್ನೊಬ್ರು ಕೇಳ್ಕೊಂಡಿದ್ವಿ. ಈಗ ನಾವು ಸ್ವ ಅನುಭವ ಪಡಿಬೇಕು. ಅದಕ್ಕೆ ಮಾಡ್ಬೇಕಾಗಿರೋದು ಮೂರೇ ಸ್ಟೆಪ್ಸ್: ಧ್ಯಾನ ಮಾರ್ಗ, ಸ್ವಾಧ್ಯಾಯ ಮಾರ್ಗ, ಸ್ವಾಧ್ಯಾಯ ಯೋಗ, ಧ್ಯಾನ ಯೋಗ, ಸಜನ ಸಾಂಗತ್ಯ ಯೋಗ. ನಾವು ಆದಷ್ಟು ಆಹಾರ ವಿಹಾರದಲ್ಲಿ ನಿಯಂತ್ರಣೆ, ಅಂದ್ರೆ ಆದಷ್ಟು ನಾವು ಸಾತ್ವಿಕ ಆಹಾರ ಆಗಿ ನಾವು ವಿಹಾರ ಮಾಡ್ಬೇಕಾಗತ್ತೆ. ಸಾತ್ವಿಕ ಆಹಾರ ಆಗಿ ನಾವು ನಡ್ಸ್ಕೋಬೇಕಾಗತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಓಕೆ ಸರ್, ನೀವು ನಮ್ಮ ಮಾರ್ಗದರ್ಶಕರಾಗಿ ಸಿಕ್ಕಿದಕ್ಕೆ, ಈ ನೇಚರ್ಗೆ ಮೇಡಮ್ ತುಂಬಾ ಅದ್ಭುತವಾಗಿ ಅದನ್ನ ಹೇಳಿದ್ದಾರೆ. ಇನ್ನೂ ಒಂದ್ಸಲ ನಾನು ಓದ್ಬೇಕು. ತುಂಬಾ ಇಬ್ಬರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವಾಣಿ ಮೇಡಮ್. ನಾಗರತ್ನಮ್ಮ ಮೇಡಮ್ ಮಾತಾಡಿ ಸರ್. ಮ್ಯೂಟ್ ಆಗಿದೆ ಸರ್. ಜಗದೀಶ್ ಅವರು ಮಾತಾಡಿ. ನಾಗರತ್ನಮ್ಮ ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಸತ್ಯದ ಪಯಣ ಪುಸ್ತಕ ಸ್ವಾಧ್ಯಾಯ ಮಾಡಿದ್ರು ಮೇಡಮ್ ಅವರು. ಇವಾಗ ನಾವು ಜನವರಿಯಿಂದ ಸರ್ ಅನನ್ಯ ಸನ್ಯಾಸಿ ರಾಮ್ಪಾಲ್ ಅವರ ಅನನ್ಯ ಸನ್ಯಾಸಿ ಪುಸ್ತಕವನ್ನ ಸ್ವಾಧ್ಯಾಯ ಮಾಡ್ತೇನೆ ಸರ್. ಓಕೆ, ಗುಡ್, ವೆರಿ ಗುಡ್. ಓಕೆ ಸರ್, ಎಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾಗರತ್ನಮ್ಮ ಮೇಡಮ್ ಮಾತಾಡಿ.
ನಮಸ್ತೆ ಮೇಡಮ್. ನಮಸ್ತೆ ರಂಗನಾಥ್ ಗುರೂಜಿ ಅವರಿಗೆ. ಮತ್ತೆ ನೀವು ತಿಳಿಸ್ಕೊಟ್ಟಂತ ಎಲ್ಲಾ ಪುಣ್ಯ ಕಾರ್ಯಗಳೆಲ್ಲನೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಇರ್ಬೇಕು. ಸುಮ್ನೆ ಬರೀ ಕೇಳಿಸ್ಕೊಂಡು ಬಿಟ್ರೆ ಆಗಲ್ಲ ಅಂತ ಇಲ್ಲಿ ನೀವು ಹೇಳ್ತಿರ್ತೀರಾ. ಎಷ್ಟು ಜನ ಅದನ್ನ ಕೇಳಿಸ್ಕೊಂಡು ಬಿಟ್ಟು ಬಿಡ್ತಾ ಇದಾರೆ. ಅದನ್ನ ಬಿಟ್ಟು ಬಿಡಬಾರ್ದು. ಅದನ್ನ ನೀವು ಇವಾಗ್ಲಾದ್ರೂ ದಾರಿ ತೋರಿಸಿದ್ರೆ. ಇಷ್ಟು ವಯಸ್ಸು ತನಕ ನಾವು ಪ್ರಾಣಿಗಳ ತರ ಬದುಕಿದ್ವಿ. ಈಗ್ಲಾದ್ರೂ ಒಂದು ದಾರಿ ತೋರಿಸಿದ್ರೆ, ಆ ದಾರಿ ಹಿಡಿದ್ರೆ ನಮಗೆ ಮುಂದಿನ ಜೀವನ ಸುಗಮ ಆಗುತ್ತೇನೋ. ನಾವು ಇದೇ ದಾರಿ ನೀ ಹಿಡಿ ವೈಕುಂಠಕ್ಕೆ ನೀ ನಡಿ ಅಂತ ಒಂದು ಭಕ್ತಿ ಮಾರ್ಗ. ಮತ್ತೆ ಮುಕ್ತಿ ಸಿಗ್ಬೇಕಾದ್ರೆ ಮನುಷ್ಯ ಏನೇನೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದನ್ನ ಎಲ್ಲಾದ ಮಾರ್ಗದಲ್ಲಿ ಎಲ್ಲಾ ರೀತಿಯಿಂದನೂ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬರೀ ಆಹಾರ ವಿಹಾರ ಇಷ್ಟೇ ಅಲ್ಲ, ಜ್ಞಾನ ಮತ್ತೆ ಇವು ಪುಸ್ತಕ ಓದೋದು ಮತ್ತೆ ನಮ್ಮ ನಡೆವಳಿಕೆಗಳು ಎಲ್ಲದ್ರ ಬಗ್ಗೆನೂ ತುಂಬಾ ಚೆನ್ನಾಗಿ ನಮಗೆ ತಿಳುವಳಿಕೆ ಕೊಟ್ಟಿದ್ದೀರಾ. ಇನ್ನೂ ಒಂದು ನಾನು ಸುಮಾರು ಫೆಬ್ರವರಿಯಿಂದಾನು ಇದ್ದೀನಿ, ಬಟ್ ಅದು ತಿಳ್ಕೊತಾ ಇರ್ತೀನಿ ಅಷ್ಟೇ. ಒಂದು ಕೃತಜ್ಞತೆನಾದ್ರೂ ಅರ್ಪಿಸೋಣ ಅಂತ ನಾನು ಮಧ್ಯೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡೋದಷ್ಟೇನೆ. ಬರೀ ತಿಳ್ಕೊಳಕ್ ಮಾತ್ರ ಇದ್ದೀನಿ ನಾನು. ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಏನಿಲ್ಲ ಅಂದ್ರು ನಮ್ ಕೈಲಿ ಏನ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಕೊನೆಗೆ ದೇವ್ರು ಕೊಟ್ಟಿರೋದು ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದಾದ್ರೂ ಮನ್ಸಲ್ಲಿ ಬಂದಿರುತ್ತೆ. ಅದನ್ನಾದ್ರೂ ಸಲ್ಲಿಸಿ ನಾವು ತೃಪ್ತಿ ಪಡಿಸ್ಬೋದು ಬೇರೆಯವರಿಗೆ. ಇನ್ನೇನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅದನ್ನಾದ್ರೂ ನನ್ನ ಭಾವನದಲ್ಲಿ ಇಟ್ಕೊಂಡು ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ರಂಗನಾಥ್ ಗುರುಜಿಗಳಿಗೆ ಎಷ್ಟು ಸರಿ ಕೋಟಿ ನಮನೆಗಳು ಹೇಳಿದ್ರು ಸಾಕಾಗಲ್ಲ. ನಮ್ಮಂತ ಈ ವಯಸ್ಸಾಗಿದವರಿಗೆ ಇದೊಂದು ಎಷ್ಟೊತ್ತು ಈಗ ಆನ್ ಆಗುತ್ತೋ. ನಮ್ ಟೈಮ್ ಬೇಗ ಕೆಲಸ ಮುಗಿಸಿ ನಾವು ಕೂತ್ಕೋಬೇಕು. ಎಲ್ಲರೂ ಟಿವಿ ನೋಡಕ್ಕೆ ಧಾರಾವಾಹಿ ನೋಡಕ್ಕೆ ಕೂತ್ಕೋತಾರಲ್ಲ, ಆತರ ನೀವ್ ಒಳ್ಳೆ ಚೆನ್ನಾಗಿ ಸಿಕ್ಬಿಟ್ಟಿದೆ ನಿನಗೆ. ರುಚಿ ಬಿಡಲ್ಲ ನೀನು ಅಂತ ಮೊಬೈಲ್ ಕೈಲೂ ಕೊಡಲ್ಲ. ಆ ಟೈಮಲ್ಲಿ ಕಿತ್ಕೊಂಡ್ಬಿಟ್ಟು ನಾನು ನೋಡ್ಲೇಬೇಕು. ಅದನ್ನ ಮಾಡ್ತಾ ಇರ್ತೀನಿ. ತುಂಬಾ ಕೃತಜ್ಞತೆಗಳು ಸರ್. ನಿಮ್ಗೆ ಎಷ್ಟು ಸರಿ ವಂದನೆ ಹೇಳಿದ್ರು ಸಾಕಾಗಲ್ಲ. ನಾನು ಒಂದ್ಸರಿ ಮಹಾವತಾರ್ ಫೌಂಡೇಶನ್ ಬರ್ಬೇಕು ಅಂತ ಪ್ರಯತ್ನ ಪಟ್ಟು ಯಾವ್ದೋ ಇದಾಗ್ಬಿಡ್ತು, ಬರಕ್ಕಾಗಿಲ್ಲ. ಬರ್ತೀನಿ ಸರ್. ತುಂಬಾನೇ ವಂದನೆಗಳು ಮೇಡಮ್. ನಿಮ್ಗೆ ತುಂಬಾ ನಮಸ್ತೆ. ನನಗೆ ತುಂಬಾ ಬುಕ್ ಓದೋದ ಹುಚ್ಚೆಲ್ಲ ಇದೆ. ಭಗವದ್ಗೀತೆ ಮೂರ್ ಸರಿ ಓದ್ತಾ ಇದ್ದೀನಿ. ಬಟ್ ನೀವ್ ಹೇಳ್ದಂಗೆ ನಾವೇ ಓದ್ಕೊಂಡು ಇದ್ ಮಾಡೋದ್ರಿಂದ ಒಬ್ಬ ಸರಿ ಕೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಇಲ್ದೆ 10 ಸರಿ ಓದೋದಕ್ಕಿಂತ ಅರ್ಥ ಮಾಡ್ಕೊಂಡು ಒಂದ್ಸರಿ ಕೇಳಿಸ್ಕೋಬೇಕು. ಗುರು ಇಲ್ದೆ ವಿದ್ಯೆ, ಅದು ವಿದ್ಯೆನೇ ಅಲ್ಲ ಅಂತಾರೆ. ಅದೇ ತರ ನೀವು ಗುರುಗಳ ತರನೇ ನೀವು ರಂಗನಾಥ್ ಗುರುಜಿ ಮತ್ತೆ ನೀವು ಎಲ್ಲ ತುಂಬಾ ನಮಗೆ ಜೀವನದಲ್ಲಿ ಒಳ್ಳೊಳ್ಳೆ ಮಾರ್ಗಗಳನ್ನ ತೋರಿಸ್ಕೊಡ್ತಾ ಇದ್ದೀವಿ. ಆ ಹಾದಿನ ನಾವು ಹಿಡ್ಕೊಂಡು ನಾವು ಮುಂದಿನ ದಾರಿಗಳು ಸಾಗಿಸ್ಬೇಕಷ್ಟೇ. ನಮಸ್ತೆ ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ತೆ ಮೇಡಮ್. ಸ್ನೇಹಿತರೆ, ಮಂಜುಳಾ ಅಂದ್ರೆ ಇಲ್ಲಿ ನಾವು ಗುರುತಿಸಬೇಕಾದಂತ ವಿಷಯ ಏನಂತಂದ್ರೆ, ನಮ್ಮ ವೇದಿಕದಲ್ಲಿ ನಾವು ನಂಬಿಕೆ ಅಂದ್ರೆ ನಾವು ನಂಬೋದೇನಂತಂದ್ರೆ ಪ್ರತಿಯೊಬ್ಬರನ್ನು ಮಾಸ್ಟರ್ ತಯಾರು ಮಾಡ್ಬೇಕು ಅಂತ ಹಲವಾರು ವೇದಿಕೆಗಳಿದೆ. ನಮ್ಮ ಸಂಸ್ಥೆದಲ್ಲಿ ಹಲವಾರು ವೇದಿಕೆಯಲ್ಲಿ ಇರ್ತದೆ. ಅಲ್ಲಿ ಏನಾಗತ್ತೆ ಅಂದ್ರೆ ಅದ್ಭುತ ಮಾಸ್ಟರ್ಸ್ ಬರ್ತಾರೆ, ಅವ್ರು ಜ್ಞಾನ ಕೊಟ್ಟು ಹೋಗ್ತಾರೆ. ಅವ್ರ ಜ್ಞಾನ ಕೊಡೋದಂದ್ರೆ ಶ್ರವಣ ಆಯ್ತು, ಶ್ರವಣ ಅಷ್ಟೇ. ಮತ್ತೆ ಆ ಮರಣ ಮಾಡೋದು, ನಿಧ್ಯಾಸನ ಮಾಡೋದು ಅಂದ್ರೆ ಅಭ್ಯಾಸ ಮಾಡೋದು ಎಲ್ಲಿ ಸಾಧ್ಯವಾಗತ್ತೆ? ಅವ್ರ ಜೀವನದಲ್ಲಿ ಕೇಳಿಸ್ಕೊಂಡು ಹೋಗ್ತಾರೆ, ಅದಾದ್ಮೇಲೆ ಬಿಟ್ಬಿಡ್ತಾರೆ. ಮತ್ತೆ ಹೇಳ್ತೀವಲ್ಲ ಬ್ಯಾಕ್ ಟು ಪೆವಿಲಿಯನ್ ಅಂತ, ಮತ್ತೆ ಜೀರೋಗೆ ಬರ್ತೀವಿ. ಇದು ಹೋಗಕ್ ಆಗಲ್ಲ. ಆ ರೀತಿಯಲ್ಲಿ ಎಷ್ಟೇ ಕ್ಲಾಸಸ್ ಕೇಳಿಸ್ಕೊಂಡಿದ್ರು ನೀವು ಹೋಗ್ಲ್ಬೋದು. ಅದ್ಭುತ ಮಾಸ್ಟರ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವೆಲ್ಲ ಅದೇ ಮಾಡೋದು. ಯಾವೇ ವೇದಿಕೆದಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ. ಸೊ ವಿಧ ಮಾಸ್ಟರ್ಸ್ ಬರ್ತಾರೆ, ಅವರೆಲ್ಲ ಗ್ರೇಟ್ ಮಾಸ್ಟರ್ಸ್. ಅಂದ್ರೆ ಅವ್ರು ತಯಾರಾಗಿದ್ದಾರೆ, ಅವ್ರ ಸ್ವಂತ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಆ ಪ್ರಯಾಣದಲ್ಲಿ ಅವ್ರು ತಯಾರಾಗಿದ್ದಾರೆ. ಅವ್ರನ್ನವರು ಶಿಲ್ಪಿ ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ. ಬಟ್ ಆ ರೀತಿಯಲ್ಲಿ ತಯಾರು ಮಾಡಕ್ಕೆ ವೇದಿಕೆ ಬೇಕೇ ಬೇಕು. ಅದೇ ನಾವು ಪದೇ ಹೇಳೋದು. ಈ ವೇದಿಕೆದಲ್ಲಿ ಏನಂದ್ರೆ ನಾವು ದೊಡ್ಡ ಮಾಸ್ಟರ್ಸ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅವ್ರು ಬರ್ಲಿ, ಅವ್ರ ಜ್ಞಾನ ಹಂಚ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಾವು ತಯಾರಾಗಕ್ಕೆ ಮುಂದಕ್ಕೆ ಹೋಗಿದೀವಾ ಇಲ್ಲ, ಆ ಮಾರ್ಗದಲ್ಲಿ ಇದೀವಾ ಇಲ್ಲ, ಅದು ನಮ್ಮ ಪ್ರಧಾನ ಗುರಿ ಇಲ್ಲಿ. ಅಂದ್ರೆ ಪ್ರತಿಯೊಬ್ಬನು ಮಾಸ್ಟರ್ ತಯಾರು ಮಾಡ್ಬೇಕು ಅಂತ ಒಂದು ಗುರಿ ಈ ವೇದಿಕೆಯಲ್ಲಿ ಮಾತ್ರ ವಿಶಿಷ್ಟವಾಗಿ ನಾವು ಇಟ್ಕೊಂಡಂತ ಪ್ರಧಾನ ಲಕ್ಷ್ಯ, ಗುರಿ ಅಂತ ಮತ್ತೆ ಪದೇ ಹೇಳ್ತೀನಿ ನಾನು. ಎಲ್ಲಾ ವೇದಿಕೆಗಳಲ್ಲಿ ಅದ್ಭುತ ಜ್ಞಾನ, ಪವಾಡದ ಜ್ಞಾನ, ಅತ್ಯದ್ಭುತ ಜ್ಞಾನ ಹಂಚ್ತಾನೆ ಇರ್ತಾರೆ, ಕೇಳಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಆದ್ರೆ ನೀವು ಮುಂದಕ್ಕೆ ಬನ್ನಿ, ನೀವು ಟೀಚ್ ಮಾಡಿ ಅಂತ ಅನ್ನೋದು ಈ ವೇದಿಕೆದ ಪ್ರಧಾನ ವಿಶಿಷ್ಟತೆ ಅಂತ ಹೇಳಕ್ಕೆ ಮತ್ತೊಂದ್ಸರಿ ಪ್ರಯತ್ನ ಮಾಡ್ತಾರೆ. ರೈಟ್. ಅಶ್ವಿನ್ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ತರ್. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಪ್ರತಿನಿತ್ಯ ಹೇಳ್ತಾನೆ ಇರ್ತೀವಿ, ಗುರುಜಿ ಹೇಳಿದ್ರು. ಆದ್ರೆ ಅದಲ್ಲ, ಮಾಸ್ಟರ್ಸ್ ಎಲ್ಲ ಇಷ್ಟು ಜ್ಞಾನವೆಲ್ಲ ಅವ್ರು ಪಡ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ ಅಂತಂದ್ಮೇಲೆ ನಾವು ಮತ್ತೆ ಜ್ಞಾನವನ್ನ ಇನ್ನೊಬ್ರಿಗೆ ಹಂಚ್ಬೇಕು. ಇಲ್ಲಿರುವಂತ ಮಾಸ್ಟರ್ಸ್ ನಾವೆಲ್ಲರೂ ಕೂಡ ಮಾಸ್ಟರ್ಸ್ ಆಗ್ಬೇಕು, ತಯಾರಾಗ್ಬೇಕು ಅನ್ನೋದು
ನಮ್ಮ ಗುರೂಜಿಯವರ ಆಸೆ. ನಾವಲ್ದೆ ಮತ್ತಿನ್ಯಾರು ಮಾಸ್ಟರ್ಸ್ ಆಗೋದು. ಮತ್ತೆ ಈ ಲೋಕ ಕಲ್ಯಾಣಕ್ಕಾಗಿ ಒಬ್ರು ಇಬ್ರಿಂದ ಯಾವುದೂ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಜ್ಞಾನವನ್ನು ಪಡ್ಕೊಂಡಿದೀವಿ, ಜ್ಞಾನವನ್ನು ಹಂಚಬೇಕು. ಮೇಡಮ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತದೆ ಮಾತಾಡಿ. ನಾವೆಲ್ಲ ಜ್ಞಾನ ಪಡ್ಕೊಂಡು ಎಲ್ರಿಗೂ ಹಂಚುವಂತಹ ಒಂದು ಮಹಾನ್ ಕಾರ್ಯ ಮಾಡ್ಬೇಕಾಗಿದೆ ಅನ್ನೋದು ನಮಗೆ ಬೇಗನೆ ಅರ್ಥ ಆಗ್ಬೇಕು ಅನ್ನೋದು ಇಲ್ಲಿ ತಿಳಿಯುತ್ತೆ. ಹಾಗಾಗಿ ಎಷ್ಟೊಂದು ವಿಚಾರಗಳನ್ನೆಲ್ಲ ನಾವು ತಿಳಿತಾ ಇದ್ದೀವಿ, ಎಲ್ರಿಗೂ ತಿಳಿಸೋಣ ಅಂತ ಮತ್ತೊಮ್ಮೆ ನಮ್ಮ ಗುರುಗಳು ಏನ್ ಹೇಳ್ತಾ ಇರ್ತಾರೆ, ನಮ್ಗೆ ಅದು ಒಂದು ದೈವ ವಾಕ್ಯನ ಅಂತಾನೆ ಭಾಸ ಆಗುತ್ತೆ. ಯಾಕೆಂತಂದ್ರೆ ನಾವು ನೆಗ್ಲಿಜೆನ್ಸಿ ಮಾಡಂಗೆ ಇಲ್ಲ, ಮಾಡಕ್ಕೆ ಆ ಪರಮಾತ್ಮ ನಮ್ ಮನ್ಸ್ ಕೊಡೋದು ಇಲ್ಲ. ನಾವೇನಾದ್ರೂ ಒಂದ್ ವೇಳೆ ನೆಗ್ಲಿಜೆನ್ಸಿ ಮಾಡ್ತಾ ಇದೀವಿ ಅಂತಂದ್ರೆ ಕನಸ್ನಲ್ಲಾದ್ರೂ ಸಹ ಬಂದ್ಬಿಟ್ಟು ಅದು ನಮಗೆ ಎಚ್ಚರ ಆಗ್ತಾನೆ ಇರುತ್ತೆ. ನಾನೇನಾದ್ರೂ ನೆಗ್ಲಿಜೆನ್ಸಿ ಮಾಡಿದೆ ಅಂದ್ರೆ ನನಗೂನು ಅದಾಗ್ತಿರುತ್ತೆ. ಅಂದ್ರೆ ಅಷ್ಟೊಂದು, ಈಗ ನಾನಾಗ್ಲೇ ಹೇಳ್ತಾ ಇರ್ತೀನಿ, ನಮ್ಮ ರಂಗನಾಥ್ ಗುರುಗಳು ಪರಮಾತ್ಮನ ಒಂದು ಸ್ವರೂಪ ಅಂತ. ಹಾಗಾಗಿ ಒಂದು ರೂಪದಲ್ಲಿ ಸೂಕ್ಷ್ಮ ತೋರಿಸ್ಬಿಡುತ್ತೆ ಅದು. ನಾವೆಲ್ಲೋ ಇಷ್ಟೆಲ್ಲಾ ನಾವೇ ಪರಮಾತ್ಮರು, ಇಷ್ಟೊಂದು ಒಳ್ಳೆ ವಿಚಾರಗಳನ್ನ ತಿಳಿತಿದ್ಯೂ ಸಹ ಏನೋ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೀವಿ ಅಂತಂದ್ರೆ ಅದು ಮತ್ತೆ ನಮ್ನ ಬಡ್ದು ಎಚ್ಚರಿಸುತ್ತೆ. ಅದು ದೈವ ಸ್ವರೂಪ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಿಮಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಗುರುಜಿ ಸಮಗ್ರ ಜೀವನ ಶೈಲಿ ಭಾಗ ಇದೆಯಾ? ಮಾಡ್ತೀನಿ. ಅಂದ್ರೆ ಒಂದು ಅದ್ಭುತವಾದ ಮಾಸ್ಟರ್ಸ್ ಇದ್ದಾರೆ, ನವಯುಗ ಮಾಸ್ಟರ್ಸ್ ಇದಾರಲ್ಲ, ಅವರ ಜ್ಞಾನ ಹಂಚ್ತೀವಿ. ಇನ್ನು ಸ್ವಲ್ಪ ಇವತ್ತು ವಿಶೇಷವಾಗಿ ನಮ್ಮ ಈ ಜ್ಞಾನ ಹಂಚಿಕೆ ಆಯ್ತಲ್ಲ, ಈ ಬುಕ್ ಕಂಪ್ಲೀಟ್ ಆಯ್ತು, ಅದಕ್ಕೆ ಎಲ್ಲ ಮಾಸ್ಟರ್ಸ್ಗಂತೂ ಕೇಳಿಸ್ಕೊ. ಮಂಜುಳಾ ಮೇಡಮ್ ಮಾತಾಡಿ. ನಾಗರಾಜ್ ಗುರುಜಿ ಸೋಮವಾರದಿಂದ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಗುರುಜಿ. ಇಲ್ಲ, ಸೋಮವಾರದಿಂದ ಆಗಲ್ಲಮ್ಮ, ಆಲ್ರೆಡಿ ಕಾರ್ಯಕ್ರಮಗಳು ಬೇರೆ ಇದೆ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಆ ಥರ ಮೇಡಮ್. ಓಕೆ ಗುರುಜಿ. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್. ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮ್. 10 ದಿನದ್ದು ಕ್ಲಾಸ್ ತುಂಬಾ ಚೆನ್ನಾಗ್ ಬಂದಿದೆ. ರಾಯಚೂರಲ್ಲೂ ತುಂಬಾ ಚೆನ್ನಾಗ್ ಕೊಟ್ರಿ ಸತ್ಸಂಗ. ಹಾಗಾಗಿ ತುಂಬಾ ಹೃದಯದ ಥ್ಯಾಂಕ್ಸ್ ನಿಮಗೆ. ಹಾಗೆ ಸರ್, ನಾನು ಮನೇಲಿನೂ ಮಾಡ್ತಿದ್ದೀನಿ. 10 ಜನ ಬರ್ತಿದ್ದಾರೆ ಧ್ಯಾನಕ್ಕೆ. ಯೋಗ, ಧ್ಯಾನ, ಮುದ್ರಾಗಳು ಎಲ್ಲ ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮಿಂದ. ಅದಕ್ಕೆ ಪ್ರೋತ್ಸಾಹನು ನಮ್ಮ ಅಕ್ಕನೇ ವಿಜಯಲಕ್ಷ್ಮಿನೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನಾಗರತ್ನ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು. ನಮ್ಗೆ ಈ ವಯಸ್ಸಿನಲ್ಲಿ ಸ್ವಲ್ಪ ಮರು ಜಾಸ್ತಿನೇ, ಆದ್ರೆ ಅರ್ಥ ಮಾಡ್ಕೊಂಡು ಅದ ಪ್ರಕಾರವಾಗಿ ನಡೆಯೋದಕ್ಕೆ ಒಂದು ದಾರಿ ಮಾರ್ಗ ತೋರಿಸ್ತಿದ್ರಿ. ತುಂಬಾ ಧನ್ಯವಾದಗಳು. ಈ ಸೃಷ್ಟಿನಲ್ಲಿ ವಿಶೇಷವಾದ ಸೃಷ್ಟಿ ನಮ್ಮ ಗುರೂಜಿ. ಇವರು ದೇವರ ಒಂದು ಕೈನ ಅಲ್ಲಿಟ್ಕೊಂಡು ನಮ್ನೆಲ್ಲರನ್ನು ಒಂದು ಕೈನಲ್ಲಿ ಮೇಲೆತ್ತುತ್ತಾ ಇದ್ದಾರೆ. ಇದಕ್ಕಾಗಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಅವ್ರ ತಂದೆ ತಾಯಿಗಳು ಪುನೀತ್ರು, ಇಂತ ಒಂದು ಜನ್ಮ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಗುರೂಜಿ. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.